ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ನಾನು ನಿಮ್ಮ ಧ್ರುವ ಕುಮಾರ್ ಹಿರೇಮಠ್, ಫ್ಯಾಕಲ್ಟಿ ಅಟ್ ಡಾಕ್ಟರ್ ರಾಜ್ಕುಮಾರ್ IAS ಅಂಡ್ KS ಅಕಾಡೆಮಿ. ಇತ್ತೀಚೆಗೆ KS ಮೇನ್ಸ್ ಪರೀಕ್ಷೆ ಮುಕ್ತಾಯಗೊಂಡಿದೆ. ಅದರಲ್ಲಿ ಹಲವಾರು ಜಾಗ್ರಫಿ ಕ್ವಶನ್ಸ್ಗಳು ಬಂದಿದ್ದಾವೆ. ಸುಮಾರು 6 ಕ್ವಶನ್ಸ್ಗಳು ಜಾಗ್ರಫಿ ಮೇನ್ಸ್ ಅಲ್ಲಿ ಬಂದಿರುವಂತದ್ದನ್ನ ನಾವು ನೋಡ್ತೀವಿ. ಇವತ್ತಿನ ಕ್ಲಾಸ್ ನಲ್ಲಿ ಈ ಜಾಗ್ರಫಿ ಕ್ವಶನ್ಸ್ ಗಳಿಗೆ ಸೊಲ್ಯೂಷನ್ಸ್ ಅನ್ನು ಹುಡುಕುವಂತ ಪ್ರಯತ್ನವನ್ನ ಮಾಡೋಣ. ಆದಷ್ಟು ಕ್ರಿಸ್ಪ್ ಆಗಿ ನಾನು ಈ ವಿಡಿಯೋವನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದೀನಿ. ಸೊ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗತ್ತೆ ಅಂತ ಭಾವಿಸ್ತೀನಿ. ಸೊ ಲೆಟ್ ಅಸ್ ಗೋ ಅಂಡ್ ಸ್ಟಾರ್ಟ್ ಆನ್ಸರಿಂಗ್ ದ ಕ್ವೆಶನ್ಸ್. ಎಸ್, ಹಲೋ ಫ್ರೆಂಡ್ಸ್, ಇವತ್ತು ಮೊದಲನೇ ಕ್ವಶನ್ ಅನ್ನು ಗಮನಿಸೋಣ. ಮೊದಲನೇ ಕ್ವಶನ್ ಏನ್ ಕೇಳಿದ್ದಾರೆ? ಮೊದಲನೇ ಕ್ವಶನ್ ಓಷನ್ ಕರೆಂಟ್ಸ್ ಮತ್ತು ಟೈಡ್ಸ್ ಮೇಲಿದೆ ಮತ್ತು ಇದು ಜಾಗತಿಕ ವಾಯುಗುಣವನ್ನ ಯಾವ ರೀತಿಯಲ್ಲಿ ಪ್ರಭಾವಿಸುತ್ತೆ ಅನ್ನುವಂತ ಕ್ವಶನ್ ನ ಕೇಳಿದರೆ ಬಹಳ ಸೂಕ್ತವಂತಹ ಕ್ವಶನ್ ಜಾಗ್ರಫಿ ಸ್ಟೂಡೆಂಟ್ಸ್ಗೆ ಅಂತ ನಾವು ಹೇಳ್ಬೋದಾಗುತ್ತೆ. ಯಾಕಂದ್ರೆ ಓಷನ್ ಕರೆಂಟ್ಸ್ ಮತ್ತು ಟೈಡ್ಸ್ ನ ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತೀರಿ, ಆದ್ರೆ ಗ್ಲೋಬಲ್ ಕ್ಲೈಮ್ಯಾಟಿಕ್ ರೆಗ್ಯುಲೇಷನ್ಗೆ ಯಾವ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದನ್ನ ಓದಿರೋದಿಲ್ಲ. ಸೊ ವಾಟರ್ ಟೈಡ್ಸ್ ಅಂಡ್ ಓಷನ್ ಕರೆಂಟ್ಸ್ ಅಂತ ಹೇಳಿ ನಾವಿಲ್ಲಿ ಶುರು ಮಾಡಬಹುದಾಗುತ್ತೆ. ಸೊ ಡೆಫಿನೇಷನ್ ಇಂದ ಶುರು ಮಾಡಿ. ವಾಟರ್ ಓಷನ್ ಕರೆಂಟ್ಸ್ ಆರ್ large masses of water which is flowing inside the ocean in a definite direction ಅಂತ ಹೇಳಬಹುದು. ಅಪಾರ ಪ್ರಮಾಣವಂತಹ ಜಲರಾಶಿ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸೋದನ್ನ ಸಾಗರದಲ್ಲಿ ಅದನ್ನ ಸಾಗರ ಪ್ರವಾಹಗಳು ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಟೈಡ್ಸ್ ಅಂತಂದ್ರೆ ಏನು? ಟೈಡ್ಸ್ ಆರ್ ದ ಪೀರಿಯಾಡಿಕಲ್ ಅಪ್ವರ್ಡ್ ಅಂಡ್ ಡೌನ್ವರ್ಡ್ ಮೂವ್ಮೆಂಟ್ ಆಫ್ ಓಷನ್ ವಾಟರ್ ಬಿಕಾಸ್ ಆಫ್ ದ ಗ್ರಾವಿಟೇಷನಲ್ ಅಟ್ರಾಕ್ಷನ್ ಆಫ್ ಸನ್ ಅಂಡ್ ಮೂನ್ ಅಂತ ಹೇಳ್ತೀವಿ. ಸೂರ್ಯ ಮತ್ತು ಚಂದ್ರರ ಗುರುತ್ವಾಕರ್ಷಣಾ ಶಕ್ತಿಯಿಂದ ನೀರು ಮೇಲ್ಮುಖವಾಗಿ ಕೆಳಮುಖವಾಗಿ ಸಾಗರದಲ್ಲಿ ಚಲಿಸೋದನ್ನ ನಾವು ಉಬ್ಬರವಿಳಿತಗಳು ಅಂತೇಳಿ ಕರಿತೀವಿ. ಈ ಉಬ್ಬರವಿಳಿತಗಳು ಹಾಗೂ ಓಷನ್ ಕರೆಂಟ್ ಸಾಗರ ಪ್ರವಾಹಗಳು ಜಾಗತಿಕ ವಾಯುಗುಣದ ಮೇಲೆ ಪ್ರಭಾವವನ್ನು ಬೀರ್ತವೆ ಅನ್ನೋದನ್ನ ನಾವು ಇಂಟ್ರಡಕ್ಷನ್ ಬರೀಬೇಕಾಗತ್ತೆ. ಸೊ ಯಾವ ರೀತಿಯಲ್ಲಿ ಬೀರುತ್ತದೆ? ಸೊ ಓಷನ್ ಕರೆಂಟ್ಸ್ ಅಂಡ್ ಟೈಡ್ಸ್, ಹೌ ಡಸ್ ಇಟ್ ರೆಗ್ಯುಲೇಟ್ ಟೆಂಪರೇಚರ್ ಅನ್ನುವಂಥದ್ದು ಇಲ್ಲಿ ಕ್ವಶನ್ ಆಗುತ್ತೆ. ಮೊದಲನೇದಾಗಿ ದೇ ಆಕ್ಟ್ ಆಸ್ ಎ ಹೀಟ್ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಅಂತ ಹೇಳ್ತೀವಿ. ಸೊ ಜಾಗತಿಕ ಒಂದು ಉಷ್ಣತೆ ಏನಿದೆ, ಇನ್ಸುಲೇಷನ್ ಏನಿದೆ, ಎಲ್ಲಾ ಪ್ರದೇಶದ ಮೇಲೂ ಕೂಡ ಈಕ್ವಲ್ ಆಗಿ ಬೀಳುವಂತದ್ದಲ್ಲ. ಸೊ ಇನ್ಸುಲೇಷನ್ ಇಸ್ ವೆರಿ ಹೆವಿ ಬಿಟ್ವೀನ್ ದ ಟ್ರಾಪಿಕ್ಸ್. ಸೊ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಟ್ರಾಪಿಕ್ ಆಫ್ ಕೇಪ್ರಿಕಾರ್ನ್ ಅನ್ನ ನೋಡ್ಕೊಂಡಾಗ ಇದರ ನಡುವೆ ಹೀಟ್ ಜಾಸ್ತಿ. ಸೊ ಹಾಗಾಗಿ ಇದನ್ನ ನಾವು ಟ್ರಾಪಿಕಲ್ ರೀಜನ್ ಅಂತ ಕರಿತೀವಿ. ಸೊ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಆರ್ಕ್ಟಿಕ್ ಸರ್ಕಲ್, ಅಂಟಾರ್ಟಿಕ್ ಸರ್ಕಲ್ ಅಂತಂದಾಗ ಇದರಲ್ಲಿ ಹೀಟ್ ಕಡಿಮೆ, ಹಾಗಾಗಿ ಟೆಂಪರೇಟ್ ರೀಜನ್ಸ್ ಅಂತ ಕರಿತೀವಿ. ಇದನ್ನ ಪೋಲಾರ್ ರೀಜನ್ಸ್ ಅಂತೇಳಿ ಕರಿತೀವಿ. ಸೊ ಇಲ್ಲೇನಾಗುತ್ತೆ, ಹೀಟು ಕೆಲವು ಕಡೆ ಕಡಿಮೆ ಇದೆ, ಕೆಲವು ಕಡೆ ಜಾಸ್ತಿ ಇದೆ. ಸೊ ಇದನ್ನ ರೀಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಾಗತ್ತೆ. ಸೊ ರೀಡಿಸ್ಟ್ರಿಬ್ಯೂಷನ್ ಹೇಗೆ, ಯಾವ ರೀತಿಯಲ್ಲಿ ಮಾಡ್ತಾರೆ? ಪೋಲ್ಸ್ ಕಡೆಯಿಂದ ಈಕ್ವೇಟರ್ ಕಡೆಗೆ ಕರೆಂಟ್ ಗಳು ಹರಿತವೆ. ಎಕ್ಸಾಂಪಲ್, ಯಾವ ಕರೆಂಟ್ ಗಳು ಹರಿತವೆ? ಕೋಲ್ಡ್ ಕರೆಂಟ್ಸ್ ಹರಿಯುತ್ತೆ. ಸೊ ಯಾವ ಕೋಲ್ಡ್ ಕರೆಂಟ್ಸ್ ಹರಿಯುತ್ತೆ ಅಂತಂದಾಗ ಯು ಕ್ಯಾನ್ ಗಿವ್ ದ ಎಕ್ಸಾಂಪಲ್ ಆಫ್ ಲ್ಯಾಬ್ರಡಾರ್ ಕರೆಂಟ್. ಸೊ ಲ್ಯಾಬ್ರಡಾರ್ ಕರೆಂಟ್ ಇಲ್ಲಿ ಹರಿತಾ ಇದೆ ಕೆನಡಾದ ಪೂರ್ವ ಭಾಗದಲ್ಲಿ, ಅಮೆರಿಕದ ಪೂರ್ವ ಭಾಗದಲ್ಲಿ ಹೋಗಿ ಗಲ್ಫ್ ಸ್ಟ್ರೀಮ್ ಅನ್ನ ಟಚ್ ಆಗುತ್ತೆ. ಸೊ ಲ್ಯಾಬ್ರಡಾರ್ ಕರೆಂಟ್ ಮತ್ತು ಈಸ್ಟ್ ಗ್ರೀನ್ಲ್ಯಾಂಡ್ ಕರೆಂಟ್ ಅನ್ನ ಎಕ್ಸಾಂಪಲ್ ಆಗಿ ನೀವು ಇಲ್ಲಿ ಕೊಡ್ಬೋದಾಗತ್ತೆ. ಸೊ ಕೋಲ್ಡ್ ಕರೆಂಟ್ಗಳು ಮತ್ತು ವೆಸ್ಟ್ ವಿಂಡ್ ಡ್ರಿಫ್ಟ್ ಏನಿದೆ, ಇದು ಕೂಡ ದಕ್ಷಿಣದ ಸಮುದ್ರದಲ್ಲಿ ಕೋಲ್ಡ್ ಅನ್ನ ವಾರ್ಮರ್ ರೀಜನ್ ಗೆ ತಂದೊಡುವಂತದ್ದು. ಸೊ ಈ ರೀತಿಯಲ್ಲಿ ನೋಡ್ಕೊಂಡಾಗ ವಿತ್ ರೆಸ್ಪೆಕ್ಟ್ ಟು ಅದರ್ ಥಿಂಗ್ಸ್, ಸೊ ವಿತ್ ರೆಸ್ಪೆಕ್ಟ್ ಟು ದಿ ವಾರ್ಮ್ ಕರೆಂಟ್ಸ್, ಅಂದ್ರೆ ವಾರ್ಮ್ ಕರೆಂಟ್ಸ್ ಗಳು ಕೋಲ್ಡ್ ಗೆ ಹೋಗುವಂತದನ್ನ ಎಕ್ಸಾಂಪಲ್ ನಾವು ಕೊಡೋದಾದ್ರೆ ಗಲ್ಫ್ ಸ್ಟ್ರೀಮ್ ಅನ್ನ ಎಕ್ಸಾಂಪಲ್ ಆಗಿ ತಗೋಬಹುದು. ಸೊ ಗಲ್ಫ್ ಸ್ಟ್ರೀಮ್ ಏನಾಗುತ್ತೆ, ಅಮೆರಿಕದ ಪೂರ್ವ ಭಾಗದಲ್ಲಿ ಗಲ್ಫ್ ಆಫ್ ಮೆಕ್ಸಿಕೋ ಇಂದ ಉತ್ತರಕ್ಕೆ ಹರಿಯುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಯುರೋಪ್ ನಲ್ಲಿ ಇಟ್ ಇಸ್ ಅಟ್ ಹೈಯರ್ ಟೆಂಪರೇಚರ್ ಕಂಪೇರ್ಡ್ ಟು ದಟ್ ಆಫ್ ಕೆನಡಾ. ಸೊ ಕೆನಡಾ ಮತ್ತು ಯುರೋಪ್ ಸೇಮ್ ಲ್ಯಾಟಿಟ್ಯೂಡ್ ನಲ್ಲಿ ಇದ್ರೂ ಕೂಡ ಯುರೋಪ್ ಯಾಕೆ ಬೆಚ್ಚಗಿರುತ್ತೆ ಅಂತಂದ್ರೆ ಬಿಕಾಸ್ ಆಫ್ ದ ಗಲ್ಫ್ ಸ್ಟ್ರೀಮ್. ಸೊ ಹಾಗಾಗಿ ಹೀಟ್ ಡಿಸ್ಟ್ರಿಬ್ಯೂಷನ್ ಗೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಇದನ್ನ ಗ್ಲೋಬಲ್ ಕನ್ವೇಯರ್ ಬೆಲ್ಟ್ ಮೆಕ್ಯಾನಿಸಮ್ ಅಂತ ಕರೀತಾರೆ. ಓಕೆನಾ? ಸೊ ಗ್ಲೋಬಲ್ ಕನ್ವೇಯರ್ ಬೆಲ್ಟ್ ಮೆಕ್ಯಾನಿಸಮ್ ಅಂತ ಕರೀತಾರೆ. ಸೊ ಇಟ್ ವಿಲ್ ರೀಡಿಸ್ಟ್ರಿಬ್ಯೂಟ್ ಹೀಟ್. ಎರಡನೇದು, ಡಸ್ ಇಟ್ ಎಫೆಕ್ಟ್ ದ ಕೋಸ್ಟಲ್ ಟೆಂಪರೇಚರ್? ಕರಾವಳಿ ಪ್ರದೇಶದಲ್ಲಿ ತಾಪಮಾನದ ಏರಿಕೆ ಮತ್ತು ಇಳಿಕೆಗೆ ಕಾರಣ ಆಗುತ್ತಾ ಅಂತಂದಾಗ, ಈಗ ಎಕ್ಸಾಂಪಲ್ ಆಫ್ರಿಕಾ ಕೋಸ್ಟ್ ಅಲ್ಲಿ ವಿ ಹ್ಯಾವ್ ಎ ಕೋಲ್ಡ್ ಕರೆಂಟ್ ಫ್ಲೋಯಿಂಗ್, ಇದನ್ನ ಕ್ಯಾನರಿ ಕರೆಂಟ್ ಅಂತ ಕರೀತೀವಿ. ಸೊ ಕ್ಯಾನರಿ ಕರೆಂಟ್ ಇಲ್ಲಿ ಹರಿತಾ ಇರೋದ್ರಿಂದ ಏನಾಗುತ್ತೆ, ಇದರ ತಾಪಮಾನ ಕಡಿಮೆ ಆಗುತ್ತೆ. ಇನ್ನ ಉತ್ತರ ಅಮೆರಿಕಾ ಪ್ರದೇಶವನ್ನ ನಾವು ಗಮನಿಸ್ಕೊಂಡ್ರೆ, ಉತ್ತರ ಅಮೆರಿಕಾ ಪ್ರದೇಶದ ಪೂರ್ವ ಭಾಗದಲ್ಲಿ ಗಲ್ಫ್ ಸ್ಟ್ರೀಮ್ ಹರಿತಾ ಇದೆ. ಸೊ ಈ ತರ ಗಲ್ಫ್ ಸ್ಟ್ರೀಮ್ ಈ ಭಾಗದಲ್ಲಿ ಹರಿತಾ ಇರೋದ್ರಿಂದ ಇಲ್ಲಿ ಕೋಸ್ಟಲ್ ಟೆಂಪರೇಚರ್ ನ ಏನ್ ಮಾಡುತ್ತಿದ್ದು ಜಾಸ್ತಿ ಮಾಡುತ್ತೆ. ಸೊ ಬೇಸಿಕಲಿ ನಾವು ಹೇಳ್ತಾ ಇದೀವಿ,
cold current will decrease the temperature of the coastal region, warm current will increase the temperature of the coastal region. Example ಬರೀಬೇಕು, ಡಯಾಗ್ರಾಮ್ ಬರೀಬೇಕು ಇದಕ್ಕೆ. ನೆಕ್ಸ್ಟ್ ಕೋಸ್ಟಲ್ ಟೆಂಪರೇಚರ್ ಅನ್ನ ಹೊರತುಪಡಿಸಿದ್ರೆ is there any other thing that is going to affect ಅಂತಂದ್ರೆ it will affect the coastal precipitation. ಸೊ ಕರಾವಳಿ ಪ್ರದೇಶದಲ್ಲಿ ಉಂಟಾಗುವಂತಹ ವೃಷ್ಟಿಯ ಮೇಲೆ ಕೂಡ ಇದು ಪರಿಣಾಮವನ್ನ ಬೀರುತ್ತೆ ಅಂತ ಹೇಳ್ತೀವಿ. ಸೊ ವೃಷ್ಟಿಯ ಮೇಲೆ ಯಾವ ರೀತಿಯಂತಹ ಪರಿಣಾಮ ಬೀರುತ್ತೆ? ಈಗ ವಾರ್ಮ್ ಕರೆಂಟ್ ಇದೆ ಅಂದ್ರೆ ಏನಾಗುತ್ತೆ, ವಾರ್ಮ್ ಕರೆಂಟ್ ತನ್ನ ಮೇಲೆ ಇರುವಂತಹ ಏರ್ ಟೆಂಪರೇಚರ್ ಅನ್ನ ಜಾಸ್ತಿ ಮಾಡುತ್ತೆ. ಸೊ ಏರ್ ಟೆಂಪರೇಚರ್ ಅನ್ನ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಅದರಲ್ಲಿರುವಂತಹ ಹ್ಯೂಮಿಡಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹ್ಯೂಮಿಡಿಟಿ ಕೆಪಾಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್ ಅಂತ ನೀವು ಓದಿದ್ದೀರಿ. ಸೊ ಹ್ಯೂಮಿಡಿಟಿ ಅದರದ್ದು ಜಾಸ್ತಿ ಆಗುತ್ತೆ. ಸೊ ಹ್ಯೂಮಿಡಿಟಿ ಜಾಸ್ತಿ ಆದಾಗ ಅಮೌಂಟ್ ಆಫ್ ರೈನ್ಫಾಲ್ ಆಲ್ಸೋ ಇನ್ಕ್ರೀಸಸ್. ಓಕೆ, ಎಕ್ಸಾಂಪಲ್ ಯಾವ್ದು ಕೊಡ್ತೀರಿ ಇದಕ್ಕೆ? ಎನಿ ವಾರ್ಮ್ ಕರೆಂಟ್ ಅನ್ನ ಕೊಡಬಹುದು. ಎಕ್ಸಾಂಪಲ್ ಬ್ರೆಜಿಲ್ ಕೋಸ್ಟ್ ಅಲ್ಲಿ ಬರುವಂತಹ ಬ್ರೆಜಿಲ್ ಕರೆಂಟ್ ಅನ್ನ ನೀವು ಎಕ್ಸಾಂಪಲ್ ಆಗಿ ಕೊಡಬಹುದು. ಇದರ ಉಲ್ಟಾ ಏನಾಗುತ್ತೆ, ಕೋಲ್ಡ್ ಕರೆಂಟ್ ಇತ್ತು ಅಂದ್ರೆ ಮಳೆಯ ಪ್ರಮಾಣವನ್ನದು ಕಡಿಮೆ ಮಾಡುತ್ತೆ. ಎಕ್ಸಾಂಪಲ್ ಏನ್ ಕೊಡ್ತೀರಿ? ಆಫ್ರಿಕಾದ ದಕ್ಷಿಣ ಸಾಗರದಲ್ಲಿ ಕಂಡು ಬರುವಂತಹ ಬೆನಿಗ್ಯುಯೆಲಾ ಕರೆಂಟ್ ಏನಿದೆ, ಸೊ ವೆಸ್ಟ್ ಕೋಸ್ಟ್ ಆಫ್ ಆಫ್ರಿಕಾದಲ್ಲಿ ಸೌತ್ ಇಂದ ನಾರ್ತ್ ಗೆ ಹೋಗುವಂತದ್ದು ಬೆನಿಗ್ಯುಯೆಲಾ ಆಗಿರುತ್ತೆ. ಸೊ ಬೆನಿಗ್ಯುಯೆಲಾ ಕರೆಂಟ್ ಕೋಲ್ಡ್ ಕರೆಂಟ್ ಆಗಿರೋದ್ರಿಂದ ಆ ಭಾಗದಲ್ಲಿ ಮಳೆಯ ಪ್ರಮಾಣವನ್ನ ಕಡಿಮೆ ಮಾಡುತ್ತೆ. ಸೊ ಇಟ್ ವಿಲ್ ಅಫೆಕ್ಟ್ ದ ಕೋಸ್ಟಲ್ ಪ್ರೆಸಿಪಿಟೇಷನ್ ಅಂತ ಹೇಳ್ಬೋದು. ನೆಕ್ಸ್ಟ್, ಡಸ್ ಇಟ್ ಆಲ್ಸೋ ಎಫೆಕ್ಟ್ ಎನಿಥಿಂಗ್ ಎಲ್ಸ್ ಅಂದ್ರೆ ಇಟ್ ವಿಲ್ ಅಫೆಕ್ಟ್ ದ ಗ್ಲೋಬಲ್ ವಿಂಡ್ ಸಿಸ್ಟಮ್ಸ್ ಅಂತ ಹೇಳ್ಬೋದು. ಸೊ ಗ್ಲೋಬಲ್ ವಿಂಡ್ ಸಿಸ್ಟಮ್ಸ್ ಅನ್ನ ಯಾವ ರೀತಿಯಲ್ಲಿ ಎಫೆಕ್ಟ್ ಮಾಡುತ್ತೆ? ಸೊ ಗ್ಲೋಬಲ್ ವಿಂಡ್ ಸಿಸ್ಟಮ್ಸ್ ನಿಮ್ಗೆ ಗೊತ್ತಿದೆ, ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ಯಾಟರ್ನ್. ಈಗ ಸಬ್ ಟ್ರಾಪಿಕಲ್ ಈಕ್ವಟೋರಿಯಲ್ ಲೋ ಪ್ರೆಷರ್ ಬೆಲ್ಟ್ ಇದೆ, ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಇದೆ, ಮತ್ತು ಸಬ್ ಪೋಲಾರ್ ಲೋ ಪ್ರೆಷರ್ ಬೆಲ್ಟ್ ಇದೆ. ಸೊ ಈ ರೀತಿಯಲ್ಲಿ ಡಿಫರೆಂಟ್ ನಾವು ವಿಂಡ್ ಸಿಸ್ಟಮ್ಸ್ ಅಲ್ಲಿ ನಾವು ಪ್ರೆಷರ್ ಬೆಲ್ಟ್ ಗಳನ್ನ ಮಾಡಿದೀವಿ. ಈ ಪ್ರೆಷರ್ ಬೆಲ್ಟ್ ಗಳ ನಡುವೆ ವಿಂಡ್ ಸಿಸ್ಟಮ್ಸ್ ಇದೆ. ಎಕ್ಸಾಂಪಲ್ ಇದನ್ನ ನಾರ್ತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಅಂತ ಕರಿತಾ ಇದೀವಿ, ಇದನ್ನ ಸೌತ್ ಈಸ್ಟ್ ಟ್ರೇಡ್ ವಿಂಡ್ಸ್ ಅಂತ ಕರಿತಾ ಇದೀವಿ, ಇದನ್ನ ವೆಸ್ಟರ್ಲೀಸ್ ಅಂತ ಕರಿತಾ ಇದೀವಿ. ಇಲ್ಲಿ ಬರುವಂತದ್ದನ್ನ ಪೋಲಾರ್ ಈಸ್ಟರ್ಲೀಸ್ ಅಂತೇಳಿ ಕರಿತಾ ಇದೀವಿ. ಸೊ ಈ ದಿಕ್ಕಿನಲ್ಲಿ ಇದರಲ್ಲಿ ಏನಾದ್ರು ಬದಲಾವಣೆ ಉಂಟಾಗತ್ತಾ ಅಂತಂದಾಗ ಒನ್ ಎಕ್ಸಾಂಪಲ್ ದಟ್ ವಿ ಕ್ಯಾನ್ ಗಿವ್ ಇಸ್ ಎಲ್ ನಿನೋ. ಸೊ ಗ್ಲೋಬಲ್ ವಿಂಡ್ ಪ್ಯಾಟರ್ನ್ ಅನ್ನ ಬದಲಾವಣೆ ಮಾಡುವಂತಹ ಕೆಲವು ಕರೆಂಟ್ಸ್ ಅಥವಾ ಟೈಡ್ಸ್ ಅಂತ ನಾವು ನೋಡುವಂತದ್ದಾದ್ರೆ ಎಲ್ ನಿನೋ ಬಿಕಮ್ಸ್ ಎ ವೆರಿ ಗುಡ್ ಎಕ್ಸಾಂಪಲ್. ಎಲ್ ನಿನೋ ಏನಾಗುತ್ತೆ, ವಾರ್ಮಿಂಗ್ ಆಫ್ ದ ಈಕ್ವಟೋರಿಯಲ್ ಪೆಸಿಫಿಕ್ ಓಷನ್. ಅಂದ್ರೆ ಪೆಸಿಫಿಕ್ ಓಷನ್ ಪ್ರದೇಶದಲ್ಲಿ ಎರಡು ಕರೆಂಟ್ ಗಳಿದ್ದಾವೆ. ದಕ್ಷಿಣದಲ್ಲಿ ಪೆರು ಕರೆಂಟ್ ಬರ್ತಾ ಇದೆ, ಉತ್ತರದಲ್ಲಿ ಕೌಂಟರ್ ಈಕ್ವಟೋರಿಯಲ್ ಕರೆಂಟ್ ಬರ್ತಾ ಇದೆ. ಸೊ ಈ ಎರಡೂ ಪ್ರದೇಶ ಸಂಧಿಸುವ ಕಡೆ ನಮಗೆ ಪೆರು ದೇಶ ಇರುವಂತದ್ದು. ಸೊ ಈ ಪೆರು ದೇಶದ ಕೋಸ್ಟ್ ಅಲ್ಲಿ ನೋಡ್ಕೊಂಡಾಗ ಇಲ್ಲಿ ಕರಾವಳಿಯಲ್ಲಿ ಫಿಶಿಂಗ್ ಬಹಳ ಮುಖ್ಯ ಆಗುತ್ತೆ. ಸೊ ಈ ಫಿಶಿಂಗ್ ದೃಷ್ಟಿಯಿಂದ ಕೋಲ್ಡ್ ಪೆರು ಕರೆಂಟ್ ಇಸ್ ಇಂಪಾರ್ಟೆಂಟ್ ಫಾರ್ ಅಸ್. ಆದರೆ ಎಲ್ಲಿನೋ ಟೈಮಲ್ಲಿ ಏನಾಗುತ್ತೆ, ದಿಸ್ ಕೌಂಟರ್ ಈಕ್ವಟೋರಿಯಲ್ ಕರೆಂಟ್ ಬಿಕಮ್ಸ್ ವೆರಿ ಸ್ಟ್ರಾಂಗ್. ಸೊ ಅಂದ್ರೆ ತಾಪಮಾನ ಏನಾಗ್ತದೆ, ಹೆಚ್ಚಾಗ್ತಾ ಹೋಗುತ್ತೆ. ತಾಪಮಾನ ಹೆಚ್ಚಾದಾಗ ಏನಾಗುತ್ತೆ, ಇಲ್ಲಿ ಹೈ ಪ್ರೆಷರ್ ಕಂಡೀಷನ್ ಇರುವಂತದ್ದು ಇಲ್ಲಿ ಲೋ ಪ್ರೆಷರ್ ಕಂಡೀಷನ್ ಪೆರುಲಿ ಕ್ರಿಯೇಟ್ ಆಗುತ್ತೆ. ಲೋ ಪ್ರೆಷರ್ ಕಂಡೀಷನ್ ಕ್ರಿಯೇಟ್ ಆದಾಗ ಅಸೆಂಟ್ ಆಫ್ ಏರ್ ಇಲ್ಲಿ ಶುರು ಆಗ್ಬಿಡುತ್ತೆ. ಅಸೆಂಟ್ ಆಫ್ ಏರ್ ಶುರು ಆದಾಗ ಇಲ್ಲಿ ಮಳೆ ಬರೋದಕ್ಕೆ ಶುರು ಆಗುತ್ತೆ. ಅದರ ಆಪೋಸಿಟ್ ಸೈಡ್ ಇಂಡೋನೇಷ್ಯಾ ಕಡೆಗೆ ಏನಾಗುತ್ತೆ ಅಂತ ನೋಡ್ಕೊಂಡಾಗ ಸಾಮಾನ್ಯವಾಗಿ ಲೋ ಪ್ರೆಷರ್ ಇರುತ್ತೆ, ಆದ್ರೆ ಎಲ್ಲಿನೋ ಬಂದಾಗ ಇಲ್ಲಿ ಹೈ ಪ್ರೆಷರ್ ಆಗ್ಬಿಡುತ್ತೆ. ಸೊ ಹೈ ಪ್ರೆಷರ್ ಆದಾಗ ದ ಏರ್ ವಿಲ್ ಆಕ್ಚುಲಿ ಡಿಸೆಂಡ್. ಓಕೆನಾ? ಸೊ ಏರ್ ವಿಲ್ ಆಕ್ಚುಲಿ ಡಿಸೆಂಡ್ ಹಿಯರ್. ಸೊ ಡಿಸೆಂಡ್ ಆಗ್ತಾ ಇದೆ ಅಂತ ಮಳೆ ಬರುತ್ತಾ? ಇಲ್ಲ. ಸೊ ಯಾಕೆಂದ್ರೆ ಮೋಡಗಳ ರಚನೆ ಈ ಭಾಗದಲ್ಲಿ ಆಗೋದಿಲ್ಲ, ಸೊ ಹಾಗಾಗಿ ಮಳೆ ಬರಲ್ಲ. ಸೊ ವಾಟ್ ವಿಲ್ ಎಕ್ಸ್ಪೀರಿಯನ್ಸ್ ಡ್ರಾಟ್ ಅಂತಂದಾಗ ಇಂಡಿಯಾ, ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಇವೆಲ್ಲವೂ ಕೂಡ ಬರಗಾಲವನ್ನ ಅನುಭವಿಸುತ್ತವೆ. ಸೊ ಹಾಗಾಗಿ ಗ್ಲೋಬಲ್ ಕ್ಲೈಮೇಟ್ ಅನ್ನು ಎಫೆಕ್ಟ್ ಮಾಡುತ್ತಾ? ಎಸ್, ಇದು ಎಫೆಕ್ಟ್ ಮಾಡುತ್ತೆ ಅನ್ನೋದು ಹೇಳ್ಬೋದು. ಸೊ ಇಟ್ ವಿಲ್ ಎಫೆಕ್ಟ್ ದ ವಿಂಡ್ ಸಿಸ್ಟಮ್ಸ್. ಡಸ್ ಇಟ್ ಆಲ್ಸೋ ಎಫೆಕ್ಟ್ ದ ಇಕೋಸಿಸ್ಟಮ್ಸ್ ಅಂತಂದಾಗ ಎಸ್, ಇಟ್ ಅಫೆಕ್ಟ್ ದ ಇಕೋಸಿಸ್ಟಮ್. ಇಕೋಸಿಸ್ಟಮ್ ಯಾವ ರೀತಿಯಲ್ಲಿ ನಮಗೆ ಫೈಟೋ ಪ್ಲಾಂಕ್ಟನ್ಸ್ ಗಳನ್ನ ಈಕ್ವಟೋರಿಯಲ್ ರೀಜನ್ ಇಂದ ಹೈಯರ್ ರೀಜನ್ ಗೆ ತಗೊಂಡು ಹೋಗುವಂತದನ್ನ ನಾವು ನೋಡ್ತೀವಿ. ಸೊ ಫೈಟೋ ಪ್ಲಾಂಕ್ಟನ್ ಜಾಸ್ತಿ ಆಯ್ತು ಅಂತಂದ್ರೆ ಏನಾಗುತ್ತೆ, ಬಯೋಡೈವರ್ಸಿಟಿ ಜಾಸ್ತಿ ಆಗುತ್ತೆ. ಬಯೋಡೈವರ್ಸಿಟಿ ಜಾಸ್ತಿ ಆದಾಗ ಏನಾಗುತ್ತೆ, ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಅನ್ನೋದೇನಿದೆ ಅಂದ್ರೆ ವಾತಾವರಣದಲ್ಲಿರುವಂತಹ ಕಾರ್ಬನ್ ಅನ್ನ ಹೀರ್ಕೊಳ್ಳುವಂತಹ ಶಕ್ತಿ ಓಷನ್ಗೆ ಜಾಸ್ತಿ ಇರುತ್ತೆ. ಸೊ ಯಾವಾಗ ಓಷನ್ಗೆ ಜಾಸ್ತಿ ಇರುತ್ತೆ ಅವಾಗ ಓಷನ್ ಅಸಿಡಿಫಿಕೇಶನ್ ಅನ್ನುವಂಥದ್ದು ಆಗುವುದಿಲ್ಲ. ಸೊ ಇಲ್ಲಿ ಕರೆಂಟ್ಸ್ ಗಳು ಸರಿಯಾಗಿದ್ದ ಇಲ್ಲ ಅಂತಂದ್ರೆ ನ್ಯೂಟ್ರಿಷನ್ ಇಂಬ್ಯಾಲೆನ್ಸ್ ಉಂಟಾಗಿ ಓಷನ್ ಅಸಿಡಿಫಿಕೇಶನ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಿದ್ರೆ ಟೈಡ್ಸ್ ಕೂಡ ಯಾವ್ದಾದ್ರು ರೀತಿಯಲ್ಲಿ ಹೆಲ್ಪ್ ಮಾಡುತ್ತಾ ಅಂತ ಅಂದಾಗ ಇಲ್ಲಿ ಲೋಕಲ್ ಟೆಂಪರೇಚರ್ ಡಿಫರೆನ್ಸಸ್ ಗಳನ್ನ ಇಲ್ಲಿ ಉಂಟು ಮಾಡಬಹುದು.
ಮಿಕ್ಸಿಂಗ್ ಆಫ್ ವಾಟರ್ ಅನ್ನ ಉಂಟು ಮಾಡಬಹುದು ಮತ್ತು ಪೋಲಾರ್ ರೀಜನ್ಸ್ ಅಲ್ಲಿ ಐಸ್ ಫಾರ್ಮೇಶನ್ ಅನ್ನು ಕೂಡ ಇದು ಪ್ರಭಾವಿಸುತ್ತೆ ಅಂತ ಹೇಳ್ತೀವಿ. ಸೊ ಇದನ್ನ ಲಾಸ್ಟ್ ಅಲ್ಲಿ ಬರೆದು ನೀವು ಕನ್ಕ್ಲೂಡ್ ಮಾಡ್ಕೋಬಹುದು. ಸೊ ಇಲ್ಲಿ ಲೋಕಲ್ ಟೆಂಪರೇಚರ್ ಅಂತಂದಾಗ ಏನಾಗುತ್ತೆ, ಸೊ ಲೋಕಲ್ ಇಲ್ಲಿ ಮಿಕ್ಸಿಂಗ್ ಆಫ್ ವಾಟರ್, ಸೊ ಮಿಕ್ಸಿಂಗ್ ಆಫ್ ವಾಟರ್ ಫಸ್ಟ್ ತಗೊಳ್ಳೋಣ. ಸೊ ಸಿ ಲೆವೆಲ್ ಏನಾಗುತ್ತೆ, ರೈಸ್ ಆಗುತ್ತೆ. ಸೊ ರೈಸ್ ಆದಾಗ ಎಸ್ಚುರಿಯಲ್ಲಿ ಇರುವಂತಹ ನೀರು, ಸಿ ನಲ್ಲಿ ಇರುವಂತಹ ನೀರು ಎರಡು ಕೂಡ ಮಿಕ್ಸ್ ಆಗ್ತವೆ. ಸೊ ಮಿಕ್ಸ್ ಆದಾಗ ಏನಾಗುತ್ತೆ, ನ್ಯೂಟ್ರಿಷನ್ ಇಲ್ಲಿ ವೇರಿಯೇಷನ್ಸ್ ಗಳು ಬರ್ತವೆ. ಸೊ ನ್ಯೂಟ್ರಿಷನ್ ಇಲ್ಲಿ ವೇರಿಯೇಷನ್, ಸಿ ಅಲ್ಲಿ ನ್ಯೂಟ್ರಿಷನ್ ಕಡಿಮೆ, ಎಸ್ಚುರಿಯಲ್ಲಿ ನ್ಯೂಟ್ರಿಷನ್ ಜಾಸ್ತಿ. ಸೊ ಇಲ್ಲಿ ಮಿಕ್ಸ್ ಆದಾಗ ಏನಾಗುತ್ತೆ, ಸಿ ಯಲ್ಲೂ ಕೂಡ ನ್ಯೂಟ್ರಿಷನ್ ಬರುತ್ತೆ. ನ್ಯೂಟ್ರಿಷನ್ ಬಂದಾಗ ಏನಾಗುತ್ತೆ, ಫೈಟೋಪ್ಲಾಂಕ್ಟನ್ಸ್ ಜಾಸ್ತಿ ಆಗುತ್ತೆ. ಫೈಟೋಪ್ಲಾಂಕ್ಟನ್ ಜಾಸ್ತಿ ಆದಾಗ ಏನಾಗುತ್ತೆ, ಸಿದು ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಮಾಡುವಂತಹ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಅಂಡ್ ಇಟ್ ವಿಲ್ ಎಫೆಕ್ಟ್ ದ ಗ್ಲೋಬಲ್ ವಾರ್ಮಿಂಗ್ ಅಂಡ್ ದ ಓಷನ್ ಅಸಿಡಿಫಿಕೇಶನ್ ಸಿಸ್ಟಮ್. ಹಾಗಿದ್ರೆ ಟೆಂಪರೇಚರ್ ಗಳನ್ನು ಕೂಡ ಏನಾದ್ರು ವ್ಯತ್ಯಾಸ ಮಾಡುತ್ತಾ ಅಂತಂದಾಗ ಟೈಡ್ಸ್ ಏನ್ ಮಾಡುತ್ತೆ, ಕೆಳ ಹಂತದಲ್ಲಿ ಲೋ ಟೆಂಪರೇಚರ್ ವಾಟರ್ ಇದೆ, ಮೇಲ್ಗಡೆ ಹಂತದಲ್ಲಿ ಹೈ ಟೆಂಪರೇಚರ್ ವಾಟರ್ ಇರುತ್ತೆ. ಸೊ ಟೈಡ್ಸ್ ಬಂದಾಗ ಏನಾಗುತ್ತೆ, ಮೇಲ್ಮುಖವಾಗಿ ನೀರು ಚಲಿಸೋದ್ರಿಂದ ಈ ಲೋ ಟೆಂಪರೇಚರ್ ಮೇಲ್ ಬಂದು ಹೈ ಟೆಂಪರೇಚರ್ ಕೆಳಗೆ ಬರುತ್ತೆ. ಅಂದ್ರೆ ಇಟ್ ವಿಲ್ ಲೀಡ್ ಟು ಗುಡ್ ಅಮೌಂಟ್ ಆಫ್ ಮಿಕ್ಸಿಂಗ್ ಆಫ್ ವಾಟರ್. ಸೊ ಮೇಲೆ ನ್ಯೂಟ್ರಿಷನ್ ಜಾಸ್ತಿ ಇರುತ್ತೆ, ಕೆಳಗೆ ನ್ಯೂಟ್ರಿಷನ್ ಜಾಸ್ತಿ ಇರುತ್ತೆ. ಅಂದ್ರೆ ಮೇಲೆ ನ್ಯೂಟ್ರಿಷನ್ ಜಾಸ್ತಿ ಇರುತ್ತೆ, ಯಾಕೆ, ಇಟ್ ಈಸ್ ಎ ಫೋಟಿಕ್ ಝೋನ್ ಅಂತ ನಾವು ಹೇಳಿ ಕರಿತೀವಿ. ಸೊ ಸೂರ್ಯನ ನೇರವಾದ ಕಿರಣಗಳನ್ನ ಪಡೆಯೋದ್ರಿಂದ ಇಲ್ಲಿ ಬಯೋಡೈವರ್ಸಿಟಿ ಬಹಳ ಚೆನ್ನಾಗಿರುತ್ತೆ, ನ್ಯೂಟ್ರಿಷನ್ ಬಹಳ ಚೆನ್ನಾಗಿರುತ್ತೆ, ಇಲ್ಲಿ ಮಿಕ್ಸಿಂಗ್ ಆಗ್ತಾ ಹೋಗುತ್ತೆ. ಸೊ ಮಿಕ್ಸಿಂಗ್ ಆಯ್ತು ಅಂತಂದ್ರೆ ಫೈಟೋಪ್ಲಾಂಕ್ಟನ್ ಜಾಸ್ತಿ ಆಗುತ್ತೆ, ಬಯೋಡೈವರ್ಸಿಟಿ ಜಾಸ್ತಿ ಆಯ್ತು ಅಂದ್ರೆ ಕಾರ್ಬನ್ ಸೀಕ್ವೆಸ್ಟ್ರೇಷನ್ ಎಫೆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಪೋಲಾರ್ ರೀಜನ್ಸ್ ಅಲ್ಲಿ ಐಸ್ ಫಾರ್ಮೇಶನ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತಂದಾಗ, ಈಗ ಕೂಲರ್ ವಾಟರ್ ಬಂತು ಅಂತಂದ್ರೆ ಐಸ್ ಫಾರ್ಮೇಶನ್ ಜಾಸ್ತಿ ಆಗುತ್ತೆ, ವಾರ್ಮ್ ವಾಟರ್ ಬಂತು ಅಂತಂದ್ರೆ ಐಸ್ ಫಾರ್ಮೇಶನ್ ನ ಎಫೆಕ್ಟ್ ಆಗುತ್ತೆ. ಸೊ ಐಸ್ ಗಳೇನಾಗ್ತವೆ, ಬ್ರೇಕ್ ಆಗ್ತವೆ. ಅಂದ್ರೆ ಇಟ್ ಕ್ಯಾನ್ ಬಿಕಮ್ ಐಸ್ ಬರ್ಗ್ಸ್ ಅಂತ ನಾವು ಹೇಳಿ ಕರಿತೀವಿ. ಸೊ ಇದು ಯಾವ್ದ್ರ ಮೇಲೆ ಡಿಪೆಂಡೆಂಟ್ ಇದೆ ಅಂದ್ರೆ ಇದು ಓಷನ್ ಕರೆಂಟ್ಸ್ ಮೇಲೆ ಡಿಪೆಂಡೆಂಟ್ ಇದೆ. ಓಷನ್ ಕರೆಂಟ್ಸ್ ಅಲ್ಲಿ ನೀರನ್ನ ವಾರ್ಮ್ ವಾಟರ್ ತರ್ತಾ ಇದೆಯಾ, ಕೋಲ್ಡ್ ವಾಟರ್ ತರ್ತಾ ಇದೆಯಾ ಅನ್ನೋದ್ರ ಮೇಲೆ ಪೋಲಾರ್ ರೀಜನ್ಸ್ ಅಲ್ಲಿ ಕೂಲರ್ ನೀರು ಬರುತ್ತಾ, ವಾರ್ಮರ್ ನೀರು ಬರುತ್ತಾ ಅನ್ನೋಂಥದ್ದನ್ನ ಹೇಳ್ಬೋದು. ಸೊ ಇಷ್ಟು ಹೇಳಿ ನೀವು ಇದನ್ನ ಕನ್ಕ್ಲೂಡ್ ಮಾಡಬಹುದಾಗತ್ತೆ. ಸೊ ಇಷ್ಟು ಡಿಸ್ಕಷನ್ ಮಾಡಿದ ನಂತರದಲ್ಲಿ ಕನ್ಕ್ಲೂಷನ್ ಏನ್ ಮಾಡ್ತೀರಿ, ಎಸ್, ಸೊ ಓಷನ್ ಕರೆಂಟ್ಸ್ ಅಂಡ್ ಟೈಡ್ಸ್ ಡಸ್ affect the global climatic circulation as said above, and the concern with respect to global warming currently is also with respect to the currents and ocean tides also. ಯಾಕೆ ಅಂತಂದ್ರೆ ಇಲ್ಲಿ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇರೋದ್ರಿಂದ ಗ್ಲೋಬಲ್ ಕನ್ವೇಯರ್ ಬೆಲ್ಟ್ ಹೀಟ್ ಸಿಸ್ಟಮ್ ಏನಿದೆಯಲ್ಲ ಅದರಲ್ಲೂ ಕೂಡ ಬದಲಾವಣೆ ಆಗ್ತಿದೆ. ಸೊ ನ್ಯೂಸ್ ಅಲ್ಲಿ ನೀವು ನೋಡಿರ್ಬೋದು, ಅಟ್ಲಾಂಟಿಕ್ ಸಾಗರದಲ್ಲಿ ತಮ್ಮ ಕರೆಂಟ್ಸ್ ಅನ್ನ ಅಟ್ಲಾಂಟಿಕ್ ಸಾಗರ ಕಳ್ಕೋತಾ ಇದೆ. ಸೊ ವೇರಿಯೇಷನ್ ಆಗ್ತಾ ಇದೆ ಅಂತ ಹೇಳಿ. ಸೊ ಬೇರೆ ಸಾಗರಗಳಲ್ಲೂ ಕೂಡ ಇದು ಆಗ್ತಾ ಇರುವಂತದ್ದು ಬಹಳ ಸಾಮಾನ್ಯ ಆಗಿದೆ. ಇನ್ನೂ ಕೂಡ ರಿಸರ್ಚ್ ಇದ್ರ ಮೇಲೆ ಆಗ್ಬೇಕಾಗಿದೆ. ಸೊ ಗ್ಲೋಬಲ್ ಪ್ರಕೃತಿ ಏನ್ ಕೊಟ್ಟಿದೆ ಅದನ್ನ ನಷ್ಟ ಮಾಡ್ಕೊಳ್ಳದೆ ನಾವು ಡೆವಲಪ್ಮೆಂಟ್ ಅನ್ನ ಮಾಡ್ಕೋಬೇಕು, ಸಸ್ಟೈನಬಲ್ ಡೆವಲಪ್ಮೆಂಟ್ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಬೇಕು ಅಂತ ಹೇಳಿ ನೀವು ಕನ್ಕ್ಲೂಡ್ ಮಾಡಬೇಕು. ಓಕೆ, ಈಗ ಎರಡನೇ ಕ್ವಶನ್ ಅನ್ನ ನಾವು ಡಿಸ್ಕಷನ್ ತಗೋಣ. ಎರಡನೇ ಕ್ವಶನ್ ಏನ್ ಹೇಳ್ತಿದ್ದಾರೆ, ವಲಸೆಯ ಮಾದರಿ ಬಗ್ಗೆ ಡಿಸ್ಕಷನ್ ಮಾಡಿ ಅಂತ ಹೇಳ್ತಾರೆ. ಅಂದ್ರೆ ಹ್ಯೂಮನ್ ಮೈಗ್ರೇಷನ್ ಅನ್ನೋದೇನಿದೆ ಜಾಗ್ರಫಿಕಲ್ ಫ್ಯಾಕ್ಟರ್ಸ್ ನಿಂದ ಮಾತ್ರ ಇನ್ಫ್ಲೂಯೆನ್ಸ್ ಆಗಿಲ್ಲ, ಇದು ಸೋಶಿಯೋ ಪೊಲಿಟಿಕಲ್ ಫ್ಯಾಕ್ಟರ್ಸ್ ನಿಂದಲೂ ಕೂಡ ಇನ್ಫ್ಲೂಯೆನ್ಸ್ ಆಗಿದೆ. ಮತ್ತು 21ನೇ ಶತಮಾನದಲ್ಲಿ ಇದು ಹೇಗೆ ಸಾಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಅನ್ನುವಂಥದ್ದನ್ನ ಇಲ್ಲಿ ಹೇಳಿದ್ದಾರೆ. ಸೊ ಕ್ವಶನ್ ಬಹಳ ಕ್ಲಿಯರ್ ಇದೆ. ನಾವು ಜಾಗ್ರಫಿಕಲ್ ಫ್ಯಾಕ್ಟರ್ಸ್ ಬಗ್ಗೆನೂ ಬರಿಬೇಕಾಗತ್ತೆ, ಸೋಶಿಯೋ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಬಗ್ಗೆನೂ ಕೂಡ ಬರಿಬೇಕಾಗತ್ತೆ, ಅದನ್ನೇ ಟ್ರೆಂಡ್ಗೂ ಕೂಡ ಜೋಡಿಸಬೇಕಾಗತ್ತೆ. ಸೊ ಇಂಟ್ರೊಡಕ್ಷನ್ ಏನ್ ಬರೀತೀರಿ ಅಂತಂದಾಗ ಹ್ಯೂಮನ್ ಮೈಗ್ರೇಷನ್ ಅಂದ್ರೆ ಏನು ಅನ್ನೋದು ಬರೀಬಹುದು, ಅಥವಾ ಕರೆಂಟ್ ಅಫೇರ್ಸ್ ನಿಮ್ಗೆ ಏನಾದ್ರು ಗೊತ್ತಿತ್ತು ಅಂದ್ರೆ ಬರೀಬಹುದು. ಈಗ ಕ್ಲೈಮೇಟ್ ರೆಫ್ಯೂಜೀಸ್ ಗಳು ಆಗ್ತಾ ಇರುವಂತದ್ದಾಗಿರ್ಬೋದು, ಸಿರಿಯಾವನ್ನ ದಾಟ್ಕೊಂಡು ಯುರೋಪ್ಗೆ ಹೋಗಿರುವಂತದ್ದಾಗಿರ್ಬೋದು, ಆಫ್ರಿಕಾವನ್ನ ದಾಟ್ಕೊಂಡು ಯುರೋಪ್ಗೆ ಹೋಗಿರೋದಾಗಿರ್ಬೋದು, ರೋಹಿಂಗ್ಯಾಗಳು ಭಾರತಕ್ಕೆ ಬಂದಿರುವಂತದ್ದು, ಬಾಂಗ್ಲಾದೇಶಕ್ಕೆ ಬಂದಿರುವಂತದ್ದು, ಇಂಡೋನೇಷ್ಯಾಗ ಹೋಗ್ತಾ ಇರುವಂತದ್ದು, ಇದನ್ನ ಬೇಕಾದ್ರೆ ಬರೀಬಹುದು. ಸೊ ಎನಿ ಕರೆಂಟ್ ಅಫೇರ್ಸ್ ಕ್ಯಾನ್ ಆಕ್ಚುಲಿ ಬಿ ಯೂಸ್ಡ್ ಆಸ್ ಎ ಇಂಟ್ರೊಡಕ್ಷನ್ ಹಿಯರ್. ಇಷ್ಟು ಬರೆದ್ಮೇಲೆ ಏನ್ ಮಾಡ್ಬೇಕು, ಸೊ ಮೈಗ್ರೇಷನ್ ಅನ್ನೋದು ಜಾಗ್ರಫಿಕಲ್ ಫ್ಯಾಕ್ಟರ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಹೇಗೆ ಅಂತ ಹೇಳಿ ಸಂಕ್ಷಿಪ್ತವಾಗಿ ಬರಿಬೇಕಾಗತ್ತೆ. ಇದಾದ್ಮೇಲೆ ಸೋಶಿಯೋ ಎಕನಾಮಿಕ್ ಫ್ಯಾಕ್ಟರ್ಸ್ ಅನ್ನು ತಗೋಬೇಕಾಗತ್ತೆ. ಸೊ ಜಾಗ್ರಫಿಕಲ್ ಫ್ಯಾಕ್ಟರ್ಸ್ ಅಂದ್ರೆ ಏನ್ ಹೇಳ್ತೀವಿ, ಜನರಲ್ ಆಗಿ ಆ ಟೋಪೋಗ್ರಫಿ ಅಂದ್ರೆ ಆ ಪ್ರದೇಶದ ಭೂಸ್ವರೂಪದ ಆಧಾರದ ಮೇಲೆ ಹೇಳ್ಬೋದು. ಸೊ ಜನರಲಿ ಮೈಗ್ರೇಷನ್ ಎಲ್ಲಿಂದ ಆಗುತ್ತೆ, ಹಿಲ್ಸ್ ಅಂಡ್ ಮೌಂಟೇನ್ಸ್ ರೀಜನ್ಸ್ ಏನಿರ್ತವೆ ಇಲ್ಲಿ ಲ್ಯಾಂಡ್ ಪ್ರೊಡಕ್ಟಿವಿಟಿ ಬಹಳ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಇವರೆಲ್ಲರೂ ಕೂಡ ಪ್ಲೇನ್ ರೀಜನ್ಸ್ ಗಳಿಗೆ ಮೂವ್ ಆಗುವಂತಹ ಕಡೆಗೆ ಗಮನವನ್ನ ಕೊಡ್ತಾ ಇರ್ತಾರೆ. ಓಕೆ, ಎಕ್ಸಾಂಪಲ್ ಹಿಮಾಲಯದ ಪರ್ವತಗಳಿಂದ ಗಂಗಾ ಬಯಲು ಭೂಮಿಗೆ ಬರುವಂತದ್ದು. ನೆಕ್ಸ್ಟ್ ರಿವರ್ ಸಿಸ್ಟಮ್ಸ್ ಅಂತ ನೋಡ್ಕೊಂಡಾಗ, ಸೊ ಯಾವ ಪ್ರದೇಶದಲ್ಲಿ ಪೆರಿನಿಯಲ್ ರಿವರ್ಸ್ ಇರುತ್ತೆ ಆ ರೀಜನ್ಗೆ ಮೈಗ್ರೇಷನ್ ಆಗುವಂತ ಜಾಸ್ತಿ. ಯಾಕಂದ್ರೆ ಕುಡಿಯುವ ನೀರಿಗಾಗಿ ನೀರು ಬೇಕಾಗ್ತಿರುತ್ತೆ, ಬಳಕೆಗೆ ಬೇಕಾಗತ್ತೆ,
ಇಂಡಸ್ಟ್ರಿಯಲ್ ಯೂಸ್ಗೆ ಬೇಕಾಗತ್ತೆ, ಟ್ರಾನ್ಸ್ಪೋರ್ಟೇಷನ್ಗೆ ಬೇಕಾಗತ್ತೆ. ಸೊ ಹಾಗಾಗಿ ನೀರಿನ ಲಭ್ಯತೆ ಇರುವ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಲಾಗತ್ತೆ. ಸೊ ರಿವರ್ ಸಿಸ್ಟಮ್ ಅಥವಾ ವಾಟರ್ ಅಂತಂದಾಗ ಲೇಕ್ ನ ಸುತ್ತಮುತ್ತಲೂ ಕೂಡ ಇಲ್ಲಿ ಮೈಗ್ರೇಷನ್ ಆಗಬಹುದು. ನೆಕ್ಸ್ಟ್ ಕ್ಲೈಮೇಟ್ ಹೇಳ್ಬೋದು. ಸೊ ಕ್ಲೈಮೇಟ್ ಅಂತಂದಾಗ ಯಾವ ಕ್ಲೈಮೇಟ್ ನಿಂದ ಯಾವ ಕ್ಲೈಮೇಟ್ ಆಗತ್ತೆ ಅಂತಂದ್ರೆ ಎಕ್ಸ್ಟ್ರೀಮ್ಲಿ ಹಾಟ್ ವೆಟ್ ಕ್ಲೈಮೇಟ್ ಏನಿರುತ್ತೆ, ಇಲ್ಲಿಂದ ಮೈಲ್ಡ್ ಕ್ಲೈಮೇಟ್ ಗಳಿಗೆ ಹೋಗೋದಕ್ಕೆ ಜನ ಇಷ್ಟಪಡ್ತಿರ್ತಾರೆ. ಎಕ್ಸಾಂಪಲ್ ಈಕ್ವಟೋರಿಯಲ್ ರೀಜನ್ ಇಂದ ಮೆಡಿಟೇರಿಯನ್ ರೀಜನ್ ಹೋಗೋದಕ್ಕೆ ಇಷ್ಟಪಡ್ತಿರ್ತಾರೆ. ನೆಕ್ಸ್ಟ್ ಅತಿಯಾದಂತಹ ಟೆಂಪರೇಚರ್ಸ್ ಗಳು, ಬಹಳ ಹೆಚ್ಚಿನ ಟೆಂಪರೇಚರ್ ರೀಜನ್ ಇಂದ ಅಗೇನ್ ಮೈಲ್ಡ್ ಟೆಂಪರೇಚರ್ ರೀಜನ್ಸ್ ಗೆ, ಎಕ್ಸಾಂಪಲ್ ಮರುಸ್ಥಳೀಯಿಂದ ಭಾರತದ ಇತರೆ ಸ್ಥಳಗಳಿಗೆ ಹೆಚ್ಚಿನ ವಲಸೆ ಬರುವಂತದ್ದು. ನೆಕ್ಸ್ಟ್ ಎಕ್ಸ್ಟ್ರೀಮ್ ಲೋ ಟೆಂಪರೇಚರ್ ರೀಜನ್ ಇಂದ ಅಗೇನ್ ಮೈಲ್ಡ್ ಟೆಂಪರೇಚರ್ ರೀಜನ್ಸ್ ಗೆ ಬರುವಂತದ್ದು. ಎಕ್ಸಾಂಪಲ್ ಲಡಾಖ್ ನಿಂದ ಔಟ್ ಮೈಗ್ರೇಷನ್ ಆಗುವಂತದ್ದು. ಸೊ ಕ್ಲೈಮೇಟ್ ನ ಬೇಸಿಸ್ ಮೇಲೆ. ನೆಕ್ಸ್ಟ್ ಏನ್ ಹೇಳ್ಬೋದು, ಸಾಯಿಲ್ ನ ಬೇಸಿಸ್ ಮೇಲೆ ಹೇಳ್ಬೋದು. ಸೊ ಯಾವ ಪ್ರದೇಶದಲ್ಲಿ ಇನ್ಫರ್ಟೈಲ್ ಸಾಯಿಲ್ ಇರುತ್ತೆ ಆ ಪ್ರದೇಶವನ್ನ ಬಿಟ್ಟು ಫರ್ಟೈಲ್ ಸಾಯಿಲ್ ಕಡೆಗೆ ಹೆಚ್ಚಿನ ಮೈಗ್ರೇಷನ್ ಅನ್ನ ನಾವು ಗಮನಿಸಬಹುದಾಗುತ್ತೆ. ಸೊ ಹಾಗಾಗಿ ರಿವರ್ ವ್ಯಾಲಿಗಳಿಗೆ ಹೆಚ್ಚಿನ ಮೈಗ್ರೇಷನ್ ಆಗುತ್ತೆ ಅಂತ ಹೇಳಬೇಕಾಗತ್ತೆ. ನೆಕ್ಸ್ಟ್ ವೆಜಿಟೇಷನ್ ಅಂತ ಹೇಳೋದಾದ್ರೆ ಎಲ್ಲಿ ಥಿಕ್ ಫಾರೆಸ್ಟ್ ಇರುತ್ತೆ, ಬಹಳ ನಿತ್ಯ ಹರಿದ್ವರ್ಣ ಕಾಡುಗಳು ಇತ್ಯಾದಿ ಇದ್ದಾಗ ಅಲ್ಲಿನಾಗತ್ತೆ ಎಕನಾಮಿಕ್ ಪೊಟೆನ್ಶಿಯಲ್ ಬಹಳ ಕಡಿಮೆ ಇರುತ್ತೆ. ಸೊ ಡೆಸಿಡಿಯಸ್ ಫಾರೆಸ್ಟ್ ಕಡೆಗೆ ಹೆಚ್ಚಿನ ಮಟ್ಟದಲ್ಲಿ ಮೂವ್ಮೆಂಟ್ ಆಗುತ್ತೆ. ಅಲ್ಲಿ ಹೋಗಿ ತಮ್ಮ ಅಗ್ರಿಕಲ್ಚರಲ್ ಲ್ಯಾಂಡ್ ಗಳನ್ನ ಸೆಟಪ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಎಕ್ಸಾಂಪಲ್ ನಾವು ಆಫ್ರಿಕನ್ ಟ್ರೈಬ್ಸ್ ಅನ್ನ ಎಕ್ಸಾಂಪಲ್ ಆಗಿ ಇಲ್ಲಿ ಕೊಡಬಹುದಾಗುತ್ತೆ. ಸೊ ದೀಸ್ ಆರ್ ದ ಜಾಗ್ರಫಿಕಲ್ ಫ್ಯಾಕ್ಟರ್ಸ್. ಇದನ್ನ ಬಹಳ ಸಂಕ್ಷಿಪ್ತವಾಗಿ ನೀವು ಬರೀಬೇಕಾಗತ್ತೆ, ಯಾಕಂದ್ರೆ ಫೋಕಸ್ ಆಫ್ ದ ಕ್ವಶನ್ ಎಲ್ಲಿದೆ ಅಂತ ನೋಡಿದಾಗ ಸೋಶಿಯೋ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಮೇಲೆ ಇದೆ. ಸೊ ವಾಟ್ ಆರ್ ದ ಸೋಶಿಯೋ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಅಂಡ್ ಟ್ರೆಂಡ್ಸ್. ಟ್ರೆಂಡ್ಸ್ ಯಾವ ರೀತಿಯಲ್ಲಿ ಆಗ್ತಿದೆ, ಸೋಶಿಯೋ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಕಡೆಗೆ ಯಾವ ರೀತಿಯಲ್ಲಿ ಗಮನ ಕೊಡಬೇಕು ಅಂತ ನಾವು ನೋಡಿದಾಗ, ಸೊ ವಾಟ್ ಆರ್ ದ ಸೋಶಿಯೋ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಅಂತಂದ್ರೆ ಕೆಲವರು ಎಜುಕೇಶನ್ಗೋಸ್ಕರ ಮೈಗ್ರೇಷನ್ ಮಾಡ್ತಾ ಇರ್ತಾರೆ. ಸೊ ಈ ಟ್ರೆಂಡ್ ಅನ್ನ ನಾವೆಲ್ಲಿ ಗಮನಿಸ್ತೀವಿ ಅಂತಂದಾಗ 20ನೇ ಶತಮಾನದ ಭಾರತ, 21ನೇ ಶತಮಾನದ ಭಾರತದಲ್ಲಿ ಭಾರತವನ್ನ ಬಿಟ್ಟು US ಗೆ ಹೈಯರ್ ಎಜುಕೇಶನ್ಗೆ ಅಂತ ಹೋಗಿರುವಂತವರ ಸಂಖ್ಯೆ ಜಾಸ್ತಿ ಆಗ್ತದೆ. ಸೊ ಎಜುಕೇಶನ್ ಕ್ಯಾನ್ ಬಿಕಮ್ ಒನ್ ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟ್ ಎಕನಾಮಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಸೊ ಎಕನಾಮಿಕ್ ಫ್ಯಾಕ್ಟರ್ ಅಂತಂದ್ರೆ ಇಲ್ಲಿ ನಾವು ಪುಷ್ ಫ್ಯಾಕ್ಟರ್ ಮತ್ತು ಪುಲ್ ಫ್ಯಾಕ್ಟರ್ ಅಂತ ಹೇಳಿ ನಾವು ಅದನ್ನ ಸಬ್ ಕ್ಲಾಸಿಫಿಕೇಶನ್ ಮಾಡ್ಕೋಬಹುದು. ಸೊ ಪುಷ್ ಫ್ಯಾಕ್ಟರ್ ಅಂತಂದ್ರೆ ಆ ವ್ಯಕ್ತಿಯನ್ನ ಆ ಪ್ರದೇಶದಲ್ಲಿ ಇರೋದಕ್ಕೆ ಅದು ಬಿಡೋದಿಲ್ಲ. ಪುಲ್ ಫ್ಯಾಕ್ಟರ್ ಅಂದ್ರೆ ತನ್ನ ಕಡೆಗೆ ತಾನು ಸೆಳಿತಾ ಇದೆ ಅಂತ ಅರ್ಥ. ಸೊ ಪುಷ್ ಫ್ಯಾಕ್ಟರ್ ಏನಾಗಿರ್ಬೋದು, ಇಟ್ ಕ್ಯಾನ್ ಬಿ ಪಾವರ್ಟಿ, ಅವರು ಹೆಚ್ಚು ಬಡವರು ಇರಬಹುದು. ಇಟ್ ಕ್ಯಾನ್ ಬಿ ಇಂಡೆಟೆಡ್ನೆಸ್, ಅಂದ್ರೆ ಸಾಕಷ್ಟು ಅವರು ಸಾಲವನ್ನ ಮಾಡ್ಕೊಂಡಿರಬಹುದು. ಆರ್ಥಿಕವಾಗಿ ಯಾವುದೇ ರೀತಿಯಂತಹ ಅಭಿವೃದ್ಧಿಯನ್ನ ಸಾಧಿಸೋದಕ್ಕೆ ಸಫಿಶಿಯಂಟ್ ಅಮೌಂಟ್ ಆಫ್ ಎಂಪ್ಲಾಯ್ಮೆಂಟ್ ಅವರಿಗೆ ದೊರೆಯದೇ ಇರಬಹುದು. ಎಕ್ಸಾಂಪಲ್ ಅಂಡರ್ ಎಂಪ್ಲಾಯ್ಮೆಂಟ್ ಇನ್ ದ ಅಗ್ರಿಕಲ್ಚರಲ್ ಸೆಕ್ಟರ್ ಇನ್ ಇಂಡಿಯಾ. ಅಥವಾ ಫುಲ್ ಫ್ಯಾಕ್ಟರ್ಸ್ ಕೂಡ ಆಗಿರ್ಬೋದು. ಫುಲ್ ಫ್ಯಾಕ್ಟರ್ಸ್ ಅಂದ್ರೆ ಏನಿರ್ಬೋದು, ಎಂಪ್ಲಾಯ್ಮೆಂಟ್ ಅಲ್ಲಿ ರೆಗ್ಯುಲರ್ ಆಗಿ ಸಿಗುವಂತದ್ದು ಇರ್ಬೋದು, ಇಲ್ಲಿ ಕ್ಯಾಶುಯಲ್ ಎಂಪ್ಲಾಯ್ಮೆಂಟ್ ಇರ್ಬೋದು, ಇಲ್ಲಿ ಹೆಚ್ಚಿನ ಸ್ಯಾಲರಿ, ಸೊ ವೇತನ ಭತ್ಯೆ ಮತ್ತು ಕಂಡೀಷನ್ಸ್ ಆಫ್ ಸರ್ವಿಸ್ ಏನಿದೆ ಇದು ಹೆಚ್ಚಿಗೆ ದೊರೆಯುವಂತಿರ್ಬೋದು. ಆಪರ್ಚುನಿಟಿಗಳು ಫಾರ್ ಬಿಸ್ನೆಸಸ್ ಇಲ್ಲಿ ಜಾಸ್ತಿ ಇರಬಹುದು. ಸೊ ಹಾಗಾಗಿ ಇಲ್ಲಿ ಬರ್ಬೋದು. ಎಕ್ಸಾಂಪಲ್ ಗುಜರಾತಿ ಕಮ್ಯುನಿಟಿ, ಗುಜರಾತ್ ಅನ್ನ ಬಿಟ್ಟು ರಾಜಸ್ಥಾನ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಕರ್ನಾಟಕ, ತಮಿಳುನಾಡಿಗೆ ವಲಸೆ ಬಂದಿರುವಂತದ್ದನ್ನ ನಾವಿಲ್ಲಿ ಕಾಣಬಹುದಾಗುತ್ತೆ. ಸೊ ಈ ರೀತಿಯಲ್ಲಿ ಎಕನಾಮಿಕ್ ಫ್ಯಾಕ್ಟರ್ಸ್ ನ ಆಧಾರದ ಮೇಲೂ ಕೂಡ ಇಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ನಾವು ಹೇಳ್ತೀವಿ. ಮತ್ತು ಆಪರ್ಚುನಿಟಿಗಳು ಅಂತ ನೋಡ್ಕೊಂಡಾಗ ವಿ ಕ್ಯಾನ್ ಸಿ ದಟ್ ದ ಪೀಪಲ್ ಫ್ರಮ್ ಕೇರಳ ಆರ್ ಮೈಗ್ರೇಟಿಂಗ್ ಟು ದ ಗಲ್ಫ್ ಅಲ್ವಾ. ಸೊ ಅವರು ಕೂಡ ಇದರಡಿಯಲ್ಲೇ ಬರುವಂತದ್ದು. ಭಾರತದಿಂದ US ಮೈಗ್ರೇಷನ್ ಹೋಗ್ತಾರೆ, ಭಾರತದಿಂದ ಯುರೋಪಿಗೆ ಮೈಗ್ರೇಷನ್ ಹೋಗ್ತಾರೆ, ಭಾರತದಿಂದ ಆಸ್ಟ್ರೇಲಿಯಾಗೆ ಮೈಗ್ರೇಷನ್ ಹೋಗ್ತಾರೆ. ಸೊ ದಟ್ ಇಸ್ ಆಲ್ ಸ್ಕಿಲ್ಡ್ ಅಂಡ್ ಸೆಮಿ ಸ್ಕಿಲ್ಡ್ ಮೈಗ್ರೇಷನ್ ಅಂತ ನಾವು ಹೇಳಿ ಕರಿಬಹುದು. ಸೊ ಹಾಗಾಗಿ ಎಕನಾಮಿಕ್ ಫ್ಯಾಕ್ಟರ್ಸ್ ಕ್ಯಾನ್ ಆಲ್ಸೋ ಬಿಕಮ್ ಅನ್ ಇಂಪಾರ್ಟೆಂಟ್ ಥಿಂಗ್. ನೆಕ್ಸ್ಟ್ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಬಗ್ಗೆ ನಾವು ಮಾತಾಡುವಂತದ್ದಾದ್ರೆ, ರಾಜಕೀಯ ಉದ್ದೇಶದಿಂದ ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ವಲಸೆ ಹೋಗೋದನ್ನ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳಿ ಕರಿತೀವಿ. ಸೊ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಅಲ್ಲಿ ಏನಾಗಿರುತ್ತೆ, ಅವರಿಗೆ ಪರ್ಸಿಕ್ಯೂಷನ್ ಆಗ್ತಾ ಇರ್ಬೋದು. ಯಾವುದರ ಆಧಾರದ ಮೇಲೆ, ರಿಲಿಜಿಯಸ್ ಪರ್ಸಿಕ್ಯೂಷನ್ ಆಗ್ತಾ ಇರ್ಬೋದು ಅಥವಾ ಕಾಸ್ಟ್ ಬೇಸ್ ಪರ್ಸಿಕ್ಯೂಷನ್ ಆಗ್ತಾರೆ. ಎಕ್ಸಾಂಪಲ್ ಏನ್ ಕೊಡ್ತೀರಿ ಇಲ್ಲಿ, ದ ರೋಹಿಂಗ್ಯಾ. ಸೊ ಮಯನ್ಮಾರ್ ನಲ್ಲಿರುವಂತಹ ರೋಹಿಂಗ್ಯಾ ಟ್ರೈಬ್ಸ್ ನ ಪರ್ಸಿಕ್ಯೂಟ್ ಮಾಡ್ತಾರೆ ಅಲ್ಲಿರುವಂತಹ ಮಿಲಿಟರಿ ಜನತಾ. ಅವಾಗ ಏನ್ ಮಾಡ್ತಾರೆ, ರೋಹಿಂಗ್ಯಾಗಳು ಮಯನ್ಮಾರ್ನ ಬಿಟ್ಟು ಬಾಂಗ್ಲಾದೇಶಕ್ಕೆ, ಬಾಂಗ್ಲಾದೇಶನ ಬಿಟ್ಟು ಭಾರತಕ್ಕೆ ಇವರು ವಲಸೆ ಬಂದಿದ್ದನ್ನ ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಸೊ ಪರ್ಸಿಕ್ಯೂಷನ್ ಕ್ಯಾನ್ ಬಿ ಒನ್ ರೀಸನ್. ಎರಡನೇದು ಏನ್ ಹೇಳ್ಬೋದು, ಕಾನ್ಫ್ಲಿಕ್ಟ್, ಅಂದ್ರೆ ಯುದ್ಧಗಳಾಗ್ತಾ ಇರುವಂತದ್ದು. ಸೊ ಯಾವಾಗ್ಲೂ ಕಂಟಿನ್ಯೂಸ್ ಆಗಿ ಯುದ್ಧಗಳಾಗ್ತಾ ಇದ್ರೆ ಯಾರು ಕೂಡ ಅಲ್ಲಿರೋದಕ್ಕೆ ಇಷ್ಟಪಡೋದಿಲ್ಲ. ಎಕ್ಸಾಂಪಲ್ ಇವಾಗ ಯುಕ್ರೇನ್ ಯುದ್ಧಗಳನ್ನ ನಾವು ಗಮನಿಸಿದ್ರೆ, ಯುಕ್ರೇನ್ ಇರುವಂತಹ ಜನ
ಎಲ್ಲ ಸುತ್ತಮುತ್ತ ಪ್ರದೇಶಕ್ಕೆ ಹೋಗಿದ್ದಾರೆ. ಆಫ್ಘಾನಿಸ್ತಾನ್, ಸಿರಿಯಾ. ಓಕೆ, ಈಗ ಇಸ್ರೇಲ್ ಮತ್ತು ಇರಾನ್ ಯುದ್ಧ ಏನಾದ್ರು ಎಕ್ಸ್ಟೆನ್ಷನ್ ಆಗಿದ್ರೆ ಇರಾನ್ ನಿಂದಲೂ ಕೂಡ ಇದೇ ಪರಿಸ್ಥಿತಿ ಉಂಟಾಗ್ತಾ ಇತ್ತು. ಬಟ್ ಅದೃಷ್ಟ ಹೆಚ್ಚು ಎಕ್ಸ್ಟೆನ್ಷನ್ ಆಗ್ಲಿಲ್ಲ. ಸೊ ಯುಕ್ರೇನ್, ಅಫ್ಘಾನಿಸ್ತಾನ್ ಅಂಡ್ ಸಿರಿಯಾ ಕ್ಯಾನ್ ಬಿಕಮ್ ವೆರಿ ಗುಡ್ ಎಕ್ಸಾಂಪಲ್ಸ್ ಫಾರ್ ದ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳಿ ಕರಿಬಹುದು. ಓಕೆ, ನೆಕ್ಸ್ಟ್ ಇನ್ನೇನ್ ಬರೀಬಹುದು? ವಿ ಕ್ಯಾನ್ ರೈಟ್ ಕ್ಲೈಮ್ಯಾಟಿಕ್ ಫ್ಯಾಕ್ಟರ್ಸ್ ಅಥವಾ ಕ್ಲೈಮೇಟ್ ಚೇಂಜ್ ಅಂತಾನೆ ಬರೀಬಹುದು. ಕ್ಲೈಮೇಟ್ ಚೇಂಜ್ ನಿಂದ ಏನಾಗ್ತಿದೆ? ಕ್ಲೈಮೇಟ್ ರೆಫ್ಯೂಜಸ್ ಉಂಟಾಗ್ತಿದೆ. ಸೊ ನಿಮ್ಗೆ ಅನಿಸ್ಬೋದು ಸರ್ ಇದು ಸೋಶಿಯೋ ಪೊಲಿಟಿಕಲ್ ಹೆಂಗಾಗತ್ತೆ ಅಂತ ಹೇಳಿ. ಸೊ ಎಸ್, ಇವನ್ ದೋ ಇಟ್ ಇಸ್ ವೆರಿ ನ್ಯಾಚುರಲ್, ಅಂದ್ರೆ ನೈಸರ್ಗಿಕವಾಗಿ ಆಗುವಂತದ್ದೇ ಆದರೂ ಕೂಡ ಕ್ಲೈಮೇಟ್ ರೆಫ್ಯೂಜೀಸ್ ಸಮಸ್ಯೆಗಳೇನಿದ್ದಾವಲ್ಲ, ಇಟ್ ಇಸ್ ಎ ಪಾರ್ಟ್ ಆಫ್ ಯುವರ್ ಸೋಶಿಯೋ ಅಂಡ್ ಪೊಲಿಟಿಕಲ್ ಪ್ರಾಬ್ಲಮ್. ಯಾಕೆ? ಅವರ ಕ್ವಾಲಿಟಿ ಆಫ್ ಲೈಫ್ ಏನಾಗತ್ತಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಡಿಕ್ಲೈನ್ ಆಗುತ್ತೆ. ಸೊ ಇರೋದಕ್ಕೆ ಸಮಸ್ಯೆ ಉಂಟಾಗತ್ತೆ. ಅಲ್ಲಿರುವಂತಹ ಕೋಸ್ಟಲ್ ರೀಜನ್ಗಳು ಸಲಿನಿಟಿಗೆ ಆಗ್ತವೆ, ಅವರ ಲ್ಯಾಂಡ್ ಎಲ್ಲ ಮುಳುಗ್ತಾ ಹೋಗುತ್ತೆ. ಸೊ ಇದನ್ನೆಲ್ಲ ಸೋಶಿಯೋ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಅಂತಾನೆ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಕ್ಲೈಮೇಟ್ ರೆಫ್ಯೂಜೀಸ್ಗಳು ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನದ ಏರಿಕೆ ಇಂದಾಗಿ ಏನಾಗ್ತದೆ? ಇವರ ಒಂದು ಸ್ಟೇಟಸ್ಗೆ ಸಮಸ್ಯೆ ಉಂಟಾಗಿದೆ. ಸೊ ಕ್ಲೈಮೇಟ್ ರೆಫ್ಯೂಜೀಸ್ಗಳು ಕೂಡ ಬೆಟರ್ ಕ್ಲೈಮೇಟ್ ಇರುವಂತಹ ಕಡೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದಾಗತ್ತೆ. ಸೊ ಸೋಷಿಯಲ್ ದೃಷ್ಟಿಯಿಂದ, ಎಕನಾಮಿಕ್ ದೃಷ್ಟಿಯಿಂದ, ಪೊಲಿಟಿಕಲ್ ದೃಷ್ಟಿಯಿಂದ ನಾವು ಈ ಕ್ವಶನ್ ಅನ್ನ ಅನಲೈಸ್ ಮಾಡಿದ್ವಿ. ಸೊ ಟ್ರೆಂಡ್ಸ್ ಕೂಡ ಇದೇ ರೀತಿಯಲ್ಲಿ ಇರುವಂತದ್ದು. ಸೊ ಅಂದ್ರೆ ಅದರ ಒಳಗೇನೆ ನೀವು ಟ್ರೆಂಡ್ಸ್ ಅನ್ನ ಬರಿತಾ ಹೋಗ್ಬೇಕಾಗತ್ತೆ. ಸೊ ದಿಸ್ ಇಸ್ ದ ಟ್ರೆಂಡ್. ಕ್ಲೈಮೇಟ್ ರೆಫ್ಯೂಜೀಸ್ ಎ ಟ್ರೆಂಡ್, ಎಜುಕೇಶನ್ ಹೋಗೋದು ಟ್ರೆಂಡ್, ಲೇಬರ್ ಮೈಗ್ರೇಷನ್ ಇಸ್ ಎ ಟ್ರೆಂಡ್. ಸೊ ಎಲ್ಲಾ ಟ್ರೆಂಡ್ಸ್ ಗಳನ್ನ ಒಳಗೆ ಬರೆದು ನಾವು ಇದನ್ನ ಕನ್ಕ್ಲೂಡ್ ಮಾಡಬೇಕಾಗತ್ತೆ. ಕನ್ಕ್ಲೂಷನ್ ಏನ್ ಮಾಡ್ತೀರಿ ನೀವು? ಹ್ಯೂಮನ್ ಮೈಗ್ರೇಷನ್ ಅನ್ನೋದು ಇಟ್ ಹ್ಯಾಸ್ ಬೋತ್ ಪಾಸಿಟಿವ್ ಆಂಗಲ್ಸ್, ಇಟ್ ಹ್ಯಾಸ್ ಬೋತ್ ನೆಗೆಟಿವ್ ಆಂಗಲ್ಸ್. ಸೊ ಹ್ಯೂಮನ್ ಮೈಗ್ರೇಷನ್ ಅನ್ನ ನಾವು ಯಾವ ರೀತಿಯಲ್ಲಿ ಉಪಯೋಗಿಸ್ಕೋತೀವಿ ಅನ್ನೋದ್ರ ಮೇಲೆ ಬರುತ್ತೆ. ಹ್ಯೂಮನ್ ಮೈಗ್ರೇಷನ್ ಇದೇನಾಗುತ್ತೆ? ಆ ಒಂದು ಪ್ರದೇಶದ ಎಕನಾಮಿಕ್ ಡೆವಲಪ್ಮೆಂಟ್ನು ಆಗ್ಬೋದು ಅಥವಾ ಆ ಒಂದು ಪ್ರದೇಶದ ಅವನತಿಯು ಕೂಡ ಆಗ್ಬೋದು. ಸೊ ರೆಫ್ಯೂಜೀಸ್ ಗಳ ಪ್ರೆಷರ್ ನ ತಡ್ಕೊಳಕ್ ಆಗ್ಲಿಲ್ಲ ಅಂತಂದ್ರೆ ಅವನತಿ ಕೂಡ ಉಂಟಾಗುತ್ತೆ ಅಂತ ಹೇಳ್ಬೋದು. ಎಕ್ಸಾಂಪಲ್ ಇಸ್ ದ ರೆಫ್ಯೂಜೀಸ್ ಹೂ ಆರ್ ಗೋಯಿಂಗ್ ಟು ದ ಯುರೋಪಿಯನ್ ರೀಜನ್. ಸೊ ಅಲ್ಲಿ ಫ್ರಾನ್ಸ್ ನಲ್ಲಿ ಎಷ್ಟು ಗಲಾಟೆ ಆಗ್ತಿದೆ, ಇಟಲಿಯಲ್ಲಿ ಎಷ್ಟು ಗಲಾಟೆ ಆಗ್ತಿದೆ ಅನ್ನೋದು ನಮ್ಗೆ ಗೊತ್ತಿದೆ. ಸೊ ರೆಫ್ಯೂಜಿ ಪ್ರಾಬ್ಲಮ್ ಅನ್ನ ಸರಿಯಾಗಿ ಹ್ಯಾಂಡಲ್ ಮಾಡ್ಲಿಲ್ಲ ಅಂತಂದ್ರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಸೊ ಇದನ್ನ ಹೇಳಿ ನಾವೇನ್ ಮಾಡ್ಬೋದು? ಕನ್ಕ್ಲೂಷನ್ ಮಾಡಬಹುದಾಗುತ್ತೆ. ಓಕೆ, ಮೂರನೇ ಕ್ವಶನ್ ಡಿಸ್ಕಸ್ ಮಾಡೋಣ. ಮೂರನೇ ಕ್ವಶನ್ ಏನ್ ಹೇಳಿದ್ದಾರೆ? ಮೂರನೇ ಕ್ವಶನ್ ಅಲ್ಲಿ ಅರ್ಬನ್ ಎಕ್ಸ್ಪ್ಯಾನ್ಷನ್ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ಭಾರತದಲ್ಲಿ ಸಿಟಿಗಳ ಎಕ್ಸ್ಪ್ಯಾನ್ಷನ್ ಆಗೋದ್ರಿಂದ ಯಾವ ರೀತಿ ಅಂತ ಎಫೆಕ್ಟ್ ಆಗುತ್ತೆ ಅವರೇ ಥೀಮ್ಸ್ ಗಳನ್ನ ಕೊಟ್ಬಿಟ್ಟಿದ್ದಾರೆ. ಯಾವ್ದ್ರ ಮೇಲೆ ಹೇಳಿದ್ದಾರೆ? ಲ್ಯಾಂಡ್ ಯೂಸ್, ಮೈಗ್ರೇಷನ್ ಪ್ಯಾಟರ್ನ್ ಮತ್ತು ರಿಸೋರ್ಸ್ ಮ್ಯಾನೇಜ್ಮೆಂಟ್. ಸೊ ಭೂ ಬಳಕೆ, ವಲಸೆ ಮಾದರಿ ಮತ್ತು ಸಂಪನ್ಮೂಲ ನಿರ್ವಹಣೆ ಮೇಲೆ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಇಂಟ್ರೊಡಕ್ಷನ್ ಯಾವ ರೀತಿಯಲ್ಲಿ ಬರೀಬೇಕಾಗತ್ತೆ ನಾವು ಅಂತಂದಾಗ, ಈಗ ಅರ್ಬನ್ ಎಕ್ಸ್ಪ್ಯಾನ್ಷನ್ ಅನ್ನೋದು ಇಟ್ ಇಸ್ ಎ ರಿಯಾಲಿಟಿ ಇನ್ ಕರ್ನಾಟಕ. ಸೊ ಭಾರತದಲ್ಲಿ ಕೂಡ ಅರ್ಬನ್ ಏರಿಯಾಗಳು ಬಹಳ ಫಾಸ್ಟ್ ಆಗಿ ಬೆಳೀತಾ ಇರುವಂತದ್ದು ನೋಡ್ಬೋದು. ಸೊ ಹಿಸ್ಟಾರಿಕಲಿ ನಾನೊಂದು ಫ್ಯಾಕ್ಟ್ ಅನ್ನು ನಿಮ್ಗೆ ಕೊಡೋದಾದ್ರೆ, ಸೊ ವಿಶ್ವದಲ್ಲಿ ಚಾರಿತ್ರಿಕವಾಗಿ ಮೊದಲ ಬಾರಿಗೆ ದೇ ಆರ್ ಮೋರ್ ಪೀಪಲ್ ಇನ್ ದ ಅರ್ಬನ್ ಏರಿಯಾ ದ್ಯಾನ್ ಇನ್ ದ ರೂರಲ್ ಏರಿಯಾ. ಸೊ ವರ್ಲ್ಡ್ ಪಾಪ್ಯುಲೇಷನ್ ನ ಗಮನಿಸಿಕೊಂಡಾಗ 55% ಆಫ್ ದ ವರ್ಲ್ಡ್ ಪಾಪ್ಯುಲೇಷನ್ ಟುಡೇ ಆಕ್ಚುಲಿ ಲಿವ್ಸ್ ಇನ್ ದ ಸಿಟೀಸ್. ಇದು ಇಂಡಿಯಾದಲ್ಲಿ ಯಾವ ರೀತಿಯ ಸ್ಟ್ಯಾಟಿಸ್ಟಿಕ್ಸ್ ಇದೆ? ಇಂಡಿಯಾದಲ್ಲಿ 39% ಇದೆ. ಐ ಆಮ್ ಗೋಯಿಂಗ್ ಅಕಾರ್ಡಿಂಗ್ ಟು 2011 ಸೆನ್ಸಸ್. ಇತ್ತೀಚಿನ ಸೆನ್ಸಸ್ ಇನ್ನು ಬಂದಿಲ್ಲ, ರಿಪೋರ್ಟ್ಸ್ ಇಲ್ಲ. ಅದೇ ಕರ್ನಾಟಕದಲ್ಲಿ 39% ಇದೆ, ಇಂಡಿಯಾದಲ್ಲಿ 31% ಇದೆ. ಫಾರ್ ಇಂಡಿಯಾ ಇಟ್ ಇಸ್ 31 ಅಂಡ್ ಕರ್ನಾಟಕ ಇಟ್ ಇಸ್ 39, ವರ್ಲ್ಡ್ ಇಟ್ ಇಸ್ 55. ಸೊ ಫಾಸ್ಟ್ ಅರ್ಬನೈಸೇಷನ್ ಒಳಗಾಗ್ತಾ ಇರುವಂತಹ ದೇಶಗಳಲ್ಲಿ ಭಾರತ ಕೂಡ ಒಂದು. ಸೊ ಭಾರತದಲ್ಲಿ ಕರ್ನಾಟಕ ಕೂಡ ಒಂದು ಅಂತ ಹೇಳ್ಬೋದು. ಸೊ ಕರ್ನಾಟಕ ಭಾರತದ ಪರ್ಸೆಂಟೇಜ್ ಅನ್ನ ಮೀರಿಸಿದೆ ಅನ್ನೋದನ್ನ ಹೇಳ್ಬೋದು. ಇದನ್ನ ಹೇಳಿ ನಾವು ಇಂಟ್ರೊಡಕ್ಷನ್ ಕೊಡ್ಬೋದು. ನೆಕ್ಸ್ಟ್, ಇದರಿಂದ ಯಾವ ರೀತಿಯಂತಹ ಪರಿಣಾಮ ಬೀರುತ್ತೆ ಅಂತ ಅಂದಾಗ, ಸೊ ಮೊದಲನೇದಾಗಿ ನಾವು ತಗೋಬೇಕಾಗಿರೋದು ಲ್ಯಾಂಡ್ ಯೂಸ್. ಸೊ ಭೂ ಬಳಕೆಯ ಮೇಲೆ ಯಾವುದಾದರೂ ಪರಿಣಾಮವನ್ನ ಬೀರುತ್ತಾ ಅಂತ ಬಂದಾಗ, ಯಾವಾಗ ಸಿಟಿ ಏರಿಯಾ ಎಕ್ಸ್ಪ್ಯಾಂಡ್ ಆಗ್ತಾ ಬರುತ್ತೆ, ಯಾವ ಏರಿಯಾಗೆ ಎಕ್ಸ್ಪ್ಯಾಂಡ್ ಆಗುತ್ತೆ? ಅದು ಸುತ್ತಮುತ್ತ ಇರುವಂತಹ ಅಗ್ರಿಕಲ್ಚರಲ್ ಲ್ಯಾಂಡ್ ಗೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಅಗ್ರಿಕಲ್ಚರಲ್ ಲ್ಯಾಂಡ್ ಎಲ್ಲ ಏನಾಗ್ತದೆ? ಇದೆಲ್ಲವೂ ಕೂಡ ಅರ್ಬನ್ ಏರಿಯಾಗೆ ಮಾರ್ಫ್ ಆಗೋದಕ್ಕೆ ಶುರುವಾಗುತ್ತೆ. ಓಕೆನಾ? ಸೊ ಇದನ್ನ ಜಾಗ್ರಫಿಲಿ ದ ಕಾನ್ಸೆಪ್ಟ್ ಆಫ್ ಅರ್ಬನ್ ಸ್ಪ್ರಾಲ್ ಅಂತೇಳಿ ಕರೀತೀವಿ. ಓಕೆನಾ? ಸೊ ಅರ್ಬನ್ ಸ್ಪ್ರಾಲ್ ಅಂತ ಕರೀತೀವಿ. ಅರ್ಬನ್ ಸ್ಪ್ರಾಲ್ ಅಂದ್ರೆ ಏನು? ಸುತ್ತಮುತ್ತಲಿನ ಭಾಗಗಳಿಗೆ ಅರ್ಬನ್ ಏರಿಯಾ ಎಕ್ಸ್ಪ್ಯಾಂಡ್ ಆಗೋದನ್ನ ಅರ್ಬನ್ ಸ್ಪ್ರಾಲ್ ಅಂತ ನಾವು ಹೇಳಿ ಕರಿತೀವಿ. ಸೊ ಅರ್ಬನ್ ಸ್ಪ್ರಾಲ್ ಇಸ್ ಅಗ್ರಿಕಲ್ಚರಲ್ ಏರಿಯಾಗೆ ಅರ್ಬನ್ ಏರಿಯಾ ಎಕ್ಸ್ಪ್ಯಾಂಡ್ ಆಗುವಂತದ್ದು. ಈ ರೀತಿ ಎಕ್ಸ್ಪ್ಯಾಂಡ್ ಆದಾಗ ಏನಾಗುತ್ತೆ? ನಮ್ಮ ಸುತ್ತಮುತ್ತ ಇರುವಂತಹ ಗ್ರೀನ್ ಕವರ್ ಏನಿದೆ, ಅಂದ್ರೆ ನಗರ ಪ್ರದೇಶದಲ್ಲಿ ಬಿಲ್ಟ್ ಅಪ್ ಏರಿಯಾ ಜಾಸ್ತಿ ಆಗ್ತಾ ಹೋಗುತ್ತೆ. ಕರೆಕ್ಟಾ? ಸೊ ಈಗ ಎಲ್ಲಿ ನೋಡಿದ್ರು ಅಲ್ಲಿ
ನಾವು ಬಿಲ್ಡಿಂಗ್ ಗಳನ್ನ ಕಟ್ಟೋದಕ್ಕೆ ಶುರು ಮಾಡ್ತೀವಿ. ಎಲ್ಲಿ ಸುತ್ತಮುತ್ತ ಗ್ರೀನ್ ಕವರ್ ಇದ್ದಾವೆ ಅವೆಲ್ಲವೂ ಕೂಡ ಹೋಗ್ಬಿಡ್ತವೆ. ಜೊತೆಗೆ ಗ್ರೀನ್ ಬೆಲ್ಟ್ ಕಾನ್ಸೆಪ್ಟ್ ಗಳನ್ನ ಕಲ್ತಿರ್ತೀರಿ ನೀವು. ಸೊ ಗ್ರೀನ್ ಬೆಲ್ಟ್ ಇಲ್ಲಿ ಹೋಗುತ್ತೆ. ಗ್ರೀನ್ ಬೆಲ್ಟ್ ಅಂದ್ರೆ ಏನು? ಒಂದು ದೊಡ್ಡ ನಗರದ ಸುತ್ತ ಇರುವಂತಹ ಗ್ರೀನ್ ಏರಿಯಾ, ಇದನ್ನ ಗ್ರೀನ್ ಬೆಲ್ಟ್ ಅಂತ ನಾವೇ ಕರಿತೀವಿ. ಗ್ರೀನ್ ಕವರ್ ಹೋಗುತ್ತೆ, ಗ್ರೀನ್ ಬೆಲ್ಟ್ ಹೋಗುತ್ತೆ. ಓಕೆ, ಸೊ ಇದಷ್ಟೇ ಅಲ್ಲದೆ ಈ ಪ್ರದೇಶ ಏನಾಗುತ್ತೆ, ಬಿಲ್ಟಪ್ ಏರಿಯಾ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಏನ್ ಹೇಳ್ತೀವಿ, ಕಾಂಕ್ರೀಟ್ ಜಂಗಲ್ ಕ್ರಿಯೇಟ್ ಆಗತ್ತೆ ಅಂತ ಹೇಳ್ತೀವಿ ಅಲ್ವಾ. ಈಗ ನೀವು ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟ್ ಅನ್ನುವಂಥದ್ದನ್ನ ಜಾಗ್ರಫಿಲಿ ಓದಿರ್ತೀರಿ. ಏನಾಗುತ್ತೆ ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟ್ ಅಂತಂದ್ರೆ, ಗ್ರೀನ್ ಕವರ್ ಕಡಿಮೆ ಆಗ್ತಿರೋದ್ರಿಂದ, ಕಾಂಕ್ರೀಟ್ ಜಾಸ್ತಿ ಆಗ್ತಿರೋದ್ರಿಂದ ಏನಾಗ್ತಿದೆ, ಟೆಂಪರೇಚರ್ಗಳು ಬಹಳ ಜಾಸ್ತಿ ಹೆಚ್ಚಂತೆ ಫೀಲ್ ಆಗುತ್ತೆ. ಸೊ ಅರ್ಬನ್ ಏರಿಯಾದಲ್ಲಿ ಹೀಟ್ ಜಾಸ್ತಿ, ರೂರಲ್ ಏರಿಯಾದಲ್ಲಿ ಹೀಟ್ ಕಡಿಮೆ ಆಗ್ತಿದೆ. ಸೊ ಇದನ್ನ ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟ್ ಅಂತ ಕರಿತೀವಿ. ಯಾಕಾಗ್ತಿದೆ? ಬಿಕಾಸ್ ಆಫ್ ದ ಬಿಲ್ಟಪ್ ಏರಿಯಾ. ಸೊ ಭೂ ಬಳಕೆಯಲ್ಲಿ ಬದಲಾವಣೆ ಈ ರೀತಿಯಲ್ಲಿ ಆಗುತ್ತೆ ಅಂತ ಹೇಳ್ತೀವಿ. ಸೊ ಭೂ ಬಳಕೆ ಅಲ್ಲದೆ ಇನ್ನೇನ್ ಕೇಳಿದಾರೆ ಇಲ್ಲಿ, ಅವರು ಕೇಳಿರುವಂತದ್ದು ವಲಸೆ ಮಾದರಿಯ ಮೇಲೆ. ಸೊ ವಲಸೆ ಮಾದರಿಯ ಮೇಲೆ ಯಾವ ರೀತಿ ಅಂತ ಎಫೆಕ್ಟ್ ಆಗತ್ತೆ ಅನ್ನೋಂಥದ್ದನ್ನ ಗಮನಿಸೋಣ. ವಾಟ್ ಈಸ್ ದ ಎಫೆಕ್ಟ್ ಆಫ್ ಮೈಗ್ರೇಷನ್? ಸೊ ವಲಸೆ ಮಾದರಿಯ ಮೇಲೆ ಏನಾದ್ರೂ ಎಫೆಕ್ಟ್ ಆಗತ್ತಾ ಅಂತಂದಾಗ ಇಲ್ಲೇನಾಗತ್ತೆ, ಸಾಮಾನ್ಯವಾಗಿ ನಗರಗಳು ಬೆಳೆದಾಗ ರೂರಲ್ ಟು ಅರ್ಬನ್ ಮೈಗ್ರೇಷನ್ ಏನಿದೆ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಸುತ್ತಮುತ್ತಲಿನ ಹಳ್ಳಿಗಳಿಂದ, ಗ್ರಾಮೀಣ ಪ್ರದೇಶಗಳಿಂದ ನಗರ ಪ್ರದೇಶಗಳಿಗೆ ಹೆಚ್ಚಿನ ಜನ ವಲಸೆ ಬರೋದಕ್ಕೆ ಶುರು ಮಾಡ್ತಾರೆ. ಯಾಕೆ ವಲಸೆ ಬರೋದಕ್ಕೆ ಶುರು ಮಾಡ್ತಾರೆ? ಬಿಕಾಸ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ. ಸೊ ಹಳ್ಳಿಗಳಲ್ಲಿ ಉದ್ಯೋಗ ಕಡಿಮೆ ಆಗ್ತಿದೆ, ಸೊ ಸಿಟಿಯಲ್ಲಿ ಜಾಸ್ತಿ ಆಗ್ತಿದೆ. ಎಂಪ್ಲಾಯ್ಮೆಂಟ್ ಇರ್ಬೋದು ಅಥವಾ ಬೆಟರ್ ಕ್ವಾಲಿಟಿ ಆಫ್ ಲೈಫ್ ಅಂತ ಹೇಳ್ಬೋದು. ಅಂದ್ರೆ ಎಲ್ಲ ಫೆಸಿಲಿಟಿಗಳನ್ನ ಅರ್ಬನ್ ಏರಿಯಾ ಕೊಡೋದ್ರಿಂದ ಕ್ವಾಲಿಟಿ ಆಫ್ ಲೈಫ್, ಅವರ ಜೀವನ ಗುಣಮಟ್ಟ ಚೆನ್ನಾಗಿರುತ್ತೆ. ಅಥವಾ ಅಲ್ಲಿ ಅವರಿಗೆ ಹೆಚ್ಚು ಬಡತನ ಇರಬಹುದು. ಸೊ ಹಾಗಾಗಿ ರೂರಲ್ ಟು ಅರ್ಬನ್ ಮೈಗ್ರೇಷನ್ ಜಾಸ್ತಿ ಆಗುತ್ತೆ. ಈ ರೂರಲ್ ಟು ಅರ್ಬನ್ ಮೈಗ್ರೇಷನ್ ಜಾಸ್ತಿ ಆದಾಗ ಏನ್ ಸಮಸ್ಯೆ ಉಂಟಾಗುತ್ತೆ? ನಮಗೆ ಹೌಸಿಂಗ್ ಸಮಸ್ಯೆಗಳು ಉಂಟಾಗ್ತವೆ. ಸೊ ಹೌಸಿಂಗ್ ಶಾರ್ಟೇಜ್, ನಮಗೆ ನಗರದಲ್ಲಿ ಎಲ್ಲರಿಗೂ ಕೂಡ ಮನೆಗಳನ್ನು ನಿರ್ಮಾಣ ಮಾಡಿಕೊಡುವಂಥದ್ದು ಕಷ್ಟ. ಸೊ ಅವರಿಗೆ ಗೃಹಗಳ ಒಂದು ಕೊರತೆ ಉಂಟಾಗತ್ತೆ. ಸೊ ಗೃಹಗಳ ಕೊರತೆ ಉಂಟಾದಾಗ ಅವ್ರು ಎಲ್ಲಿರ್ತಾರೆ? ದೇ ವಿಲ್ ಸ್ಟಾರ್ಟ್ ಲಿವಿಂಗ್ ಇನ್ ದ ಸ್ಲಮ್ಸ್ ಅಂಡ್ ದ ಸ್ಕ್ವಾಟರ್ ಸೆಟ್ಲ್ಮೆಂಟ್ಸ್. ಸೊ ಹಾಗಾಗಿ ನಗರದಲ್ಲಿ ಸ್ಲಮ್ಗಳು ಹೆಚ್ಚಾಗ್ತಾ ಹೋಗ್ತವೆ. ಈ ನಗರದಲ್ಲಿ ಈ ರೀತಿಯಾಗಿ ಸ್ಲಮ್ ಅನ್ನ ಹೆಚ್ಚಾಗ್ತಾ ಹೋದಾಗ ನಗರದಲ್ಲಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಸಾಕಷ್ಟು ಪ್ರೆಷರ್ ಬೀಳುತ್ತೆ, ಒತ್ತಡ ಬೀಳುತ್ತೆ ಅಂತ ಹೇಳ್ತೀವಿ. ಯಾಕೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಒತ್ತಡ ಬೀಳುತ್ತೆ? ಬೆಸ್ಟ್ ಎಕ್ಸಾಂಪಲ್ ಇಸ್ ಬೆಂಗಳೂರು. ಸೊ ಬೆಂಗಳೂರು ಡಿಸೈನ್ ಆಗಿರೋದು ಯಾತಕ್ಕೋಸ್ಕರ? ಒಂದ್ 40 ಲಕ್ಷ 50 ಲಕ್ಷ ಜನ ಹಿಡಿಬಹುದು ಇದು. ಆದ್ರೆ ಪಾಪ್ಯುಲೇಷನ್ ಏನಾಗಿದೆ, 1.25 ಕೋಟಿ ಹೋಗಿ ತಲುಪಿದೆ. ಹಾಗಾಗಿ ರಸ್ತೆಗಳು ಇದ್ದಾವ ಅಷ್ಟೊಂದೆಲ್ಲ ವೆಹಿಕಲ್ ಓಡಾಡೋದಕ್ಕೆ, ಜನ ಓಡಾಡೋದಕ್ಕೆ ಅಂದ್ರೆ ಇಲ್ಲ. ಸೊ ಪ್ರತಿಯೊಂದು ಮನೆಗೂ ಕೂಡ ಒಂದು ವೆಹಿಕಲ್ ಅನ್ನ ನಾವಿವತ್ತು ಯೂಸ್ ಮಾಡ್ತಾ ಇದೀವಿ. ಸೊ ಹಾಗಾಗಿ ಏನಾಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಅದಕ್ಕೆ ಡಿಸೈನ್ ಆಗಿಲ್ಲ, ಅದ್ರ ಮೇಲೆ ಪ್ರೆಷರ್ ಬೀಳೋದಕ್ಕೆ ಶುರು ಆಗುತ್ತೆ. ಸೊ ಈ ರೀತಿಯಲ್ಲಿ ಒತ್ತಡ ಉಂಟಾಗತ್ತೆ ಅನ್ನೋಂಥದ್ದನ್ನ ನಾವಿಲ್ಲಿ ಹೇಳ್ಬೋದಾಗತ್ತೆ. ಇದೆಲ್ಲದ್ರಿಂದ ವಾಟ್ ಆರ್ ದ ಅದರ್ ಎಫೆಕ್ಟ್ಸ್ ಅಂತಂದಾಗ, ಈಗ ಅವರು ಕೇಳಿರುವಂತದ್ದು ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮೇಲೆ. ಸೊ ಅರ್ಬನ್ ಎಕ್ಸ್ಪಾನ್ಷನ್ ಆಗೋದ್ರಿಂದ, ಲ್ಯಾಂಡ್ ಯೂಸ್ ಚೇಂಜ್ ಆಗೋದ್ರಿಂದ, ಮೈಗ್ರೇಷನ್ ಪ್ಯಾಟರ್ನ್ ಚೇಂಜ್ ಆಗೋದ್ರಿಂದ ಅರ್ಬನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮೇಲೆ ಯಾವ ರೀತಿಯಂತಹ ಪರಿಣಾಮ ಬೀರುತ್ತೆ? ಸೊ ಸಂಪನ್ಮೂಲದ ನಿರ್ವಹಣೆ ಅಂತ ಹೇಳಿದಾಗ ಇಲ್ಲಿ ಸಂಪನ್ಮೂಲ ಅಂದ್ರೆ ಏನು? ನೈಸರ್ಗಿಕ ಸಂಪನ್ಮೂಲಗಳಿದ್ದಾವೆ ಹಾಗೂ ನಾವು ಕೃತಕವಾಗಿ ಮಾಡಿರುವಂತಹ ಸಂಪನ್ಮೂಲಗಳಿದ್ದಾವೆ. ಈಗ ನೈಸರ್ಗಿಕ ಸಂಪನ್ಮೂಲ ಅಂತಂದ್ರೆ ನೀರು, ಗಾಳಿ. ಸೊ ನೀರಿನ ಮೇಲೆ ಏನಾದ್ರು ಎಫೆಕ್ಟ್ ಬೀಳುತ್ತಾ ಅಂತಂದ್ರೆ, ನಮಗೆ ಜನ ಹೆಚ್ಚಾಗ್ತಿರೋದ್ರಿಂದ ನೀರಿನ ಕೊರತೆ ಉಂಟಾಗೋದಕ್ಕೆ ಶುರು ಆಗುತ್ತೆ. ಸೊ ಎಲ್ಲರಿಗೂ ಕೂಡ ನೀರನ್ನ ಕೊಡುವಂತಹ ಪರಿಸ್ಥಿತಿಯಲ್ಲಿ ನಗರ ಇರೋದಿಲ್ಲ. ನೆಕ್ಸ್ಟ್ ಏನಾಗುತ್ತೆ, ನೀರಿನ ಪೊಲ್ಯೂಷನ್ ಕೂಡ ಆಗತ್ತೆ. ಯಾಕೆ ನೀರಿನ ಪೊಲ್ಯೂಷನ್ ಆಗತ್ತೆ ಅಂತಂದ್ರೆ, ಅಲ್ಲಿರುವಂತಹ ಸೀವೇಜ್ ಏನಾಗುತ್ತೆ, ಸೀವೇಜ್ ಡಿಸ್ಪೋಸಲ್ ವಿಲ್ ಬಿಕಮ್ ಎ ಇಶ್ಯೂ. ಅಂದ್ರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇಲ್ಲಿ ಸಮಸ್ಯೆ ಉಂಟಾಗೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಏನಾಗುತ್ತೆ, ಸೀವೇಜ್ ಅನ್ನ ತಗೊಂಡೋಗಿ ನೀರಿಗೆ ಬಿಡುವಂಥದ್ದು ಮಾಡ್ತಾರೆ. ಸೊ ನಿಮ್ಮ ಸುತ್ತಮುತ್ತ ನೋಡಿರ್ತೀರಿ, ನಮ್ಮ ಕೆರೆಗಳಲ್ಲಿ ಸೀವೇಜ್ ಅನ್ನ ಬಿಟ್ಟಿರ್ತಾರೆ, ನದಿಗಳಿಗೆ ಸೀವೇಜ್ ಅನ್ನ ಬಿಡ್ತಾರೆ. ಸೊ ಆ ರೀತಿ ನೋಡ್ಕೊಂಡಾಗ ಏನಾಗುತ್ತೆ, ಪೊಲ್ಯೂಷನ್ ಜಾಸ್ತಿ ಆಗೋದಕ್ಕೆ ಶುರು ಆಗುತ್ತೆ. ನೆಕ್ಸ್ಟ್ ಏರ್ಗೆ ಏನಾದ್ರು ಎಫೆಕ್ಟ್ ಆಗತ್ತಾ ಅಂತಂದಾಗ, ಎಸ್, ಏರ್ ಕೂಡ ಪೊಲ್ಯೂಷನ್ ಆಗೋದಕ್ಕೆ ಶುರು ಆಗುತ್ತೆ. ಯಾಕೆ? ವೆಹಿಕಲ್ಗಳ ಸಂಖ್ಯೆ ಹೆಚ್ಚಾಗುತ್ತೆ, ಇಂಡಸ್ಟ್ರಿಗಳ ಸಂಖ್ಯೆ ಹೆಚ್ಚಾಗುತ್ತೆ, ಎಕ್ಸೆಟ್ರಾ. ಸೊ ರಿಸೋರ್ಸಸ್ ಮೇಲೆ ಸಾಕಷ್ಟು ಇಲ್ಲಿ ಪ್ರೆಷರ್ ನ ಉಂಟು ಮಾಡ್ತದೆ. ಇನ್ನ ಬೇರೆ ರಿಸೋರ್ಸಸ್ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ಬೋದು, ರೋಡ್ಸ್ ಇರ್ಬೋದು, ರೈಲ್ವೇಸ್ ಇರ್ಬೋದು. ಸೊ ರಸ್ತೆಗಳಲ್ಲಿ ಇವತ್ತು ಒಂದ್ ಕಡೆಯಿಂದ ಒಂದ್ ಕಡೆಗೆ ಬೆಂಗಳೂರಲ್ಲಿ ಹೋಗೋದಕ್ಕೆ 3 ತಾಸು ಬೇಕು. ರೈಲ್ವೇಸ್, ಈಗ ಮೆಟ್ರೋ ರೈಲ್ ಇದೆ ಸರ್, ತುಂಬಾ ಚೆನ್ನಾಗಿ ಓಡಾಡ್ಬೋದು ಅಂತಂದ್ರೆ
ಪೀಕ್ ಸೀಸನ್ ಒಂದ್ಸರಿ ಮೆಟ್ರೋ ಟ್ರೈನ್ ಅನ್ನ ಹತ್ತು ನೋಡಿ ಗೊತ್ತಾಗುತ್ತೆ ಎಷ್ಟು ರೈಲ್ವೆ ನಮ್ಮಲ್ಲಿ ಎಫಿಷಿಯಂಟ್ ಆಗಿ ವರ್ಕ್ ಆಗ್ತಿದೆ ಅಂತ ಹೇಳಿ. ಸೊ ಈ ದೃಷ್ಟಿಯಲ್ಲಿ ನೋಡ್ಕೊಂಡಾಗ ಸಂಪನ್ಮೂಲದ ನಿರ್ವಹಣೆಯ ಮೇಲೆ ಇದು ಬಹಳ ಹೆಚ್ಚಿನ ಮಟ್ಟದಲ್ಲಿ ಒತ್ತಡ ಬೀಳುತ್ತೆ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಒತ್ತಡ ಬಿದ್ದಾಗ ಏನಾಗುತ್ತೆ ಅರ್ಬನ್ ಏರಿಯಾದಲ್ಲಿ, ಅರ್ಬನ್ ಏರಿಯಾ ತನ್ನ ಕ್ಯಾರಿಂಗ್ ಕೆಪಾಸಿಟಿಯನ್ನ ಕಳ್ಕೊಳ್ಳುತ್ತೆ ಅಂತ ಹೇಳ್ತೀವಿ. ಸೊ ಅರ್ಬನ್ ಏರಿಯಾ ಯಾವಾಗ ಕ್ಯಾರಿಂಗ್ ಕೆಪಾಸಿಟಿಯನ್ನ ಕಳ್ಕೊಳ್ಳುತ್ತೆ ಅವಾಗ ಕ್ವಾಲಿಟಿ ಆಫ್ ಲೈಫ್ ಏನಾಗುತ್ತೆ, ಡಿಪ್ ಆಗೋದಕ್ಕೆ ಶುರುವಾಗುತ್ತೆ. ಯಾವಾಗ ಕ್ವಾಲಿಟಿ ಆಫ್ ಲೈಫ್ ಡಿಪ್ ಆಗೋದಕ್ಕೆ ಶುರುವಾಗುತ್ತೆ ಅವಾಗ ಟ್ರೆಂಡ್ ಶುರುವಾಗೋದೇನು, ರಿವರ್ಸ್ ಮೈಗ್ರೇಷನ್ ಅಂತೇಳಿ ಕರೀತೀವಿ. ಅಂದರೆ ವಲಸೆ ನಾವೆಲ್ಲಿಂದ ಎಲ್ಲಿಗೆ ನೋಡಿದ್ವಿ, ರೂರಲ್ ಟು ಅರ್ಬನ್ ನೋಡಿದ್ವಿ. ಆದ್ರೆ ಜನ ಏನ್ ಮಾಡಕ್ ಶುರು ಮಾಡ್ತಾರೆ, ಅರ್ಬನ್ ಟು ರೂರಲ್ ಹೋಗಕ್ ಶುರು ಮಾಡ್ತಾರೆ. ಸಾಕಪ್ಪ ಸಾಕು, ನಗರದ ಸಹವಾಸ ಸಾಕು ಅಂತ ಹೇಳೋರೇನ್ ಮಾಡ್ತಾರೆ, ಅರ್ಬನ್ ಇಂದ ರೂರಲ್. ಇದನ್ನ ರಿವರ್ಸ್ ಮೈಗ್ರೇಷನ್ ಅಂತ ಕರೀತೀವಿ. ಇದನ್ನ ಹೇಳಿ ನಾವು ಕನ್ಕ್ಲೂಡ್ ಮಾಡಬಹುದು. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ಹೆಚ್ಚಿಗೆ ಹೇಳ್ಬೋದು, ಆದ್ರೆ ಸಮಸ್ಯೆ ಏನಂತಂದ್ರೆ ನಂಬರ್ ಆಫ್ ವರ್ಡ್ಸ್. ಸೊ ನಂಬರ್ ಆಫ್ ವರ್ಡ್ಸ್ ಗೆ ನೀವು ಲಿಮಿಟ್ ಆಗ್ಬೇಕಾಗಿರೋದ್ರಿಂದ ವಿ ನೀಡ್ ಟು ಲಿಮಿಟ್ ಅವರ್ ಆನ್ಸರ್ ಸಮ್ವೇರ್. ಇಲ್ಲಾಂದ್ರೆ ಏನಾಗುತ್ತೆ, ಅರ್ಬನ್ ಏರಿಯಾ, ಅರ್ಬನ್ ಡೆವಲಪ್ಮೆಂಟ್, ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಆಲ್ಮೋಸ್ಟ್ ಒಂದು ಎಸ್ಸೆ ಬರೆಯುವಷ್ಟು ಕಂಟೆಂಟ್ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಓಕೆ, ಈಗ 4ನೇ ಕ್ವಶನ್ ತಗೋಣ. 4ನೇ ಕ್ವಶನ್ ಯಾವ್ದ್ರ ಬಗ್ಗೆ ಇದೆ? 4ನೇ ಕ್ವಶನ್ ಇರುವಂತದ್ದು ಡೆಸರ್ಟ್ಸ್ ಬಗ್ಗೆ. ಸೊ ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ದ ಫಾರ್ಮೇಶನ್ ಅಂಡ್ ಲೊಕೇಶನ್ ಆಫ್ ಡೆಸರ್ಟ್ಸ್ ಅರೌಂಡ್ ದ ವರ್ಲ್ಡ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಮರುಭೂಮಿಗಳ ಸೃಷ್ಟಿಗೆ ಕಾರಣ ಆಗಿರುವಂತದ್ದು ಮತ್ತು ಅದರ ಸ್ಥಾನಗಳ ಕುರಿತಾಗಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಬಹಳ ಫೇಮಸ್ ಕ್ವಶನ್ ಇದು, ಬಹಳ ಈಸಿ ಕ್ವಶನ್ ಕೂಡ ಹೌದು. ಸೊ ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಆರ್ ಗೋಯಿಂಗ್ ಟು ಅಫೆಕ್ಟ್ ದ ಫಾರ್ಮೇಶನ್ ಆಫ್ ದ ಡೆಸರ್ಟ್ ಅಂತ ಅಂದಾಗ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ವಾಟ್ ಇಸ್ ಎ ಡೆಸರ್ಟ್. ಡೆಸರ್ಟ್ ಅಂದ್ರೆ ಏನು? ಡೆಸರ್ಟ್ ಅಂತಂದ್ರೆ ಇಟ್ಸ್ ಎ ಸೆಮಿ ಆರಿಡ್ ರೀಜನ್ ವೇರ್ ದ ಅಮೌಂಟ್ ಆಫ್ ರೈನ್ಫಾಲ್ ಈಸ್ ಲೆಸ್ ಅಥವಾ ಎವಾಪೋ ಟ್ರಾನ್ಸ್ಪಿರೇಷನ್ ಈಸ್ ಹೈಯರ್ ದ್ಯಾನ್ ದ ಪ್ರೆಸಿಪಿಟೇಷನ್ ಅಂತ ಹೇಳಿ ಕರಿತೀವಿ. ಒಂದು ಟೆಕ್ನಿಕಲ್ ಡೆಫಿನೇಷನ್ ಆಫ್ ಡೆಸರ್ಟ್ ಬಗ್ಗೆ ನಾವು ಬರೀಬೇಕಾಗತ್ತೆ. ಡೆಸರ್ಟ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಅಕ್ರಾಸ್ ದ ವರ್ಲ್ಡ್. ಇವು ರ್ಯಾಂಡಮ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿಲ್ಲ, ಇದರ ಹಿಂದೆ ಕ್ಲೈಮ್ಯಾಟಿಕ್ ಫ್ಯಾಕ್ಟರ್ಸ್ ಗಳಿದ್ದಾವೆ ಅನ್ನೋದನ್ನ ಹೇಳಿ ನಾವು ಇಂಟ್ರೊಡಕ್ಷನ್ ಬರಿತೀವಿ. ಇದಾದ್ಮೇಲೆ ಏನ್ ಬರಿತೀವಿ, ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಆರ್ ಇನ್ಫ್ಲೂಯೆನ್ಸಿಂಗ್ ದ ಡೆಸರ್ಟ್ ಫಾರ್ಮೇಶನ್ ಅನ್ನುವಂಥದ್ದನ್ನ ಬರಿತೀವಿ. ಸೊ ಇಲ್ಲಿ ಫ್ಯಾಕ್ಟರ್ಸ್ ಏನಾಗುತ್ತೆ, ಮೊದಲನೇದಾಗಿ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಹೇಳ್ಬೋದು. ಓಕೆನಾ? ಸೊ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಅನ್ನೋದು ಎಲ್ಲಿ ಫಾರ್ಮೇಶನ್ ಆಗುತ್ತೆ, 20 ರಿಂದ 30 ಡಿಗ್ರಿ ಅಕ್ಷಾಂಶ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳಲ್ಲಿ ಇದು ಪತ್ತೆ ಆಗುತ್ತೆ ಅಂತ ಹೇಳ್ತೀವಿ. ಸೊ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಅಂತ ಹೇಳಿದಾಗ ಅಸೆಂಟ್ ಆಫ್ ಏರ್ ಇದೆಯಾ, ಡಿಸೆಂಟ್ ಆಫ್ ಏರ್ ಇದೆಯಾ ಅಂತ ನೋಡಿದಾಗ ಡೈರೆಕ್ಟ್ ಡಿಸೆಂಟ್ ಆಫ್ ಏರ್ ಅನ್ನ ನಾವಿಲ್ಲಿ ಗಮನಿಸ್ತೀವಿ. ಸೊ ಡಿಸೆಂಟ್ ಆಫ್ ಏರ್ ಇದೆ ಅಂತಂದಾಗ ಏರಿಡ್ ಕಂಡೀಷನ್ಸ್ ಇರುತ್ತೆ, ಯಾವುದೇ ರೀತಿಯಂತಹ ಮಳೆ ಬರುವುದಿಲ್ಲ. ಸೊ ಹ್ಯಾಡ್ಲಿಸ್ ಎಲ್ಲ ಭಾಗವಾಗಿ ಇದು ಬರುತ್ತೆ ಅನ್ನುವಂಥದ್ದನ್ನ ಮೊದಲಿಗೆ ಅವರ ಗಮನಕ್ಕೆ ನೀವು ತರಬೇಕು. ಓಕೆನಾ? ಸೊ ಇಲ್ಲಿ ಜಾಗ್ರಫಿ ಕ್ವಶನ್ಸ್ ಆಗಿರೋದ್ರಿಂದ ಆನ್ಸರ್ಸ್ ಗಳನ್ನ ಟೆಕ್ನಿಕಲಿನೇ ಮಾಡಬೇಕಾಗತ್ತೆ. ನೆಕ್ಸ್ಟ್ ಎರಡನೇದಾಗಿ ಏನ್ ಹೇಳ್ಬೋದು, ಕೋಲ್ಡ್ ಕರೆಂಟ್ ಗಳು ಎಫೆಕ್ಟ್ ಆಗ್ತವೆ. ಸೊ ಜಗತ್ತಿನ ಪ್ರಮುಖವಾದಂತಹ ಡೆಸರ್ಟ್ಸ್ ಗಳನ್ನ ನಾವು ಗಮನಿಸಿದರೆ, ಸೇ ವೆದರ್ ಇಟ್ ಈಸ್ ದ ಸಹಾರಾ ಡೆಸರ್ಟ್. ಸೊ ಸಹಾರಾ ಡೆಸರ್ಟ್ ನ ಪಶ್ಚಿಮ ಭಾಗದಲ್ಲಿ ನೋಡ್ಕೊಂಡಾಗ ನಾವು ಕ್ಯಾನರಿ ಕರೆಂಟ್ ಇದೆ ಅಂತ ಹೇಳ್ತೀವಿ. ಇಲ್ಲ ನಾವು ಅಟಕಾಮಾ ಡೆಸರ್ಟ್ ಅಂತ ನೋಡಿದಾಗ ವಿ ಹ್ಯಾವ್ ಪೆರು ಕರೆಂಟ್ ಅಂತ ಹೇಳ್ತೀವಿ. ಇಲ್ಲ ಅಮೆರಿಕಾದಲ್ಲಿ ಬರುವಂತಹ ಡೆಸರ್ಟ್ಸ್ ಅನ್ನ ನಾವು ಗಮನಿಸಿದ್ವಿ ಅಂತಂದ್ರೆ ಕ್ಯಾಲಿಫೋರ್ನಿಯಾ ಡೆಸರ್ಟ್ಸ್ ಹತ್ರದಲ್ಲಿ ಕ್ಯಾಲಿಫೋರ್ನಿಯಾ ಕರೆಂಟ್ ಇದೆ ಅಂತ ಹೇಳ್ತೀವಿ. ಅಥವಾ ಇದನ್ನ ಮೊಹಾವೆ ಡೆಸರ್ಟ್ ಅಂತ ಕರಿತೀವಿ. ಸೊ ಕ್ಯಾಲಿಫೋರ್ನಿಯಾ ಕರೆಂಟ್ ಇಲ್ಲಿ ಹರಿತಾ ಇರೋದನ್ನ ಕಾಣ್ತೀವಿ. ಸೊ ಆಸ್ಟ್ರೇಲಿಯಾದಲ್ಲೂ ಕೂಡ ನಾವು ವೆಸ್ಟ್ ಆಸ್ಟ್ರೇಲಿಯಾ ಕರೆಂಟ್ ಹರಿತಾ ಇರೋದನ್ನ ತೋರಿಸ್ತೀವಿ. ಸೊ ಇದನ್ನ ಡಯಾಗ್ರಾಮ್ ಮೂಲಕ ತೋರಿಸ್ಬೇಕು. ಸೊ ಅವಾಗ ಏನಾಗುತ್ತೆ, ನಿಮಗೆ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿದೆ ಅನ್ನೋದು ಎಲ್ಲಿ ಎವ್ಯಾಲ್ಯೂಯೇಷನ್ ಮಾಡೋರು ಗೊತ್ತಾಗುತ್ತೆ. ಸೊ ವೆಸ್ಟ್ ಆಸ್ಟ್ರೇಲಿಯನ್ ಕರೆಂಟ್ ಇದೆಯಾ ಅಂತಂದಾಗ ಎಸ್, ಇಲ್ಲೂ ಕೂಡ ಕೋಲ್ಡ್ ಕರೆಂಟ್ ಇದೆ. ಸೊ ಕೋಲ್ಡ್ ಕರೆಂಟ್ ಆಗೋದ್ರಿಂದ ಡೆಸರ್ಟ್ ಯಾಕೆ ಕ್ರಿಯೇಟ್ ಆಗುತ್ತೆ ಅನ್ನುವಂತ ಪ್ರಶ್ನೆ ಬಂದಾಗ, ಕೋಲ್ಡ್ ಕರೆಂಟ್ ಬರೋದ್ರಿಂದ ಏರ್ ಟೆಂಪರೇಚರ್ ಏನಾಗುತ್ತೆ, ಇದು ಕಡಿಮೆ ಆಗುತ್ತೆ. ಸೊ ಏರ್ ಟೆಂಪರೇಚರ್ ಇಸ್ ಗೋಯಿಂಗ್ ಟು ಕೂಲ್ ಡೌನ್. ಕೂಲ್ ಡೌನ್ ಆದಾಗ ಏನಾಗುತ್ತೆ, ಹ್ಯೂಮಿಡಿಟಿ ಕೆಪಾಸಿಟಿ ಕಡಿಮೆ ಆಗುತ್ತೆ. ಸೊ ಹ್ಯೂಮಿಡಿಟಿ ಕೆಪಾಸಿಟಿ ಕಡಿಮೆ ಆದಾಗ ಏನಾಗುತ್ತೆ, ದ ಹ್ಯೂಮಿಡಿಟಿ ಅಮೌಂಟ್ ಆಫ್ ಹ್ಯೂಮಿಡಿಟಿ ರೆಡ್ಯೂಸಸ್. ಹ್ಯೂಮಿಡಿಟಿ ರೆಡ್ಯೂಸ್ ಆದಾಗ ಏನಾಗುತ್ತೆ, ಅಮೌಂಟ್ ಆಫ್ ರೈನ್ಫಾಲ್ ರೆಡ್ಯೂಸಸ್. ಅಮೌಂಟ್ ಆಫ್ ರೈನ್ಫಾಲ್ ರೆಡ್ಯೂಸಸ್ ಆದಾಗ ಏನಾಗುತ್ತೆ, ಏರಿಡಿಟಿ ಹೆಚ್ಚಾಗುತ್ತೆ. ಸೊ ಯು ನೀಡ್ ಟು ರೈಟ್ ಥಿಂಗ್ಸ್ ಟೆಕ್ನಿಕಲಿ ಆಸ್ ಐ ರಿಯಲಿ ಸೆಡ್. ಓಕೆನಾ? ಸೊ ಏರಿಡಿಟಿ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಕೋಸ್ಟಲ್ ಅಲ್ಲಿ ಎಲ್ಲೆಲ್ಲಿ ಕೋಲ್ಡ್ ಕರೆಂಟ್ಸ್ ಬರುತ್ತೆ ಆ ಪ್ರದೇಶದಲ್ಲಿ ನಮಗೆ ಡೆಸರ್ಟ್ಸ್ ಅನ್ನು ಕೂಡ ನಾವು ಕಾಣಬಹುದಾಗುತ್ತೆ. ಸೊ ವಾಟ್ ಕ್ಯಾನ್ ಬಿ ದ ಥರ್ಡ್ ಫ್ಯಾಕ್ಟರ್ ಫಾರ್ ಡೆಸರ್ಟ್ ಫಾರ್ಮೇಶನ್ ಅಂತ ಅಂದಾಗ, ಕೆಲವು ಡೆಸರ್ಟ್ಸ್ ಗಳನ್ನ ಗಮನಿಸಿದರೆ ನಾವು ರೈನ್ ಶ್ಯಾಡೋ ರೀಜನ್ ಅಲ್ಲಿ ಇದೆ, ಮಳೆ ನೆರಳಿನ ಪ್ರದೇಶದಲ್ಲಿದೆ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಏನ್ ಕೊಡ್ಬೋದು ನಾವು, ದಕ್ಷಿಣ ಅಮೆರಿಕಾದ ಪೂರ್ವ ಭಾಗದಲ್ಲಿರುವಂತಹ ಪಟಗೋನಿಯಾ ಡೆಸರ್ಟ್ ಅನ್ನ
ಎಕ್ಸಾಂಪಲ್ ಆಗಿ ಕೊಡಬಹುದು. ಓಕೆ, ಸೊ ಇಲ್ಲಿ ಆಂಡೀಸ್ ಪರ್ವತ ಶ್ರೇಣಿಗಳಿದ್ದಾವೆ. ಆಂಡೀಸ್ ಪರ್ವತ ಶ್ರೇಣಿಗಳ ಪೂರ್ವ ಭಾಗದಲ್ಲಿ ರೈನ್ ಶಾಡೋ ರೀಜನ್ ಕ್ರಿಯೇಟ್ ಆಗಿದೆ. ಇಲ್ಲಿ ಪಟಗೋನಿಯಾ ಡೆಸರ್ಟ್ ಆಗಿದೆ. ಮತ್ತು ಏಷ್ಯಾದಲ್ಲಿ ನಾವು ಗಮನಿಸಿದರೆ ಏಷ್ಯಾದ ಪೂರ್ವ ಭಾಗ ಇಲ್ಲಿ ಎಕ್ಸಾಂಪಲ್ ಲಡಾಖ್ ಇರಬಹುದು ಅಥವಾ ಗೋಬಿ ಇರಬಹುದು. ಇದೆಲ್ಲವೂ ಕೂಡ ಹಿಮಾಲಯದಿಂದ ಬರ್ತಾ ಇರುವಂತಹ ವಿಂಡ್ಸ್ ಅನ್ನು ಇಲ್ಲಿ ಓಷನ್ ಇಂದ ಬರ್ತಾ ಇರುವಂತಹ ವಿಂಡ್ಸ್ ಅನ್ನು ಹಿಮಾಲಯ ತಡೆಯೋದ್ರಿಂದ ಉಂಟಾಗ್ತಾರಂತದ್ದು. ಸೊ ದೇ ಆರ್ ಇನ್ ದ ರೈನ್ ಶಾಡೋ ರೀಜನ್ ಆಫ್ ದ ಹಿಮಾಲಯಾಸ್ ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾಗಿ ರೈನ್ ಶಾಡೋ ರೀಜನ್ ಇಂದಲೂ ಕೂಡ ಡೆಸರ್ಟ್ ಉಂಟಾಗತ್ತೆ ಅಂತ ಹೇಳ್ತೀವಿ. ಮೂರನೇದು ಏನ್ ಹೇಳ್ಬೋದು, ನಾಲ್ಕನೇದು ಕಾಂಟಿನೆಂಟಾಲಿಟಿ ಅಂತ ಹೇಳ್ಬೋದು. ಕಾಂಟಿನೆಂಟಾಲಿಟಿ ಅಂತಂದ್ರೆ ಖಂಡಾಂತರ ವಾಯುಗುಣ ಅಂತ ನಾವು ಹೇಳಿ ಕರಿತೀವಿ. ಸೊ ಖಂಡಾಂತರ ವಾಯುಗುಣ ಅಂತಂದ್ರೆ ಒಂದು ಪ್ರದೇಶ ಇಲ್ಲಿ ಇದರಿಂದ ಸಾಗರಗಳಿಂದ ಬಹಳ ದೂರ ಇದ್ದಾಗ ಇಲ್ಲಿ ಡೆಸರ್ಟ್ಗಳು ಕ್ರಿಯೇಟ್ ಆಗ್ತವೆ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಏನ್ ಕೊಡ್ಬೋದು, ಸೆಂಟ್ರಲ್ ಏಷ್ಯನ್ ಡೆಸರ್ಟ್ಸ್ ಗಳನ್ನ ಕೊಡಬಹುದು. ಸೆಂಟ್ರಲ್ ಏಷ್ಯನ್ ಡೆಸರ್ಟ್ಸ್ ಗಳು ಸಾಗರದಿಂದ ಬಹಳ ದೂರ ಇವೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕಾಂಟಿನೆಂಟಾಲಿಟಿ ಬಿಟ್ರೆ ಏನ್ ಹೇಳ್ಬೋದು, ಹ್ಯೂಮನ್ ಫ್ಯಾಕ್ಟರ್ನು ಕೂಡ ಒಂದು ತರಿ ನೀವು ಅರ್ಥ ಆಗ್ತಿಲ್ಲ. ಸೊ ಇಲ್ಲಿ ನ್ಯಾಚುರಲ್ ಫ್ಯಾಕ್ಟರ್ಸ್ ಗಳ ಬಗ್ಗೆ ಎಲ್ಲರೂ ಬರೀತಾರೆ, ಇಲ್ಲ ಅಂತಲ್ಲ, ಬಟ್ ಹ್ಯೂಮನ್ ಫ್ಯಾಕ್ಟರ್ ಕೂಡ ನೀವು ಬರೀಬಹುದು ಇದರಲ್ಲಿ. ಅಂದ್ರೆ ಹ್ಯೂಮನ್ ಫ್ಯಾಕ್ಟರ್ ಇಂದ ಏನಾಗ್ತಿದೆ, ಇಟ್ ಇಸ್ ಲೀಡಿಂಗ್ ಟು ದ ಸಿಚುಯೇಷನ್ ಆಫ್ ಡೆಸರ್ಟಿಫಿಕೇಶನ್, ಮರುಭೂಮೀಕರಣ ಉಂಟಾಗ್ತಾ ಇದೆ ಅಂತ ಹೇಳ್ತೀವಿ. ಸೊ ಮರುಭೂಮೀಕರಣ ಉಂಟಾಗ್ತಾ ಇದೆ ಏನರ್ಥ, ದ ಲಾಸ್ ಆಫ್ ದ ಬಯೋಲಾಜಿಕಲ್ ಪೊಟೆನ್ಶಿಯಲ್ ಆಫ್ ದ ಸಾಯಿಲ್ ಈಸ್ ಕಾಲ್ಡ್ ಆಸ್ ಡೆಸರ್ಟಿಫಿಕೇಶನ್. ಆ ಒಂದು ಮಣ್ಣಿನ ಜೈವಿಕ ಉತ್ಪಾದಕತೆಯ ನಷ್ಟವನ್ನ ಮರುಭೂಮೀಕರಣ ಅಂತ ನಾವು ಹೇಳಿ ಕರಿತೀವಿ. ಸೊ ಮರುಭೂಮೀಕರಣ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತಂದಾಗ ನಾವೇನ್ ಮಾಡ್ತಾ ಇದೀವಿ, ಕಾಡನ್ನ ಕಟ್ ಮಾಡಿ ಸಿಗ್ತಾ ಇದೀವಿ. ಸೊ ಡಿಫಾರೆಸ್ಟೇಷನ್. ಓಕೆ, ಸೊ ಅರಣ್ಯೀಕರಣದ ಕಡೆಗೆ ಗಮನ ಇಲ್ಲ. ಸೊ ಡಿಫಾರೆಸ್ಟೇಷನ್ ಆಗ್ತದೆ ಮತ್ತು ಓವರ್ ಗ್ರೇಸಿಂಗ್ ಆಗ್ತದೆ, ಅತಿಯಾದ ಮೇಯಿಸುವಿಕೆ ಆಗ್ತದೆ. ಮತ್ತು ಅಗ್ರಿಕಲ್ಚರ್ ಅಲ್ಲಿ ಎಲ್ಲ ನಾನ್ ಸೈಂಟಿಫಿಕ್ ಪ್ರಾಕ್ಟೀಸಸ್ ಗಳನ್ನ ಬಳಸ್ತಾ ಇದ್ದೀವಿ. ಅಂದ್ರೆ ಸಾಯಿಲ್ ಎರೋಷನ್ ಉಂಟಾಗುವ ರೀತಿಯಲ್ಲಿ ನಾವು ಅಗ್ರಿಕಲ್ಚರ್ ನ ಮಾಡ್ತಾ ಇದೀವಿ. ಎಕ್ಸಾಂಪಲ್ ಕಾಂಟೂರ್ಗೆ ಎಕ್ಸಾಕ್ಟ್ಲಿ ಪ್ಯಾರಲಲ್ ಆಗಿ ನಾವು ಇದನ್ನ ಫ್ಲೋಯಿಂಗ್ ಅನ್ನ ಮಾಡೋಂಥದ್ದಾಗಿರ್ಬೋದು, ನೀರು ಚಾನಲ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು, ಅತಿಯಾಗಿ ಕೆಮಿಕಲ್ ಫರ್ಟಿಲೈಸರ್ಸ್ ಅನ್ನ ಬಳಸುವಂತದ್ದಾಗಿರ್ಬೋದು, ಅತಿಯಾಗಿ ನೀರನ್ನ ಬಳಸುವಂತದ್ದಾಗಿರ್ಬೋದು. ಎಕ್ಸಾಂಪಲ್ ಪಂಜಾಬ್ ಅಂಡ್ ಹರಿಯಾಣದಲ್ಲಿ ಓವರ್ ಇರಿಗೇಷನ್ ಆಗಿರೋದ್ರಿಂದ ಇಲ್ಲೇನಾಗ್ತಿದೆ, ಸೆಲೈನ್ ಸಾಯಿಲ್ಸ್ ಗಳು, ಆಲ್ಕಲೈನ್ ಸಾಯಿಲ್ಸ್ ಗಳು ಕ್ರಿಯೇಟ್ ಆಗ್ತಾ ಇದ್ದಾವೆ. ಸೊ ಈ ತರ ಅಗ್ರಿಕಲ್ಚರ್ ದೃಷ್ಟಿಯಿಂದ ನಾವು ನೋಡ್ಕೊಂಡಾಗ ಕೂಡ ಡೆಸರ್ಟಿಫಿಕೇಶನ್ ಉಂಟಾಗ್ತಾ ಇದೆ. ಸೊ ಡಿಫಾರೆಸ್ಟೇಷನ್, ಓವರ್ ಗ್ರೇಸಿಂಗ್ ಅಂಡ್ ನಾನ್ ಸೈಂಟಿಫಿಕ್ ಅಗ್ರಿಕಲ್ಚರಲ್ ಪ್ರಾಕ್ಟಿಸಸ್ ಆರ್ ಕನ್ವರ್ಟಿಂಗ್ ದ ಫರ್ಟೈಲ್ ರೀಜನ್ಸ್ ಇಂಟು ಡೆಸರ್ಟ್ ರೀಜನ್. ಸೊ ಎಲ್ಲಿ ಹೇಳ್ಬೋದು, ಎಕ್ಸಾಂಪಲ್ ಪಂಜಾಬ್, ಹರಿಯಾಣ ಹೇಳ್ಬೋದು, ರಾಜಸ್ಥಾನದ ಸುತ್ತಮುತ್ತಲಿನ ಪ್ರದೇಶ, ಮರುಸುಳಿ ಸುತ್ತಮುತ್ತಲಿನ ಪ್ರದೇಶ, ಅಥವಾ ಇಂಟರ್ನ್ಯಾಷನಲ್ ಎಕ್ಸಾಂಪಲ್ ಬೇಕು ಅಂತಂದ್ರೆ ಸಾಹೇಲ್ ರೀಜನ್ ಅಂತ ಹೇಳಿ ಕರಿತೀವಿ. ಸೊ ಸಾಹೇಲ್ ರೀಜನ್ ಅನ್ನೋದಲ್ಲಿ ಕಂಡು ಬರುತ್ತೆ, ಇಲ್ಲಿ ಸಹಾರಾದ ದಕ್ಷಿಣ ಭಾಗದಲ್ಲಿ ಕಂಡು ಬರುವಂತದ್ದು. ಸೊ ದಿಸ್ ಇಸ್ ಯುವರ್ ಸಹಾರಾ ಡೆಸರ್ಟ್ ಅಂತ ನಾವು ಬರೆಯುವಂತದ್ದಾದ್ರೆ ಅದರ ಸುತ್ತಮುತ್ತ ಇರುವಂತಹ ಪ್ರದೇಶವನ್ನ ಸಾಹೇಲ್ ರೀಜನ್ ಅಂತ ನಾವು ಹೇಳಿ ಕರಿತೀವಿ. ಈ ಸಾಹೇಲ್ ರೀಜನ್ ಏನಾಗ್ತದೆ, ಸಹಾರಾ ಡೆಸರ್ಟ್ ಎಕ್ಸ್ಪೆಂಡ್ ಆಗ್ತದೆ. ಯಾವ್ದ್ರಿಂದ ಎಕ್ಸ್ಪೆಂಡ್ ಆಗ್ತದೆ, ಡೆಸರ್ಟಿಫಿಕೇಶನ್ ಇಂದ ಎಕ್ಸ್ಪೆಂಡ್ ಆಗ್ತಾ ಇದೆ. ಸೊ ಇವೆಲ್ಲ ಟೆಕ್ನಿಕಲ್ ಡೀಟೇಲ್ಸ್ ಅನ್ನ ಬರೆದು ನೀವು ಕನ್ಕ್ಲೂಡ್ ಮಾಡಬೇಕಾಗತ್ತೆ. ಸೊ ಏನಂತ ಕನ್ಕ್ಲೂಡ್ ಮಾಡ್ತೀವಿ, ಡೆಸರ್ಟಿಫಿಕೇಶನ್ ಅನ್ನುವಂಥದ್ದು ಡೆಸರ್ಟ್ಸ್ ಅನ್ನುವಂಥದ್ದು ನ್ಯಾಚುರಲ್ ಆಗಿ ಫಾರ್ಮೇಶನ್ ತಾನಾಗಿ ಆಗತ್ತೆ, ಇಲ್ಲ ಅಂತಲ್ಲ. ಆದರೆ ಮನುಷ್ಯ ಡೆಸರ್ಟಿಫಿಕೇಶನ್ ಅನ್ನ ಹೆಚ್ಚು ಮಾಡಬಾರದು. ಸೊ ಹೆಚ್ಚು ಮಾಡದೇ ಇರೋದಕ್ಕೆ ಏನು ಕ್ರಮಗಳನ್ನ ತೆಗೆದುಕೊಳ್ಳಬೇಕು ಅಂತಾನು ಕೂಡ ನೀವು ಬರೀಬಹುದು. ಓಕೆನಾ. ಸೊಲ್ಯೂಷನ್ಸ್ ಇಲ್ಲೇನ್ ಬರೀತೀರಿ, ಅಫಾರೆಸ್ಟೇಷನ್ಸ್ ಗಳನ್ನ ಜಾಸ್ತಿ ಮಾಡಿ, ಇಲ್ಲಿ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅನ್ನ ಹೆಚ್ಚು ಬಳಸಿ, ಸಾಯಿಲ್ ಅನ್ನ ಟೆಸ್ಟ್ ಮಾಡಿ. ಸೊ ಮ್ಯಾಕ್ರೋನ್ಯೂಟ್ರಿಯೆಂಟ್, ಮೈಕ್ರೋನ್ಯೂಟ್ರಿಯೆಂಟ್ ಡಿಫಿಷಿಯನ್ಸ್ ಅವಾಗವಾಗ ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ಸಾಯಿಲ್ ಹೆಲ್ತ್ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಿ ಅಂತ ಹೇಳ್ತೀವಿ. ಸಾಯಿಲ್ ಎರೋಷನ್ ಅನ್ನ ಆದಷ್ಟು ಕಡಿಮೆ ಮಾಡಿ ಯೂಸಿಂಗ್ ದ ಅದರ್ ಟೆಕ್ನಿಕ್, ಸೈಂಟಿಫಿಕ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಗಳನ್ನ ಮಾಡ್ಕೋಬೇಕಾಗತ್ತೆ. ಸೊ ಒಂದು 4-5 ಅಟ್ ಲೀಸ್ಟ್ ಬರೀಬೇಕಾಗತ್ತೆ. ಸೊ ಪ್ರತಿಯೊಂದು ಸೆಕ್ಷನ್ಗೂ ಕೂಡ 4-5 ಪಾಯಿಂಟ್ ನೀವು ಬರ್ಕೊಂತ ಹೋದ್ರಿ ಅಂತಂದ್ರೆ ಆಲ್ಮೋಸ್ಟ್ 70 to 80% ಮಾರ್ಕ್ಸ್ ಅನ್ನ ನಾವು ಗೇನ್ ಮಾಡ್ಕೋಬಹುದಾಗುತ್ತೆ. ಓಕೆನಾ. ಸೊ ದಿಸ್ ಇಸ್ ಅಬೌಟ್ ದ ಡೆಸರ್ಟ್ಸ್. ಇವಾಗ 5ನೇ ಕ್ವಶನ್ ಅನ್ನ ತಗೋಣ. 5ನೇ ಕ್ವಶನ್ ಏನ್ ಹೇಳುತ್ತೆ, 5ನೇ ಕ್ವಶನ್ ಭಾರತದ ಇನ್ಲ್ಯಾಂಡ್ ವಾಟರ್ ವೇಸ್ ನಡುವೆ ಮೇಲೆ ಇರುವಂತದ್ದು. ಸೊ ಭಾರತದಲ್ಲಿ ಜಲಮಾರ್ಗಗಳು ಅಂತ ಹೇಳಿದಾಗ ಈ ಜಲಮಾರ್ಗಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮಲ್ಲಿ ಏನಾದ್ರೂ ಪೊಟೆನ್ಶಿಯಲ್ ಇದೆಯಾ, ಸೊ ಇದನ್ನ ವೆಚ್ಚ ಪರಿಣಾಮಕಾರಿಯಾಗಿ ಬಳಸೋದಕ್ಕೆ ನಮಗೆ ಪೊಟೆನ್ಶಿಯಲ್ ಇದೆಯಾ ಅನ್ನೋದು ಕ್ವಶನ್ ಇದೆ. ಎರಡನೇದಾಗಿ ವೈ ವಿ ಆರ್ ನಾಟ್ ಏಬಲ್ ಟು ಡೆವಲಪ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನಾವು ಪೊಟೆನ್ಶಿಯಲ್ ಇದೆಯಾ ಅನ್ನೋದನ್ನ ಫಸ್ಟ್ ಡಿಸ್ಕಸ್ ಮಾಡ್ಬೇಕಾಗತ್ತೆ.
ಭಾರತದಲ್ಲಿ ಜಲ ಸಾರಿಗೆ ಅನ್ನುವಂಥದ್ದು ಹೆಚ್ಚು ಡೆವಲಪ್ಮೆಂಟ್ ಆಗಿಲ್ಲ. ಡೆವಲಪ್ಮೆಂಟ್ ಮಾಡೋದ್ರ ಕಡೆಗೆ ಗಮನವನ್ನ ಕೊಟ್ಟಿದೀವ ಅಂತಂದ್ರೆ ಕೆಲವು ಕ್ರಮಗಳನ್ನ ತೆಗೆದುಕೊಳ್ಳಲಾಯಿತು. ಸೇ ಫಾರ್ ಎಕ್ಸಾಂಪಲ್ ಇನ್ಲ್ಯಾಂಡ್ ವಾಟರ್ವೇಸ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತಾನೆ ಮಾಡಿದ್ದಾರೆ, ಅಥವಾ ಇನ್ಲ್ಯಾಂಡ್ ವಾಟರ್ವೇಸ್ ಅಥಾರಿಟಿ ಆಫ್ ಇಂಡಿಯಾ, ಎಕ್ಸಾಕ್ಟ್ ಹೇಳೋದಾದ್ರೆ ಇನ್ಲ್ಯಾಂಡ್ ವಾಟರ್ವೇಸ್ ಅಥಾರಿಟಿ ಆಫ್ ಇಂಡಿಯಾ ಅಂತಾನೆ ಮಾಡಿದ್ದಾರೆ. ಸೊ 2016 ಅಲ್ಲಿ ಇನ್ಲ್ಯಾಂಡ್ ವಾಟರ್ವೇಸ್ ಆಕ್ಟ್ ಅನ್ನು ಕೂಡ ಪಾಸ್ ಮಾಡ್ತಾರೆ. ಅದರಲ್ಲಿ ಏನ್ ಮಾಡ್ತಾರೆ, 5 ನ್ಯಾಷನಲ್ ವಾಟರ್ವೇಗಳ ಜೊತೆಗೆ ಇನ್ನ 6 ನ್ಯಾಷನಲ್ ವಾಟರ್ವೇಗಳನ್ನ ಮಾಡಿ 111 ನ್ಯಾಷನಲ್ ವಾಟರ್ವೇಗಳನ್ನಾಗಿ ಇಲ್ಲಿ ಡೆವಲಪ್ ಮಾಡಿದ್ದಾರೆ ಅಥವಾ ಡೆಸಿಗ್ನೇಟ್ ಮಾಡಿದ್ದಾರೆ ಅಂತ ನಾವು ಹೇಳ್ಬೋದಾಗತ್ತೆ. ಸೊ ಇಲ್ಲಿ ಬಹಳ ಕ್ಲಿಯರ್ ಕಟ್ ಉದ್ದೇಶ ಏನ್ ತೋರಿಸುತ್ತೆ ಅಂತಂದ್ರೆ 111 ರಾಷ್ಟ್ರೀಯ ಜಲಮಾರ್ಗಗಳನ್ನ ಒಳ ಸಾರಿಗೆ ವ್ಯವಸ್ಥೆಗೆ ಉಪಯೋಗಿಸ್ಕೋಬೇಕು ಅನ್ನುವಂತಹ ಉದ್ದೇಶದಲ್ಲಿ ಬಹಳ ಸ್ಪಷ್ಟವಾಗಿದೆ ಅಂತ ನಾವು ಹೇಳ್ಬೋದಾಗತ್ತೆ. ಆದರೆ ಇದೆಲ್ಲವೂ ಕೂಡ ಡೆವಲಪ್ ಆಗ್ತಿದಾವ ಅಂತ ನೋಡ್ಕೊಂಡಾಗ ಸೊ ಕ್ವಶನ್ಗೆ ಬಂದು ನಾವು ಡಿಸ್ಕಸ್ ಮಾಡಿದ್ವಿ. ಇದನ್ನ ನೀವು ಇಂಟ್ರಡಕ್ಷನ್ ಬರ್ಕೋಬೇಕು. ನೆಕ್ಸ್ಟ್ ಕ್ವಶನ್ಗೆ ಬಂದು ನಾವು ಡಿಸ್ಕಸ್ ಮಾಡೋದಾದ್ರೆ ನಿಜವಾಗ್ಲೂ ಪೊಟೆನ್ಷಿಯಲ್ ಇದೆಯಾ, ಆ ಸಾಮರ್ಥ್ಯ ಭಾರತದಲ್ಲಿ ಇದೆಯಾ ಅನ್ನುವಂಥದ್ದನ್ನ ಗಮನಿಸ್ಕೊಂಡಾಗ ಭಾರತದಲ್ಲಿ ಸಾಕಷ್ಟು ಪೊಟೆನ್ಷಿಯಲ್ ಇದೆ ಅಂತ ಹೇಳ್ಬೋದು. ಈಗ ಭಾರತದ ಇನ್ಲ್ಯಾಂಡ್ ವಾಟರ್ವೇ ನೆಟ್ವರ್ಕ್ ಎಷ್ಟು ದೊಡ್ಡದಿದೆ ಅಂತಂದಾಗ 14,500 ಕಿಲೋಮೀಟರ್ಸ್ ಇದೆ ಅಂತ ಹೇಳ್ತೀವಿ. 14,500 ಕಿಲೋಮೀಟರ್ ಅಷ್ಟು ವಾಟರ್ವೇ ನಮ್ಮಲ್ಲಿ ಎಲ್ಲಿದೆ ಸರ್ ಪೊಟೆನ್ಷಿಯಲ್ ಅಂತ ನೀವು ಹೇಳುವಂತದ್ದಾದ್ರೆ ಇಲ್ಲಿ ನೋಡಿ, ಭಾರತದಲ್ಲಿ ನದಿಗಳಿರಬಹುದು, ಕೆನಾಲ್ಗಳಿರ್ಬೋದು, ಬ್ಯಾಕ್ ವಾಟರ್ಸ್ ಇರ್ಬೋದು, ಇದಕ್ಕೆ ಯಾವುದೇ ರೀತಿಯಂತಹ ಕೊರತೆ ಇಲ್ಲ. ಸೊ ಭಾರತಾದ್ಯಂತ ಸಾಕಷ್ಟು ನದಿಗಳಿದ್ದಾವೆ ಅನ್ನೋದು ನಿಮ್ಗೆ ಗೊತ್ತಿದೆ. ಸೊ ಎಲ್ಲಿ ಹೈಯೆಸ್ಟ್ ಪೊಟೆನ್ಷಿಯಲ್ ಇದೆ ಅಂತಂದಾಗ ಉತ್ತರದಲ್ಲಿ ಈಗ ಗಂಗಾ ಬೇಸಿನ್ ಅಲ್ಲಿ, ನಾರ್ತ್ ಈಸ್ಟ್ ಅಲ್ಲಿ ಬ್ರಹ್ಮಪುತ್ರ ಬೇಸಿನ್ ಅಲ್ಲಿ, ವೆಸ್ಟ್ ನಲ್ಲಿ ಇಂಡಸ್ ಬೇಸಿನ್ ಅಲ್ಲಿ. ಸೊ ಇಲ್ಲಿ ಹೈ ಪೊಟೆನ್ಷಿಯಲ್ ಅಂಡ್ ಹೈ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಸೊ ಯಾಕೆ ಇಲ್ಲಿ ಹೈ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ? ಬಿಕಾಸ್ ಸಮ್ ರಿವರ್ಸ್ ಹಿಯರ್ ಆರ್ ಪೆರಿನಿಯಲ್ ರಿವರ್ಸ್, ಇವು ನಿರಂತರ ನದಿಗಳಾಗಿದ್ದಾವೆ ಅಂತ ಹೇಳ್ತೀವಿ. ಸೊ ನಿರಂತರ ನದಿಗಳು ಅಂದ್ರೆ ವರ್ಷ ಪೂರ್ತಿ ಕೂಡ ಹರಿಯುವಂತಹ ನದಿಗಳಾಗಿರ್ತವೆ. ಸೊ ಹಾಗಾಗಿ ರಿವರ್ಸ್ ಇಲ್ಲಿ ವರ್ಷ ಪೂರ್ತಿ ಹರಿತಾ ಇರೋದ್ರಿಂದ ಇಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ಬೋದು. ಪೆನಿನ್ಸುಲರ್ ಪ್ಲಾಟೋನ ಸಮಸ್ಯೆ ಏನು ಅಂತಂದ್ರೆ ಸೀಸನಲ್ ರೈನ್ಫಾಲ್ ಇದೆ. ಸೊ ಹಾಗಾಗಿ ಮಾನ್ಸೂನ್ ಸೀಸನ್ ಅಷ್ಟೇ ನದಿಗಳಲ್ಲಿ ಹರಿಯುವಂತದ್ದು. ಆದರೆ ಯಾವ ಪ್ರದೇಶದಲ್ಲಿ ಹೆಚ್ಚು ಡೆವಲಪ್ಮೆಂಟ್ ಆದ್ಯತೆ ಇದೆ ಅಂತಂದಾಗ ಕೃಷ್ಣ ಗೋದಾವರಿ ಡೆಲ್ಟಾ ರೀಜನ್, ಕಾವೇರಿ ಡೆಲ್ಟಾ ರೀಜನ್, ಸುಂದರ್ಬನ್ಸ್ ರೀಜನ್, ಮಹಾನದಿ ಡೆಲ್ಟಾ ರೀಜನ್ ಅಂದ್ರೆ ಕೋಸ್ಟಲ್ ಏರಿಯಾ ಆಫ್ ಇಂಡಿಯಾ. ಸೊ ಈಸ್ಟ್ ಕೋಸ್ಟ್ ಇರ್ಬೋದು ಅಥವಾ ವೆಸ್ಟ್ ಕೋಸ್ಟ್ ಇರ್ಬೋದು, ಇಲ್ಲಿ ಹೆಚ್ಚಿನ ಪೊಟೆನ್ಷಿಯಲ್ ಇದೆ ಅನ್ನುವಂಥದ್ದನ್ನ ನಾವು ಹೇಳ್ಬೋದಾಗತ್ತೆ. ಸೊ 14,500 kilometers of inland drainage network can actually be developed using all these things. So potential ಇದೆಯಾ? ಖಂಡಿತವಾಗ್ಲೂ ಇದೆ ಅಂತ ಹೇಳ್ಬೋದಾಗತ್ತೆ. ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನ್ ಹೇಳ್ಬೋದು? ಸೊ ಹಾಗಿದ್ರೆ ಬೇರೆ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಅನ್ನ ನಾವು ಡೆವಲಪ್ ಮಾಡಿಲ್ವಾ ಅಂತಂದಾಗ ಮಾಡಿದೀವಿ. ರೋಡ್ವೇಸ್ ಅನ್ನ ಮಾಡಿದೀವಿ, ರೈಲ್ವೇಸ್ ಅನ್ನ ಮಾಡಿದೀವಿ. ಆದರೆ ಭಾರತದ ಒಂದು ಪಾಪ್ಯುಲೇಷನ್ ಏನಿದೆ ಇಟ್ ಇಸ್ ವೆರಿ ವೆರಿ ಹೈ. ಸೊ ಇದ್ರ ಮೇಲೆ ಸಾಕಷ್ಟು ಒತ್ತಡ ಇವಾಗ ಉಂಟಾಗ್ಬಿಟ್ಟಿದೆ. ಸೊ ಈ ಒತ್ತಡವನ್ನ ನಾವೇನ್ ಮಾಡ್ಬೇಕಾಗತ್ತೆ? ರಿಲೀವ್ ಮಾಡ್ಬೇಕಾಗತ್ತೆ. ಸೊ ಯಾವ ರೀತಿ ರಿಲೀವ್ ಮಾಡುವಂತದ್ದು? ಮತ್ತೊಂದು ಸಾರಿಗೆ ವ್ಯವಸ್ಥೆಯನ್ನ ಇದಕ್ಕೆ ಸಮಾನಾಂತರವಾಗಿ ಅಭಿವೃದ್ಧಿ ಪಡಿಸೋದ್ರಿಂದ ಇಲ್ಲಿರುವಂತಹ ಪ್ರೆಷರ್ ಅನ್ನ ನಾವು ರಿಲೀವ್ ಮಾಡೋದಕ್ಕೆ ಸಾಧ್ಯ. ಸೊ ಟು ರಿಲೀವ್ ದ ಪ್ರೆಷರ್ ಆನ್ ದ ರೋಡ್ವೇಸ್ ಅಂಡ್ ರೈಲ್ವೇಸ್ ವಿ ರಿಕ್ವೈರ್ ಇನ್ಲ್ಯಾಂಡ್ ವಾಟರ್ವೇಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಏನ್ ಹೇಳ್ಬೋದು? ಇನ್ಲ್ಯಾಂಡ್ ವಾಟರ್ವೇಸ್ ಅನ್ನುವಂಥದ್ದು ಏನಾಗುತ್ತೆ? ಇಟ್ಸ್ ಎ ವೆರಿ ಹೈಲಿ ಕಾಸ್ಟ್ ಎಫಿಷಿಯಂಟ್ ಅಂತ ಹೇಳ್ತೀವಿ. ಯಾಕೆ ಇದನ್ನ ಕಾಸ್ಟ್ ಎಫಿಷಿಯಂಟ್ ಅಂತ ಹೇಳ್ತೀವಿ? 1 ಟನ್ ನಾವು ಗೂಡ್ಸ್ ಅನ್ನ ಸಾಗಿಸ್ತಾ ಇದೀವಿ ಅಂತಂದ್ರೆ ರೋಡ್ವೇಸ್ ಅಲ್ಲಿ ಸೇ ಫಾರ್ ಎಕ್ಸಾಂಪಲ್ ಅದಕ್ಕೆ 2 ರೂಪಾಯಿ ಆದ್ರೆ ರೈಲ್ವೇಸ್ ನಲ್ಲಿ ಅದಕ್ಕೆ 1 ರೂಪಾಯಿ ಆಗುತ್ತೆ. ಮತ್ತು ವಾಟರ್ವೇಸ್ ಅಲ್ಲಿ ನೋಡ್ಕೊಂಡಾಗ ಇದಕ್ಕೆ ಕೇವಲ 50 ಪೈಸೆ ಖರ್ಚಾಗುವಂಥದ್ದು. ಅಂದ್ರೆ ರೈಲ್ವೆಗೆ ಹೋಲಿಸ್ಕೊಂಡಾಗ ರೈಲ್ವೆ ಚೀಪ್ ಇದೆ, ರೈಲ್ವೆಗೆ ಹೋಲಿಸ್ಕೊಂಡಾಗ ಅರ್ಧಕ್ಕರ್ಧ, ರೋಡ್ವೇಗೆ ಹೋಲಿಸ್ಕೊಂಡ್ರೆ ಅದಕ್ಕಿಂತಲೂ ಬಹಳ ಕಡಿಮೆ. ಸೊ ಹಾಗಾಗಿ ಕಾಸ್ಟ್ ಎಫಿಷಿಯಂಟ್ ಅನ್ನ ಮಾಡಬಹುದು ಮತ್ತು ಎಫಿಷಿಯನ್ಸಿ ಹೆಚ್ಚಿಸಬಹುದಾ? ಇಡೀ ರಾಷ್ಟ್ರದ ಒಂದು ಫ್ರೇಟ್ ಸಿಸ್ಟಮ್ ಏನಿದೆ, ಪ್ಯಾಸೆಂಜರ್ ಟ್ರಾಫಿಕ್ ಸಿಸ್ಟಮ್ ಏನಿದೆ, ಇದರ ಕಾರ್ಯಕ್ಷಮತೆಯನ್ನ ಹೆಚ್ಚಿಸಬಹುದು, ಕಾಸ್ಟ್ ಎಫಿಷಿಯನ್ಸಿಯನ್ನ ಜಾಸ್ತಿ ಮಾಡಬಹುದು. ಮತ್ತು ಅನದರ್ ಅಡ್ವಾಂಟೇಜ್ ಆಫ್ ದಿಸ್ ಇಸ್ ಇಟ್ ಇಸ್ ವೆರಿ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಅಂತ ಹೇಳ್ತೀವಿ. ಅಂದ್ರೆ ಸುಸ್ಥಿರ ಅಭಿವೃದ್ಧಿಯ ಕಡೆಗೆ ಭಾರತ ಗಮನವನ್ನ ವಹಿಸ್ತಾ ಇರಬೇಕಾದಾಗ GHG ಎಮಿಷನ್ಸ್ ಫ್ರಮ್ ದ ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್ ಬಹಳ ಜಾಸ್ತಿ ಇದೆ. ಸೊ ಈ GHG ಎಮಿಷನ್ಸ್ ಅನ್ನ ಕಡಿಮೆ ಮಾಡೋದಕ್ಕೆ ನಮಗೆ ಅವಕಾಶವನ್ನ ಒದಗಿಸೋದು ಯಾವುದು? ಇನ್ಲ್ಯಾಂಡ್ ವಾಟರ್ವೇಸ್ ಅಂತ ಹೇಳ್ಬೋದು. ಸೊ ಇಟ್ ಇಸ್ ವೆರಿ ಎನ್ವೈರನ್ಮೆಂಟ್ ಫ್ರೆಂಡ್ಲಿ. ಅಂದ್ರೆ
GHG ಎಮಿಷನ್ಸ್ ಪರ್ ಕಿಲೋಮೀಟರ್ ಏನಿದೆಯಲ್ಲ ಇಲ್ಲಿ ಬಹಳ ಕಡಿಮೆ ಇದೆ. ಮತ್ತು ಇದೆಲ್ಲ ಡೆವಲಪ್ ಆಗೋದ್ರಿಂದ ಡಸ್ ಇಟ್ ಗಿವ್ ರೈಸ್ ಟು ಗ್ರೇಟ್ ಅಮೌಂಟ್ ಆಫ್ ಎಂಪ್ಲಾಯ್ಮೆಂಟ್? ಎಸ್, ಸಾಕಷ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡುತ್ತೆ. ಯಾಕಂದ್ರೆ ಇನ್ಲ್ಯಾಂಡ್ ವಾಟರ್ ವೇ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಮೇಂಟೆನೆನ್ಸ್ ಮತ್ತು ಇನ್ಲ್ಯಾಂಡ್ ವಾಟರ್ ವೇ ಮೇಂಟೆನೆನ್ಸ್ ಎಲ್ಲವೂ ಕೂಡ ಸಾಕಷ್ಟು ಎಂಪ್ಲಾಯ್ಮೆಂಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಇಂಡಿಯಾದಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆಗಬೇಕಿದೆಯಾ? ಆಗ್ಬೇಕಿದೆ. ಇದೆಲ್ಲದ್ರಿಂದ ಎಕನಾಮಿಕ್ ಗ್ರೋತ್ ಆಗತ್ತಾ? ಹೌದು. ಪ್ಲಸ್ ಮೇಜರ್ಲಿ ಏನಾಗುತ್ತೆ, ರೀಜನಲ್ ಎಕನಾಮಿಕ್ ಗ್ರೋತ್ ಆಗುತ್ತೆ. ಸೊ ರೀಜನಲ್ ಡೆವಲಪ್ಮೆಂಟ್ ಆಗತ್ತೆ ಅಂತ ಹೇಳ್ಬೋದಾಗತ್ತೆ. ಸೊ ಸ್ಥಳೀಯ ಅಭಿವೃದ್ಧಿಗೆ ನಾವು ಹೆಚ್ಚಿನ ಒಂದು ಉತ್ತೇಜನವನ್ನ ನೀಡಬಹುದಾಗಿರುತ್ತೆ. ಸರ್, ಹಾಗಿದ್ರೆ ಇಷ್ಟೆಲ್ಲ ಅಡ್ವಾಂಟೇಜ್ ಇದೆ, ಇಷ್ಟೆಲ್ಲ ಪೊಟೆನ್ಶಿಯಲ್ ಇದೆ ಅಂತಂದಾಗ ಯಾಕೆ ಇನ್ನೂ ಡೆವಲಪ್ ಆಗಿಲ್ಲ? ಸೊ ವೈ ನೋ ಡೆವಲಪ್ಮೆಂಟ್? ಓಕೆನಾ? ಸೊ ಯಾಕೆ ಇನ್ನೂ ಡೆವಲಪ್ ಆಗಿಲ್ಲ ಅನ್ನೋದನ್ನ ನಾವು ಗಮನಿಸುವಂತದ್ದಾದ್ರೆ, ಮೊದಲಿಗೆ ಏನಾಗತ್ತೆ, ನಾವು ಪೆರಿನಿಯಲ್ ರಿವರ್ಸ್ ಅಂತ ಹೇಳಿದ್ವಿ. ಆದ್ರೆ ಸೌತ್ ಇಂಡಿಯಾದಲ್ಲಿ, ಸೆಂಟ್ರಲ್ ಇಂಡಿಯಾದಲ್ಲಿ ಇರುವಂತಹ ರಿವರ್ಸ್ ಎಲ್ಲ ಸೀಸನಲ್ಸ್ ಇದ್ದಾವೆ. ಅಂದ್ರೆ ಇವೆಲ್ಲವೂ ಕೂಡ ಮಾನ್ಸೂನ್ ನಲ್ಲಿ ಅಷ್ಟೇ ಹರಿಯುವಂತಹ ನದಿಗಳಾಗಿರ್ತವೆ. ಎರಡನೇದಾಗಿ ಶಾಲೋ ಡ್ರಾಫ್ಟ್ ಅಂತೀವಿ. ಶಾಲೋ ಡ್ರಾಫ್ಟ್ ಅಂತಂದ್ರೆ ಇಂಡಿಯಾದಲ್ಲಿ ಹರಿಯುವಂತಹ ನದಿಗಳು ಸಾಕಷ್ಟು ಆಳ ಇಲ್ಲ ಅದರಲ್ಲಿ ಅಂತ ಹೇಳ್ತೀವಿ. ಎಸ್ಪೆಷಲಿ ನಾನ್ ಮಾನ್ಸೂನ್ ಟೈಮ್ ಅಲ್ಲಿ. ಅಂದ್ರೆ ಒಂದು ಕ್ರಾಫ್ಟ್ ಅನ್ನ ನಾವು ತಗೊಂಡು ಹೋಗ್ಬೇಕು ಅಂತಂದ್ರೆ ಅಟ್ಲೀಸ್ಟ್ 2-3 ಮೀಟರ್ ಆಳದ ನೀರು ನಮಗೆ ಅವಶ್ಯಕತೆ ಇರುತ್ತೆ. ಸೊ 2-3 ಮೀಟರ್ ಆಳ ಕನ್ಸಿಸ್ಟೆಂಟ್ ಆಗಿ ಎಲ್ಲಾ ರೀಜನ್ಸ್ ಅಲ್ಲಿ ಇರುತ್ತಾ ಅಂತಂದ್ರೆ ಇಲ್ಲ. ಕೆಲವು ಸರಿ ಏನಾಗತ್ತೆ, ಅದರ ಆಳ ಕಡಿಮೆ ಆಗತ್ತೆ. ಸೊ ಅವಾಗ ಬೋಟ್ ಅನ್ನ ನಾವು ಮುಂದೆ ತಗೊಂಡು ಹೋಗೋದಕ್ಕೆ ಆಗೋದಿಲ್ಲ. ಮೂರನೇದಾಗಿ ಇನ್ಫ್ರಾಸ್ಟ್ರಕ್ಚರ್. ಸೊ ಮೂಲ ಸೌಕರ್ಯಗಳನ್ನ ನಾವು ಬಿಲ್ಡ್ ಮಾಡ್ಕೊಂಡಿದೀವ ಅಂತಂದ್ರೆ ಇಲ್ಲ. ಸೊ ಈಗ ರೈಲ್ವೆ ಮೂಲ ಸೌಕರ್ಯ, ರೋಡ್ ಮೂಲ ಸೌಕರ್ಯ ಸಾಕಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ. ಆದರೆ ಇಲ್ಲಿ ಇನ್ಲ್ಯಾಂಡ್ ವಾಟರ್ ವೇ ಮೂಲ ಸೌಕರ್ಯಗಳೇನಾಗಿದ್ದಾಗೆ ಡೆವಲಪ್ ಆಗಿಲ್ಲ. ಸೊ ಎಕ್ಸೆಪ್ಷನ್ಸ್ ಏನು? ನ್ಯಾಷನಲ್ ವಾಟರ್ ವೇ ನಂಬರ್ 1 ಮತ್ತು ನ್ಯಾಷನಲ್ ವಾಟರ್ ವೇ ನಂಬರ್ 2. ಓಕೆನಾ? ಇವೆರಡು ನಮಗೆ ಡೆವಲಪ್ ಆಗಿದ್ದಾವೆ. ಆದರೆ ಮಿಕ್ಕ ಕಡೆ ಇನ್ಫ್ರಾಸ್ಟ್ರಕ್ಚರ್ ನಮ್ಮಲ್ಲಿ ಹೆಚ್ಚಿಲ್ಲ. ಸೊ ನ್ಯಾಷನಲ್ ವಾಟರ್ ವೇ ನಂಬರ್ 1 ಅನ್ನು ಡೆವಲಪ್ ಮಾಡೋದಕ್ಕೋಸ್ಕರ ಜಲ್ ಮಾರ್ಗ್ ವಿಕಾಸ್ ಪ್ರಾಜೆಕ್ಟ್ ಅನ್ನ ಮಾಡ್ತಾರೆ. ಇಲ್ಲಿ ವಾರಣಾಸಿದಿಂದ ಹಿಡಿದು ಹಾಲ್ದಿಯವರೆಗೂ ಕೂಡ ಕಂಟಿನ್ಯೂಸ್ ಮೂವ್ಮೆಂಟ್ ಆಗಬಹುದು, ಗೂಡ್ಸ್ ಅಂಡ್ ಪ್ಯಾಸೆಂಜರ್ ಎರಡು ಕೂಡ. ನೆಕ್ಸ್ಟ್ ಏನಾಗುತ್ತೆ, ಕಾಂಪಿಟಿಷನ್ ಫ್ರಮ್ ರೋಡ್ವೇಸ್ ಮತ್ತು ರೈಲ್ವೇಸ್. ಸೊ ರೋಡ್ವೇಸ್ ಮತ್ತು ರೈಲ್ವೇಸ್ ತಮ್ಮ ಪ್ಯಾಸೆಂಜರ್ ಮತ್ತು ಫ್ರೈಟ್ ಟ್ರಾಫಿಕ್ ಅನ್ನ ಬಿಟ್ಕೊಡೋದಿಲ್ಲ. ಜನ ಏನಾಗುತ್ತೆ, ಡಿಮಾಂಡ್ ಕೂಡ ಯಾವ್ದಕ್ಕಿದೆ ಅಂತಂದ್ರೆ ರೋಡ್ವೇ ಮತ್ತು ರೈಲ್ವೆಗೆ ಜಾಸ್ತಿ ಇದೆ. ಸೊ ಜನರಿಂದ ಇಲ್ಲಿ ಡಿಮಾಂಡ್ ಕೂಡ ಕಡಿಮೆ ಇದೆ ಅಂತ ಹೇಳ್ಬೋದಾಗತ್ತೆ. ಸೊ ಹಾಗಾಗಿ ಭಾರತದಲ್ಲಿ ಇದರ ಡೆವಲಪ್ಮೆಂಟ್ ಕಡಿಮೆ ಇದೆ ಅಂತ ಹೇಳ್ಬೋದು. ಸೊ ಓಕೆನಾ? ಸೊ ಅಟ್ಲೀಸ್ಟ್ 4 to 5 ಪಾಯಿಂಟ್ಸ್ ಮಿನಿಮಮ್ ಒಂದೊಂದು ಸೆಕ್ಷನ್ಗೂ ಕೂಡ ಮಾಡಿಕೊಂಡು ನಂತರದಲ್ಲಿ ಕನ್ಕ್ಲೂಡ್ ಮಾಡಬಹುದು. ಏನಂತ ಕನ್ಕ್ಲೂಡ್ ಮಾಡ್ತೀರಿ? ಸೊ ಭಾರತ ಪೊಟೆನ್ಶಿಯಲ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಸೊ ಮೇಲ್ಕಂಡಂತಹ ಸಜೆಷನ್ಸ್ ಗಳನ್ನ ಇಂಪ್ಲಿಮೆಂಟೇಷನ್ ನಾವು ಮಾಡಕ್ ಆಯ್ತು ಅಂತಂದ್ರೆ ಭಾರತದಲ್ಲೂ ಕೂಡ ಜರ್ಮನಿಯ ರೀತಿಯಲ್ಲಿ ಕಾಸ್ಟ್ ಆಫ್ ಮೂವ್ಮೆಂಟ್ ಆಫ್ ಗೂಡ್ಸ್ ಮತ್ತು ಪ್ಯಾಸೆಂಜರ್ ಅನ್ನ ನಾವು ಸಾಕಷ್ಟು ಕಡಿಮೆ ಮಾಡಬಹುದು. ಇದರಿಂದ ಎಕನಾಮಿಕ್ ಎಫಿಷಿಯನ್ಸಿ ಏನಾಗುತ್ತೆ, ಜಾಸ್ತಿ ಆಗತ್ತೆ ಅನ್ನೋಂಥದ್ದನ್ನ ನಾವು ಹೇಳ್ಬೋದು. ಇವಾಗ 6th ಕ್ವಶನ್ ಅನ್ನು ಗಮನಿಸೋಣ. 6th ಕ್ವಶನ್ ಏನ್ ಹೇಳ್ತಾ ಇದೆ? 6th ಕ್ವಶನ್ ಟೂರಿಸಂ ಬಗ್ಗೆ ಇರುವಂತದ್ದು. ಸೊ ಟೂರಿಸಂ ಕ್ವಶನ್ ಏನ್ ಬಂದಿದೆ, ಕರ್ನಾಟಕದಲ್ಲಿ ಈಕೋ ಟೂರಿಸಂ ಇರ್ಬೋದು, ಅಡ್ವೆಂಚರ್ ಟೂರಿಸಂ ಇರ್ಬೋದು, ಕಲ್ಚರಲ್ ಟೂರಿಸಂ ಇರ್ಬೋದು, ಸಾಕಷ್ಟು ಪ್ಲೇಸ್ಗಳಿದ್ದಾವೆ. ಆದರೆ ಕೇರಳ, ಗೋವಾ ಮತ್ತು ಇತರೆ ರಾಜ್ಯಗಳಂತೆ ನಮ್ಮಲ್ಲಿ ಯಾಕೆ ಡೆವಲಪ್ ಆಗಿಲ್ಲ ಅನ್ನುವಂತ ಕ್ವಶನ್ ಅನ್ನ ಕೇಳಿದ್ದಾರೆ. ಮತ್ತು ಡೆವಲಪ್ ಮಾಡೋದಕ್ಕೆ ನಿಮ್ಮ ಸಜೆಷನ್ಸ್ ಗಳೇನು ಅನ್ನುವಂಥದ್ದು ಕೇಳಿದ್ದಾರೆ. ಪರ್ಟಿಕ್ಯುಲರ್ ಏನ್ ಕೇಳಿದ್ದಾರೆ ಅದರಲ್ಲಿ ಈಕೋ ಟೂರಿಸಂ, ಹೆರಿಟೇಜ್ ಟೂರಿಸಂ ಮತ್ತು ಅಡ್ವೆಂಚರ್ ಟೂರಿಸಂ ಬಗ್ಗೆ ಕೊಟ್ಟಿರುವಂತಹ ಕ್ವಶನ್ ಇದು. ಸೊ ಈ ಕ್ವಶನ್ ಅನ್ನು ಯಾವ ರೀತಿಯಲ್ಲಿ ಅಪ್ರೋಚ್ ನಾವು ಮಾಡಬೇಕಾಗತ್ತೆ? ಸೊ ಟೂರಿಸಂ ಅನ್ನುವಂಥದ್ದು ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಜಾಗ್ರಫಿಯಲ್ಲಿ. ಸೊ ಹ್ಯೂಮನ್ ಜಾಗ್ರಫಿಲಿ ಕೂಡ ಒತ್ತಿ ನಾವು ಹೇಳ್ತಾ ಇರ್ತೀವಿ ಟೂರಿಸಂ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಿ ಅಂತ ಹೇಳಿ. ಸೊ ಹಾಗಾಗಿ ನೋಡಿ ಟೂರಿಸಂ ಮೇಲೆ ಕ್ವಶನ್ಸ್ ಅನ್ನು ಬಂದಿದೆ. ಸೊ ಇದಕ್ಕೆ ಇಂಟ್ರೊಡಕ್ಷನ್ ಶುರು ಮಾಡಬೇಕಾಗತ್ತೆ. ಸೊ ಕರ್ನಾಟಕದಲ್ಲಿ ಯಾವ ರೀತಿಯಂತಹ ಈಕೋ ಟೂರಿಸಂ ಪ್ಲೇಸ್ಗಳಿದ್ದಾವೆ, ಹಿಸ್ಟಾರಿಕಲ್ ಟೂರಿಸಂ ಪ್ಲೇಸ್ಗಳಿದ್ದಾವೆ, ಅಡ್ವೆಂಚರ್ ಟೂರಿಸಂ ಪ್ಲೇಸ್ಗಳಿದ್ದಾವೆ. ಅಂದ್ರೆ ಕರ್ನಾಟಕ ಈ ಟೂರಿಸಂ ದೃಷ್ಟಿಯಿಂದ ಯಾಕೆ ಬಹಳ ಸಂಪತ್ಭರಿತವಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇಂಟ್ರೊಡಕ್ಷನ್ ಅದರ ಬಗ್ಗೆ ಬರೀತೀವಿ. ಅಂದ್ರೆ ಹಂಪಿ, ಪಟ್ಟದಕಲ್ಲು, ಐಹೊಳೆ ಇತ್ಯಾದಿ ಎಲ್ಲ ಪಾರಂಪರಿಕ ತಾಣಗಳಿದ್ರೂ ಕೂಡ ನಮ್ಮಲ್ಲಿ ಟೂರಿಸಂ ಅನ್ನೋದು ದೊಡ್ಡ ಮಟ್ಟದಲ್ಲಿ ಡೆವಲಪ್ ಆಗಿಲ್ಲ ಅನ್ನುವಂಥದ್ದನ್ನ ಇಂಟ್ರೊಡಕ್ಷನ್ ಅಲ್ಲಿ ಬರಿಬೇಕಾಗತ್ತೆ. ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಬಾಡಿಗೆ ಬರ್ತೀವಿ. ಬಾಡಿಲಿ ವೈ ಅನ್ನೋಂಥದ್ದು ಬರಿಬೇಕು. ಅಂದ್ರೆ ಯಾಕೆ ಡೆವಲಪ್ ಆಗಿಲ್ಲ ಈ ಟೂರಿಸಂ ಅನ್ನುವಂಥದ್ದನ್ನ ನಾವಿಲ್ಲಿ ಬರಿಬೇಕಾಗುತ್ತೆ. ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ and give them a few points regarding why tourism is not developed in the country, in the state. ಸೊ ಮೊದಲನೇದಾಗಿ ಏನ್ ಹೇಳ್ಬೋದು, ಮೂಲ ಸೌಕರ್ಯಗಳ ಕೊರತೆ ನಮ್ಮಲ್ಲಿದೆ ಅಂತ ಹೇಳ್ಬೋದು.
ಸೊ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಟೂರಿಸಂ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ನಾವೇನು ಕರಿತೀವಿ, ಇದು ಬಹಳ ಕಡಿಮೆ ಡೆವಲಪ್ ಆಗಿದೆ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಇವಾಗ ನಾವು ನೋಡ್ಬೇಕು ಅಂತಂದ್ರೆ, ಈಗ ಬಾದಾಮಿ, ಪಟ್ಟದಕಲ್ಲು ಮತ್ತು ಐಹೊಳೆ ಬಹಳ ಒಳ್ಳೆಯ ತಾಣಗಳು, ಯುನೆಸ್ಕೋ ಸರ್ಕ್ಯೂಟ್ ನಲ್ಲಿ ಬರ್ತಾ ಇವೆ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಕೂಡ ಘೋಷಣೆ ಆಗಿದೆ. ಆದರೆ ಇದಕ್ಕೆ ವಿಸಿಟ್ ಮಾಡೋದಕ್ಕೆ ಫಾರಿನರ್ಸ್ಗಾಗಿರ್ಬೋದು, ದೇಶೀಯ ಟೂರಿಸ್ಟ್ಗಾಗಿರ್ಬೋದು ಸರಿಯಾದಂತಹ ಇನ್ಫ್ರಾಸ್ಟ್ರಕ್ಚರ್ ಇದೆಯಾ ಅಂತಂದ್ರೆ ಇಲ್ಲ. ಓಕೆ, ಈ ಹಲವಾರು ಪ್ರದೇಶಗಳಿಗೆ ರಸ್ತೆಗಳೇ ಇಲ್ಲ. ರಸ್ತೆಗಳಿದ್ರೂ ಕೂಡ ಯಾವುದೇ ರೀತಿಯಂತಹ ಟೂರಿಸಂ ಇದನ್ನ ನಾವು ಕ್ರಿಯೇಟ್ ಮಾಡಲಿ. ಎಕ್ಸಾಂಪಲ್ ಬಸ್ ಸಂಪರ್ಕ ಇರ್ಬೋದು, ರೈಲ್ ಸಂಪರ್ಕ ಇರ್ಬೋದು, ಬಹಳ ಕಡಿಮೆ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ದೃಷ್ಟಿಯಿಂದ ನೋಡ್ಕೊಂಡಾಗ ಇಟ್ ಇಸ್ ವೆರಿ ವೆರಿ ಬ್ಯಾಡ್ ಅಂತ ಹೇಳ್ತೀವಿ. ಎರಡನೇದಾಗಿ, ಎಲ್ಲಿ ತಮಿಳುನಾಡು, ಕೇರಳ ಮತ್ತು ಗೋವಾ ಗೆಲ್ತಾ ಇದೆ ಮತ್ತು ನಾವು ಸೋಲ್ತಾ ಇದೀವಿ ಅಂತಂದಾಗ, ಇಟ್ ಈಸ್ ಅಬೌಟ್ ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ ದೃಷ್ಟಿಯಿಂದ. ಅಂದರೆ ಇವತ್ತು ಟೂರಿಸಂ ಅಲ್ಲಿ ನಾವು ಸ್ಥಳಗಳನ್ನ ಮಾರ್ಕೆಟ್ ಮಾಡಲೇಬೇಕಾಗುತ್ತೆ. ಈಗ ನಾವು ಹೇಳಕ್ಕಾಗಲ್ಲ, ಇಲ್ಲ ನಮ್ಮ ಹತ್ರ ಬೆಸ್ಟ್ ಟೂರಿಸ್ಟ್ ಸ್ಪಾಟ್ಗಳಿದ್ದಾವೆ, ಜನ ಹೇಗಿದ್ರು ಬಂದೇ ಬರ್ತಾರೆ ಅಂತ ಹೇಳಿ, ಹಂಗೆ ಹೇಳಕ್ ಬರೋದಿಲ್ಲ. ಸೊ ವಿ ನೀಡ್ ಟು ಬ್ರ್ಯಾಂಡ್. ಈಗ ಎಕ್ಸಾಂಪಲ್ ಕೇರಳ ಏನಂತ ಬ್ರ್ಯಾಂಡ್ ಮಾಡ್ತಾ ಇದೆ, ಗಾಡ್ಸ್ ಓನ್ ಕಂಟ್ರಿ ಅಂತ ಬ್ರ್ಯಾಂಡ್ ಮಾಡ್ತಾ ಇದೆ. ಇನ್ನ ಗೋವಾ ಯಾವ ರೀತಿ ಬ್ರ್ಯಾಂಡ್ ಮಾಡ್ತಾ ಇದೆ, ಅದರ ಬೀಚ್ ಗಳನ್ನ ಬ್ರ್ಯಾಂಡ್ ಮಾಡ್ತಾರೆ. ಬೆಸ್ಟ್ ಬೀಚಸ್ ಆಫ್ ಇಂಡಿಯಾ ಆರ್ ಇನ್ ಗೋವಾ, ಸೊ ದಯವಿಟ್ಟು ಬೀಚ್ಗೆ ಬನ್ನಿ ಅಂತ ಹೇಳ್ತಾರೆ. ಆದರೆ ನಮ್ಮಲ್ಲಿ ಬ್ರ್ಯಾಂಡಿಂಗ್ ಮಾಡ್ತಾ ಇದೀವ, ಇದೆ ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಅಂತ ನಾವು ಕರಿತೀವಿ. ಆದರೆ ಅದರ ರೀಚ್ ಎಷ್ಟು ಮಟ್ಟಕ್ಕಿದೆ ಅಂತ ನಾವು ಗಮನಿಸಿದಾಗ ಬೇರೆ ರಾಜ್ಯಗಳಿಗೆ ಹೋಲಿಸಿಕೊಂಡಾಗ ಬಹಳ ಕಡಿಮೆ. ಸೊ ಹಾಗಾಗಿ ನಮ್ಮ ಅಡ್ವೆಂಚರ್ ಟೂರಿಸಂ ಎಕ್ಸಾಂಪಲ್ ವೈಟ್ ವಾಟರ್ ರಾಫ್ಟಿಂಗ್ ಅನ್ನ ನಾವು ಮಾಡ್ತೀವಿ. ಎಲ್ಲಿ ಮಾಡ್ತೀವಿ? ವಿ ಡೂ ಇಟ್ ಇನ್ ದಾಂಡೇಲಿ. ಸೊ ಆದ್ರೆ ಇಂಡಿಯಾದಲ್ಲಿ ವೈಟ್ ವಾಟರ್ ರಾಫ್ಟಿಂಗ್ ಎಲ್ಲಿ ಜಾಸ್ತಿ ಆಗುತ್ತೆ ಅಂತ ನೋಡ್ಕೊಂಡಾಗ ಎಲ್ಲರೂ ಹೆಸರು ಹೇಳೋದು ರಿಷಿಕೇಶನ್ನೇ, ಯಾರು ಕೂಡ ದಾಂಡೇಲಿ ಹೆಸರನ್ನ ಹೇಳೋದಿಲ್ಲ. ಇವೊಂದು ಇಟ್ ಇಸ್ ಈಕ್ವಲಿ ಆಸ್ ಗುಡ್ ಆಸ್ ರಿಷಿಕೇಶ್ ಅಂತ ಹೇಳ್ಬೋದು ನಾನು. ಆದ್ರೆ ಬ್ರ್ಯಾಂಡಿಂಗ್ ಮತ್ತು ಮಾರ್ಕೆಟಿಂಗ್ ನಮಗೆ ಶಾರ್ಟೇಜ್ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿಯಂತಹ ಟೂರಿಸ್ಟ್ ಇನ್ಫ್ಲೋ ನಮಗೆ ಆಗ್ತಾ ಇಲ್ಲ. ನೆಕ್ಸ್ಟ್ ಏನ್ ಹೇಳ್ಬೋದು? ನೆಕ್ಸ್ಟ್ ಟೂರಿಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ಬೋದು. ಸೊ ಒಂದು ಒಟ್ಟಾರೆ ಇನ್ಫ್ರಾಸ್ಟ್ರಕ್ಚರ್, ಟ್ರಾನ್ಸ್ಪೋರ್ಟೇಷನ್ ಇನ್ಫ್ರಾಸ್ಟ್ರಕ್ಚರ್ ಎಕ್ಸೆಟ್ರಾ. ಇನ್ನೊಂದು ಟೂರಿಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಹೇಳ್ಬೋದು. ಎಕ್ಸಾಂಪಲ್ ಇವಾಗ ಡೊಮೆಸ್ಟಿಕ್ ಟೂರಿಸ್ಟ್ಗೆ ಏನ್ ಬೇಕು, ಅವ್ರಿಗೆ ಹೋಟೆಲ್ಸ್ಗಳು, ಲಾಡ್ಜ್ಗಳು ಇತ್ಯಾದಿ, ಇವೆಲ್ಲವೂ ಕೂಡ ಅಫೋರ್ಡಬಲ್ ಇರಬೇಕು ಅಂತ ಹೇಳ್ತೀವಿ. ಈಗ ಸರ್ 5 ಸ್ಟಾರ್ ಹೋಟೆಲ್ಗಳನ್ನ ಆ ಭಾಗದಲ್ಲಿ ಮಾಡಿದ್ರೆ ನಾವು ಟೂರಿಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ದಂಗೆ ಆಯ್ತಾ ಅಂದ್ರೆ ಇಲ್ಲ. ಯಾಕೆ? ಎಷ್ಟು ಜನ 5 ಸ್ಟಾರ್ ಹೋಟೆಲ್ಗಳನ್ನ ಅಫೋರ್ಡ್ ಮಾಡೋದಕ್ಕಾಗತ್ತೆ? ಮೇಜರ್ ಪಾರ್ಟ್ ಆಫ್ ಟೂರಿಸ್ಟ್ ಏನಾಗ್ತಾರೆ, ಯಾಕೆ ಹೋಗೋದಿಲ್ಲ ಅಂತಂದ್ರೆ ಖರ್ಚು ವಿಪರೀತ ಜಾಸ್ತಿ ಅನ್ನೋ ದೃಷ್ಟಿಯಿಂದ ಹೋಗೋದಿಲ್ಲ. ಸೊ ಒನ್ ಆಫ್ ದ ಮೇಜರ್ ನಮ್ಗೆ ಖರ್ಚು ಬರುವಂತದ್ದು ಏನು? ಹೋಟೆಲ್ ಮತ್ತು ಲಾಡ್ಜಿಂಗ್ ಫೆಸಿಲಿಟಿ ಆಗುತ್ತೆ. ಸೊ ಅಫೋರ್ಡಬಲ್ ಲೆವೆಲ್ ಅಲ್ಲಿ ನಾವು ಫುಡ್ ಅನ್ನ ಕೊಡಬೇಕಾಗತ್ತೆ, ಅಫೋರ್ಡಬಲ್ ಲಾಡ್ಜಿಂಗ್ ಫೆಸಿಲಿಟಿಯನ್ನ ನಾವು ಮಾಡಬೇಕಾಗತ್ತೆ. ಸೊ ಅದನ್ನು ಮಾಡಿದಾಗ ಏನಾಗುತ್ತೆ, ಟೂರಿಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ಗೋಯಿಂಗ್ ಟು ಬಿಕಮ್ ಬೆಟರ್. ನೆಕ್ಸ್ಟ್ ಸಮಥಿಂಗ್ ದಟ್ ವಿ ಹ್ಯಾವ್ ನೆಗ್ಲೆಕ್ಟೆಡ್, ಮತ್ತು ಕೇರಳ ಮತ್ತು ತಮಿಳುನಾಡು, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಇವರೆಲ್ಲ ಕ್ಯಾಶ್ ಇನ್ ಮಾಡ್ಕೊಂಡಿರೋದು ಏನಪ್ಪಾ ಅಂತಂದ್ರೆ ಥಿಮ್ಯಾಟಿಕ್ ಸರ್ಕ್ಯೂಟ್ ಬೇಸ್ಡ್ ಟೂರಿಸಮ್ಸ್ ಅಂತೇಳಿ ಕರೀತೀವಿ. ಥಿಮ್ಯಾಟಿಕ್ ಟೂರಿಸಂ ಮತ್ತು ಸಸ್ಟೈನಬಲ್ ಟೂರಿಸಂ ಅಂತ ಹೇಳ್ಬೋದು. ಥಿಮ್ಯಾಟಿಕ್ ಟೂರಿಸಂ ಅಂದ್ರೆ ಏನು? ಥಿಮ್ಯಾಟಿಕ್ ಟೂರಿಸಂ ಅಂತಂದ್ರೆ ವಿಷಯಾಧಾರಿತ ಪ್ರವಾಸ ಅಂತೇಳಿ ಕರೀತೀವಿ. ಸೊ ವಿಷಯಾಧಾರಿತ ಪ್ರವಾಸ ಅಂದ್ರೆ ಏನು? ಒಂದು ಥೀಮ್ ಅನ್ನ ನಾವು ಇಟ್ಕೋತೀವಿ. ಈಗ ಎಕ್ಸಾಂಪಲ್ ಉತ್ತರಾಖಂಡ್ ಯಾವ ರೀತಿಯಲ್ಲಿ ಮಾರ್ಕೆಟ್ ಮಾಡುತ್ತೆ, ಚಾರ್ಧಾಮ್ ಯಾತ್ರೆಗೆ ಬನ್ನಿ ಅಂತ ಹೇಳುತ್ತೆ. ಸೊ ಚಾರ್ಧಾಮ್ ಅಂತಂದ್ರೆ 4 ಪ್ಲೇಸ್ಗಳನ್ನ ವಿಸಿಟ್ ಮಾಡಬೇಕು. ಸೊ ಯಾವ್ದ್ಯಾವ್ದು? ಯಮುನೋತ್ರಿ, ಗಂಗೋತ್ರಿ, ಕೇದಾರ್ನಾಥ್ ಮತ್ತು ಬದ್ರಿನಾಥ್. ಸೊ ನಮ್ಮಲ್ಲೂ ಕೂಡ ಆ ರೀತಿಯಂತಹ ಥಿಮ್ಯಾಟಿಕ್ ಸರ್ಕ್ಯೂಟ್ಸ್ ಅನ್ನ ಮಾಡಬಹುದಾ ಅಂತಂದ್ರೆ ಸಾಕಷ್ಟು ಮಾಡಬಹುದಾಗಿರುತ್ತೆ. ಯಾಕೆ? ಕರ್ನಾಟಕದಲ್ಲಿ ಥೀಮ್ಸ್ ಗಳನ್ನ ನಾವು ನೋಡ್ಕೊಂಡಾಗ ಕೋಸ್ಟಲ್ ಸರ್ಕ್ಯೂಟ್ಸ್ ಗಳಿದ್ದಾವೆ, ಮಲ್ನಾಡ್ ಸರ್ಕ್ಯೂಟ್ ಇದೆ ಮತ್ತು ಮೈದಾನ ಸರ್ಕ್ಯೂಟ್ ಇದೆ. ಕೋಸ್ಟಲ್ ಯಾವ ರೀತಿ ಸರ್ಕ್ಯೂಟ್ ಇದೆ? ಸ್ಟಾರ್ಟಿಂಗ್ ನಾವು ಗೋಕರ್ಣದಿಂದ ಹಿಡಿದು ಮುರುಡೇಶ್ವರ, ಉಡುಪಿ, ಮಂಗಳೂರು ಎಲ್ಲಾ ಪ್ಲೇಸಸ್ ಗಳನ್ನ ನೋಡ್ಕೊತಾ ಬರ್ಬೋದು. ಸೊ ಬೀಚ್ ಟೂರಿಸಂ ಇನ್ಫ್ರಾಸ್ಟ್ರಕ್ಚರ್ ಇದೆ, ಐಲ್ಯಾಂಡ್ಸ್ ಗಳಿದಾವೆ ಎಕ್ಸೆಟ್ರಾ. ಸೊ ಬೀಚ್ ಟೂರಿಸಂ ಅನ್ನ ಯಾಕೆ ನಾವು ಒಂದು ಥೀಮ್ ಆಗಿ ಪ್ರಮೋಟ್ ಮಾಡಬಾರ್ದು? ಮತ್ತು ಮಲ್ನಾಡ್ ಪ್ರದೇಶವನ್ನು ನೋಡ್ಕೊಂಡಾಗ ಎಲ್ಲರೂ ಕೂಡ ಶಿವಮೊಗ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಎಕ್ಸಾಂಪಲ್ ಇವಾಗ ದಾಂಡೇಲಿ ಇರಬಹುದು, ಅಥವಾ ಸೋಮೇಶ್ವರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇರಬಹುದು, ಕಬಿನಿ ಇರಬಹುದು, ಕೂರ್ಗ್ ಇರಬಹುದು, ವಿಸಿಟ್ ಮಾಡೋದಕ್ಕೆ ಎಲ್ಲರೂ ಕೂಡ ಇಷ್ಟ ಆಗುತ್ತೆ. ಆದರೆ ಅದನ್ನ ಥಿಮ್ಯಾಟಿಕ್ ಆಗಿ ನಾವು ಪ್ರಮೋಟ್ ಮಾಡ್ತೀವಾ? ಇಲ್ಲ. ಇಂಡಿವಿಜುವಲ್ ಟೂರಿಸ್ಟ್ ಡೆಸ್ಟಿನೇಷನ್ಸ್ ಅನ್ನ ಪ್ರಮೋಟ್ ಮಾಡ್ತಿದೀವಿ ಹೊರತು ಒಂದು ವಿಷಯಾಧಾರಿತ ಟೂರಿಸಂ ಆಗಿ ನಾವು ಪ್ರಮೋಷನ್ ಮಾಡ್ತಾ ಇಲ್ಲ. ಹಂಪಿಯನ್ನ ಪ್ರಮೋಟ್ ಮಾಡ್ತೀವಾ? ಮಾಡ್ತೀವಿ. ಆದರೆ ಅದರ ಜೊತೆಗೆ ಬೇಲೂರು ಹಳೆಬೀಡನ್ನ ಪ್ರಮೋಟ್ ಮಾಡ್ತೀವಾ? ಇಲ್ಲ. ಸೊ ಬೇಲೂರು ಹಳೆಬೀಡು ಬೇರೆ ಇರುತ್ತೆ, ಹಂಪಿ ಬೇರೆ ಇರುತ್ತೆ, ಐಹೊಳೆ ಪಟ್ಟದಕಲ್ಲು ಬೇರೆ ಇರುತ್ತೆ. ಸೊ ಎಲ್ಲವನ್ನೂ ಕೂಡ ನಾವು ಐತಿಹಾಸಿಕ, ಪಾರಂಪರಿಕ, ಟೆಂಪಲ್ ಟೂರಿಸಂ ಅಂತ ಯಾಕೆ ಪ್ರಮೋಷನ್ ಮಾಡಬಾರ್ದು? ಈಗ ಧರ್ಮಸ್ಥಳಕ್ಕೆ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ವಿಸಿಟ್ ಮಾಡುವಂತಹ ಡಿವೋಟೀಸ್ ಎಷ್ಟು ಜನ ಇದ್ದಾರೆ? ಸೊ ಅವ್ರಿಗೆಲ್ಲರೂ ಕೂಡ ಒಂದು ಟೂರಿಸಂ ಸರ್ಕ್ಯೂಟ್ ಅನ್ನ ಬಿಲ್ಡ್ ಮಾಡಬಹುದಲ್ವಾ?
ಕರ್ನಾಟಕದ ಹೆಸರಾಂತ ದೇವಾಲಯಗಳ ಟೂರಿಸಂ ಅನ್ನು ನಾವು ಮಾಡಬಹುದು. ಇದನ್ನ ನಾವೇನಂತ ಕರಿತೀವಿ? ಥಿಮ್ಯಾಟಿಕ್ ಟೂರಿಸಂ ಅಂತ ಕರಿತೀವಿ. ನೆಕ್ಸ್ಟ್ ಸಸ್ಟೈನಬಲ್ ಟೂರಿಸಂ ಅಂತಂದ್ರೆ ಏನು? ನಮ್ಮ ಟೂರಿಸಂ ಮುಖ್ಯವಾದ ಸಮಸ್ಯೆ ಏನಂತಂದ್ರೆ ಸಾಕಷ್ಟು ಪೊಲ್ಯೂಷನ್ ಆಗ್ತಾ ಇರುವಂತದ್ದು. ಸೊ ಯಾವುದೇ ರೀತಿಯಂತಹ ಪೊಲ್ಯೂಷನ್ ಆಗದೇ ಇರುವ ರೀತಿಯಲ್ಲಿ ಸಸ್ಟೈನಬಲ್ ದೃಷ್ಟಿಯಿಂದ, ಅಂದ್ರೆ ಒಂದು ಟೂರಿಸಂ ಪ್ಲೇಸ್ ನಾವು ಹೋಗ್ತಾ ಇದೀವಿ ಅಂತಂದ್ರೆ ಆ ಟೂರಿಸ್ಟ್ ಪೊಟೆನ್ಶಿಯಲ್ ಅನ್ನ ನಾವು ಹಾಳು ಮಾಡಿ ಬರಬಾರದು. ಆ ರೀತಿಯಲ್ಲಿ ಸಸ್ಟೈನಬಲ್ ಟೂರಿಸಂ ಮಾಡಿ, ಎಕ್ಸಾಂಪಲ್ ಈಗ ಪ್ಲಾಸ್ಟಿಕ್ ಕವರ್ ಗಳನ್ನ ಬ್ಯಾನ್ ಮಾಡೋದು ಇರ್ಬೋದು, ಪೇಪರ್ ಕವರ್ ಗಳನ್ನ ಉಪಯೋಗಿಸೋದು ಇರ್ಬೋದು, ಈಕೋ ಫ್ರೆಂಡ್ಲಿ ಮೆಟೀರಿಯಲ್ಸ್ ಗಳಿಂದ ನಾವು ಇನ್ಫ್ರಾಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡೋದು ಇರ್ಬೋದು. ಎಕ್ಸಾಂಪಲ್ ಈಗ ಜಂಗಲ್ ಲಾಜಸ್ ಮತ್ತು ರೆಸಾರ್ಟ್ಸ್ ಅವ್ರು ಮಾಡಿಲ್ವಾ, ಆ ತರ ಎಲ್ಲಾ ಕಡೆ ನಾವು ಮಾಡಬಹುದಾಗತ್ತೆ. ಇದನ್ನ ನಾವು ಸಸ್ಟೈನಬಲ್ ಟೂರಿಸಂ ಅಂತ ನಾವು ಹೇಳಿ ಕರಿತೀವಿ. ಸೊ ಈ ದೃಷ್ಟಿಯಲ್ಲಿ ನೋಡ್ಕೊಂಡಾಗ ಕರ್ನಾಟಕ ಯಾಕೆ ಹಿಂದುಳಿದಿದೆ ಕೇರಳ ಮತ್ತು ತಮಿಳುನಾಡಿಗೆ ಅಂತ ನೋಡ್ಕೊಂಡಾಗ ಈ ರೀಸನ್ಸ್ ಗಳನ್ನ ನಾವು ಕೊಡಬಹುದು. ನೆಕ್ಸ್ಟ್ ಅಡ್ವೆಂಚರ್ ಮತ್ತು ಈಕೋ ಟೂರಿಸಂ, ಪಾರಂಪರಿಕ ಕಲ್ಚರಲ್ ಟೂರಿಸಂ ಅನ್ನ ಡೆವಲಪ್ ಮಾಡೋದಕ್ಕೆ ಯಾವ ರೀತಿಯಲ್ಲಿ ಡೆವಲಪ್ ಮಾಡಬಹುದು ಅಂತ ಕೇಳಿದ್ದಾರೆ. ಮೊದಲನೇದಾಗಿ ಈಕೋ ಟೂರಿಸಂ. ಈಕೋ ಟೂರಿಸಂ ಅಂದ್ರೆ ಏನು? ಪರಿಸರಕ್ಕೆ ಯಾವುದೇ ರೀತಿಯಾದಂತಹ ಹಾನಿ ಆಗದಂತೆ ಸುಸ್ಥಿರವಾಗಿ ಪ್ರವಾಸವನ್ನ ಮಾಡುವಂತದ್ದನ್ನ ನಾವು ಈಕೋ ಟೂರಿಸಂ ಅಂತ ಹೇಳಿ ಕರಿತೀವಿ. ಸೊ ಈಕೋ ಟೂರಿಸಂ ದೃಷ್ಟಿಯಿಂದ ನಾವೇನ್ ಮಾಡಬಹುದು ಅಂತಂದಾಗ ಮೊದಲನೇದಾಗಿ ಇನ್ಫ್ರಾಸ್ಟ್ರಕ್ಚರ್. ಸೊ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದು ಸಸ್ಟೈನಬಲ್ ಇನ್ಫ್ರಾಸ್ಟ್ರಕ್ಚರ್, ಸುಸ್ಥಿರವಾದಂತಹ ಒಂದು ಮೂಲ ಸೌಕರ್ಯಗಳನ್ನ ಸೃಷ್ಟಿ ಮಾಡಬಹುದಾಗಿರುತ್ತೆ. ಎರಡನೇದಾಗಿ ಕಮ್ಯುನಿಟಿ ಬೇಸ್ಡ್. ನಮ್ಮಲ್ಲಿ ಅಡ್ವಾಂಟೇಜ್ ಇರೋದೇ ಇದು, ಕಮ್ಯುನಿಟಿ ಬೇಸ್ಡ್ ಈಕೋ ಟೂರಿಸಂ ಅನ್ನ ಬಿಲ್ಡ್ ಮಾಡಬಹುದು. ಕಮ್ಯುನಿಟಿ ಬೇಸ್ಡ್ ಅಂದ್ರೆ ಏನು? ಈಗ ಹಲವಾರು ಕಾಡುಗಳಲ್ಲಿ ಟ್ರೈಬಲ್ಸ್ ಇದ್ದಾರೆ, ಫಾರೆಸ್ಟ್ ಡ್ವೆಲ್ಲರ್ಸ್ ಇದ್ದಾರೆ. ಇವರಿಗೆ ಕಾಡಿನ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತು. ಈಗ ಅಲ್ಲಿ ನಾವು ಟ್ರೆಕ್ಕಿಂಗ್ ಸರ್ಕ್ಯೂಟ್ಸ್ ಗಳನ್ನ ಬಿಲ್ಡ್ ಮಾಡಬಹುದಾ? ಸೊ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗೋದಕ್ಕೆ ಗೈಡ್ ಬೇಕಾಗ್ತಾರೆ. ಸೊ ಅದಕ್ಕೆ ಗೈಡ್ ಯಾರಾಗ್ಬೋದು? ಟ್ರೈಬಲ್ಸ್ ಆಗ್ಬೋದು. ಟ್ರೈಬಲ್ ಕಲ್ಚರ್ ಬಗ್ಗೆ ಕಲಿಯೋದಕ್ಕೆ ಸಾಕಷ್ಟು ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಆ ಟ್ರೈಬಲ್ ಹಟ್ಟಿಗಳಲ್ಲಿ ಎಕ್ಸೆಟ್ರಾ ಅಲ್ಲಿ ಒಂದು ದಿನ ಅಥವಾ 2 ದಿನ ಕಳೆಯುವ ರೀತಿಯಲ್ಲಿ ಮಾಡ್ಬೋದಾ? ಮಾಡ್ಬೋದು. ಟ್ರೈಬಲ್ಗಳ ಜೀವನವನ್ನ ಅಧ್ಯಯನ ಮಾಡೋದಕ್ಕೆ ಸಾಕಷ್ಟು ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಅವರು ಅಲೋ ಮಾಡ್ಬೋದಾ? ನಾವು ಮಾಡ್ಬೋದಾಗಿರುತ್ತೆ. ಸೊ ಈ ತರ ಈಕೋ ಟೂರಿಸಂ ಗಳನ್ನ ಮಾಡಿದ್ರೆ, ಅಂದ್ರೆ ಹೋಮ್ ಸ್ಟೇಗಳು ಇತ್ಯಾದಿಗಳನ್ನ ಮಾಡೋದಕ್ಕೆ ನಾವು ಲೋಕಲ್ಸ್ ಗಳಿಗೆ ಅವಕಾಶವನ್ನ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಈಕೋ ಟೂರಿಸಂ ಸರ್ಕ್ಯೂಟ್ ಅಲ್ಲಿ ಏನನ್ನ ನಾವು ಬಿಲ್ಡ್ ಮಾಡಬಹುದಾಗತ್ತೆ ಅಂತಂದಾಗ, ಈಕೋ ಟೂರಿಸಂ ಸರ್ಕ್ಯೂಟ್ ಅಲ್ಲಿ ನಾವು ದಾಂಡೇಲಿ, ಚಿಕ್ಕಮಗಳೂರು ಹಾಗೂ ಕೊಡಗು ಸರ್ಕ್ಯೂಟ್ ಅನ್ನು ಬಹಳ ಸುಲಭವಾಗಿ ಬಿಲ್ಡ್ ಮಾಡಬಹುದು. ಈಗ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದೆ, ದುಬಾರೆ ಇದೆ, ಎಕ್ಸೆಟ್ರಾ. ಆಲ್ ದೋಸ್ ಥಿಂಗ್ಸ್ ಆರ್ ಈಕೋ ಟೂರಿಸಂ ಸರ್ಕ್ಯೂಟ್ಸ್ ಅಂತ ಹೇಳ್ಬೋದು. ಹಾಗಿದ್ರೆ ಸರ್ ಅಡ್ವೆಂಚರ್ ಟೂರಿಸಂ, ನಾವು ಸಾಹಸಿಗರು ಸರ್, ಸಾಹಸವನ್ನ ಮಾಡೋದಕ್ಕೆ ನಾವು ಇಷ್ಟಪಡ್ತೀವಿ. ಸೊ ಅಡ್ವೆಂಚರ್ ಟೂರಿಸಂ ಅನ್ನ ಪ್ರಮೋಟ್ ಮಾಡೋದಕ್ಕೆ ಏನಾದ್ರು ಮಾಡ್ಬೋದಾ ಅಂತಂದ್ರೆ ಅಡ್ವೆಂಚರ್ ಟೂರಿಸಂ ಮಾಡ್ಬೋದು. ಈಗ ಎಕ್ಸಾಂಪಲ್ ನಾನು ಅವಾಗಲೇ ಹೇಳಿದೆ ನಿಮಗೆ, ದಾಂಡೇಲಿಯಲ್ಲಿ ವೈಟ್ ವಾಟರ್ ರಾಫ್ಟಿಂಗ್ ಅನ್ನ ಮಾಡಬಹುದು. ಮತ್ತು ಇನ್ನೆಲ್ಲಿ ಅಡ್ವೆಂಚರ್ ಟೂರಿಸಂಗಳಿದ್ದಾವೆ? ಎಕ್ಸಾಂಪಲ್ ನಾವು ಪ್ಯಾರಾಗ್ಲೈಡಿಂಗ್ ಅನ್ನ ಮಾಡಬಹುದಾ? ಈಗ ಬೆಟ್ಟದಿಂದ ಒಂದು ಗ್ಲೈಡ್ ಮೂಲಕ ಹಾರುವಂತದ್ದನ್ನ ಪ್ಯಾರಾಗ್ಲೈಡಿಂಗ್ ಅಂತ ಕರೀತಾರೆ. ಸೊ ಪ್ಯಾರಾಗ್ಲೈಡಿಂಗ್ ಎಲ್ಲಿ ನಡೀತಾ ಇದೆ? ಪ್ಯಾರಾಗ್ಲೈಡಿಂಗ್ ಇವಾಗ ನಂದಿ ಹಿಲ್ಸ್ ನಲ್ಲಿ ನಡೀತಾ ಇದೆ. ಸೊ ಪ್ಯಾರಾಗ್ಲೈಡಿಂಗ್ ಅನ್ನ ನಾವು ವೆಸ್ಟರ್ನ್ ಘಾಟ್ಸ್ ಗೆ ತರಬಹುದಾಗಿರುತ್ತೆ. ನೆಕ್ಸ್ಟ್ ಇನ್ನಿತರೆ ಅನ್ನೋದಾದ್ರೆ ಈಗ ರಾಕ್ ಕ್ಲೈಂಬಿಂಗ್ ಅನ್ನೋದು ಪಿಕ್ ಆಗ್ತಾ ಇರುವಂತದ್ದು. ಸೊ ಇವೆಲ್ಲ ಟ್ರೆಂಡಿಂಗ್ ಅಡ್ವೆಂಚರ್ ಸ್ಪೋರ್ಟ್ಸ್ ಅಂತ ನಾನು ಹೇಳ್ತೀನಿ. ಓಕೆನಾ? ಸೊ ಹಾಗಾಗಿ ರಾಕ್ ಕ್ಲೈಂಬಿಂಗ್ ಅನ್ನ ಎಲ್ಲಿ ಮಾಡಬಹುದು? ಎಲ್ಲೆಲ್ಲಿ ಬೆಟ್ಟ ಗುಡ್ಡಗಳಿದ್ದಾವೆ. ಈಗ ಎಕ್ಸಾಂಪಲ್ ಈಗ ತುಮಕೂರಲ್ಲಿ ಮಾಡಬಹುದು, ಚಿತ್ರದುರ್ಗದಲ್ಲಿ ಮಾಡಬಹುದು, ರಾಮನಗರದಲ್ಲಿ ಮಾಡಬಹುದು ಇತ್ಯಾದಿ. ಸೊ ಈ ರೀತಿಯಲ್ಲಿ ಅಡ್ವೆಂಚರ್ ಟೂರಿಸಂ ಬಗ್ಗೆ ಒಂದು 4-5 ಲೈನ್ಗಳನ್ನ ಇಲ್ಲಿ ಬರಿಬೇಕಾಗತ್ತೆ. ನೆಕ್ಸ್ಟ್ ಪಾರಂಪರಿಕ ಅಂತ ಅಂದಾಗ ಸಮಥಿಂಗ್ ದಟ್ ಇಸ್ ಆಫ್ ಗ್ರೇಟ್ ಇಂಟ್ರೆಸ್ಟ್ ಟು ಅಸ್, ಮತ್ತು ಎಲ್ಲರಿಗೂ ಕೂಡ ಹೆಚ್ಚಿನ ಒಂದು ಟೂರಿಸ್ಟ್ ಇನ್ಫ್ಲೋ ಅನ್ನ ಕೊಡುವಂತದ್ದು ಕಲ್ಚರಲ್ ಟೂರಿಸಂ ಆಗಿದೆ. ಸೊ ಕಲ್ಚರಲ್ ಟೂರಿಸಂ ದೃಷ್ಟಿಯಿಂದ ಏನ್ ಮಾಡಬಹುದು? ನಾವು ಯುನೆಸ್ಕೋ ಜೊತೆಗೆ ಟೈ ಅಪ್ ಮಾಡ್ಕೋಬಹುದು. ಯುನೆಸ್ಕೋ ಜೊತೆಗೆ ದೇರ್ ಇಸ್ ಒನ್ ಅನದರ್ ಆರ್ಗನೈಸೇಷನ್ ಕಾಲ್ಡ್ ಆಸ್ ಇಂಟ್ಯಾಕ್ ಅಂತ ಹೇಳಿ. ಇಂಟ್ಯಾಕ್ ಏನ್ ಮಾಡುತ್ತೆ? ಸಸ್ಟೈನಬಲ್ ಟೂರಿಸಂ ಅನ್ನ ಪ್ರಮೋಟ್ ಮಾಡುತ್ತೆ, ಹೆರಿಟೇಜ್ ಟೂರಿಸಂ ಎಸ್ಪೆಷಲಿ. ಸೊ ಯುನೆಸ್ಕೋ ಮತ್ತು ಇಂಟ್ಯಾಕ್ ಜೊತೆಗೆ ಕರ್ನಾಟಕ ಸರ್ಕಾರ ಒಪ್ಪಂದ ಮಾಡ್ಕೊಂತು ಅಂತಂದ್ರೆ, ಕರ್ನಾಟಕ ಸರ್ಕಾರದ ಕಲ್ಚರ್ ಟೂರಿಸ್ಟ್ ಸೆಂಟರ್ಸ್ ಗಳನ್ನ ಇವ್ರೇನ್ ಮಾಡ್ತಾರೆ? ವಿಶ್ವಾದ್ಯಂತ ಅವರು ಪ್ರಮೋಷನ್ ಮಾಡ್ತಾರೆ. ಸೊ ಈ ದೃಷ್ಟಿಯಲ್ಲಿ ನೋಡ್ಕೊಂಡಾಗ ಯುನೆಸ್ಕೋ ಅಂಡ್ ಇಂಟ್ಯಾಕ್ ಜೊತೆಗೆ ನಮ್ಮ ಪಾರ್ಟ್ನರ್ಶಿಪ್ ನಮಗೆ ಇನ್ಫ್ಲೋ ಅನ್ನ ಹೆಚ್ಚುತ್ತೆ. ನೆಕ್ಸ್ಟ್ ಇನ್ನೇನ್ ಮಾಡ್ಬೋದು? ಈಗ ಎಷ್ಟೋ ಕಡೆ ನಾವು ಹೋದಾಗ ಲೈಟ್ ಅಂಡ್ ಸೌಂಡ್ ಶೋಗಳನ್ನು ನೋಡ್ತೀವಿ. ಸೊ ಲೈಟ್ ಅಂಡ್ ಸೌಂಡ್ ಶೋಗಳು ಜಾಸ್ತಿ ಮಾಡಬೇಕು. ಸೊ ಈಗ ಎಕ್ಸಾಂಪಲ್ ಹಂಪಿ ಉತ್ಸವದಲ್ಲಿ ನೀವು ನೋಡಿದಿರಿ, ಲೈಟ್ ಅಂಡ್ ಸೌಂಡ್ ಶೋಗಳನ್ನ ಮಾಡಿದ್ರು. ಸೊ ಆ ಟೈಮಲ್ಲಿ ಟೂರಿಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಟೂರಿಸ್ಟ್ ಇನ್ಫ್ಲೋ ಹೆಚ್ಚಾಗ್ಲಿಲ್ವಾ? ಸೊ ಹಾಗೆ
ಲೈಟ್ ಅಂಡ್ ಸೌಂಡ್ ಶೋಗಳನ್ನ ನಾವೇನ್ ಮಾಡ್ಕೋಬಹುದು, ಕಂಟಿನ್ಯೂಸ್ ಆಗಿ ಇಡ್ಬೋದು. ಈಗ ಎಕ್ಸಾಂಪಲ್ ದಸರಾ ಟೈಮ್ ಅಲ್ಲಿ ಮೈಸೂರು ಪ್ಯಾಲೇಸ್ ಅಲ್ಲಿ ಲೈಟ್ ಅಂಡ್ ಸೌಂಡ್ ಶೋ ಮಾಡ್ತಾರೆ. ಅವುಗಳನ್ನ 12 ತಿಂಗಳು ಮಾಡುವಂತಾದರೆ ಟೂರಿಸ್ಟ್ ಇನ್ಫ್ಲೋಗಳನ್ನ ನಾವು ಹೆಚ್ಚಿಸಬಹುದಾಗತ್ತೆ. ನೆಕ್ಸ್ಟ್ ಏನ್ ಮಾಡಬಹುದು, ಕಲ್ಚರಲ್ ಟೂರಿಸಂ ದೃಷ್ಟಿಯಿಂದ ಅಂತಂದಾಗ ಈಗ ಎಲ್ರಿಗೂ ಕೂಡ ಅಲ್ಲಿ ಹೋಗೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ವರ್ಚುವಲ್ ಟೂರ್ ಗಳನ್ನ ನಾವೇನಾದ್ರು ಅರೇಂಜ್ ಮಾಡಬಹುದಾ ಅಂತ ನಾವು ನೋಡ್ಕೊಂಡಾಗ, ಮನೆಯಲ್ಲೇ ಕೂತು ಹಂಪಿಯನ್ನ ನೋಡುವಂತಾದ್ರೆ ಎಷ್ಟು ಚಂದ. ಸೊ ಒಂದ್ಸರಿ ಜನಕ್ಕೆ ಈ ಟೇಸ್ಟ್ ಅನ್ನ ಕೊಟ್ರಿ ಅಂತಂತಂದ್ರೆ ಜನ ತಾವಾಗ್ತಾವೆ ಬರ್ತಾರೆ. ಸೊ ವರ್ಚುವಲ್ ಟೂರ್ಸ್ ಗಳನ್ನ ಅರೇಂಜ್ ಮಾಡಬಹುದು. ಮತ್ತು ಸರಿಯಾದಂತಹ ಗೈಡ್ಸ್ ನ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಈಗ ನೋಡಿದ್ರಿ ಟಿವಿಲೆಲ್ಲ ಗೈಡ್ ಗಳ ಯೂಟ್ಯೂಬ್ ವಿಡಿಯೋಗಳನ್ನ ನೀವು ನೋಡಿರ್ತೀರಿ. ಸೊ ಎಷ್ಟು ತಪ್ಪು ಅಲ್ಲಿ ಜನರಿಗೆ ಮಾಹಿತಿಯನ್ನ ಕೊಡ್ತಾ ಇರ್ತಾರೆ, ಇತಿಹಾಸದ ಬಗ್ಗೆ ತಪ್ಪು ಹೇಳ್ತಾ ಇರ್ತಾರೆ. ಯಾಕೆ? ಈ ಗೈಡ್ ಗಳಿಗೆ ಸರಿಯಾದಂತಹ ಒಂದು ಟ್ರೈನಿಂಗ್ ಆಗೋದಿಲ್ಲ ಮತ್ತು ಗೈಡ್ ಗಳಿಗೆ ಯಾವುದೇ ರೀತಿಯಂತಹ ಆದಾಯ ಇರೋದಿಲ್ಲ. ಅಲ್ಲಿ ಟೂರಿಸ್ಟ್ ಏನ್ ಕೊಡ್ತಾರೆ ಅದೇ ಆದಾಯ ಇರುತ್ತೆ. ಕರ್ನಾಟಕ ಸರ್ಕಾರ ಏನ್ ಮಾಡಬಹುದು, ಇವ್ರಿಗೆ ಒಂದಿಷ್ಟು ಮಾಸಾಶನ ಅಂತ ಕೊಡ್ಬೋದು. ಸೊ ಮಂತ್ಲಿ ಅಥವಾ ಇಯರ್ಲಿ ಓಕೆ ಲಂಸಮ್ ಅಮೌಂಟ್ ಅನ್ನ ಇವ್ರಿಗೆ ಕೊಡ್ಬೋದು. ಅವಾಗ ಏನಾಗುತ್ತೆ, ಇವರು ಕೂಡ ಇಂಟ್ರೆಸ್ಟ್ ಇಂದ ಕೆಲಸ ಮಾಡ್ತಾರೆ ಅನ್ನೋದನ್ನ ನಾನು ಹೇಳ್ಬೋದಾಗುತ್ತೆ. ಸೊ ದೀಸ್ ಆರ್ ಸರ್ಟನ್ steps that we can take for promotion of cultural tourism in the state. ಸೊ ಇದನ್ನ ತಗೊಂಡು ನೀವೇನ್ ಮಾಡ್ಬೇಕು, ಕನ್ಕ್ಲೂಷನ್ ಮಾಡ್ಬೇಕಾಗತ್ತೆ. ಸೊ ಕರ್ನಾಟಕದಲ್ಲಿ ಇಷ್ಟೊಂದೆಲ್ಲ ಪೊಟೆನ್ಶಿಯಲ್ ಇದ್ರೂ ಕೂಡ ಎಲ್ಲ ವೇಸ್ಟ್ ಆಗ್ತಾ ಇದೆ. ಮೇಲ್ಕಂಡಂತಹ ಸ್ಟೆಪ್ಸ್ ಗಳನ್ನ ತೆಗೆದುಕೊಳ್ಳೋದ್ರ ಮೂಲಕ ಕರ್ನಾಟಕದಲ್ಲಿ ನಾವು ಸಸ್ಟೈನಬಲ್ ಥಿಮ್ಯಾಟಿಕ್ ಬೇಸ್ಡ್ ಟೂರಿಸಂ ಅನ್ನ ಡೆವಲಪ್ ಮಾಡಬಹುದು ಅಂತ ಹೇಳ್ಬೋದು. ಎಸ್, ಓಕೆ. ಸೊ ದಿಸ್ ಕನ್ಕ್ಲೂಡ್ಸ್ ದ ಡಿಸ್ಕಷನ್ ರಿಗಾರ್ಡಿಂಗ್ ದ KS ಮೇನ್ಸ್ ಕ್ವೆಶ್ಚನ್ ಪೇಪರ್. ಎಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಆದಷ್ಟು ಬೇಗನೆ ಈ ಆನ್ಸರ್ಸ್ ಗಳನ್ನ ನೀಡಬೇಕು ಅನ್ನುವಂತಹ ಪ್ರಯತ್ನವನ್ನ ಮಾಡಿದ್ದೀನಿ. ಸೊ ಉದ್ದೇಶ ಇರುವಂತದ್ದು ಯಾವುದನ್ನು ಡಿಟೇಲ್ಡ್ ಆಗಿ ಎಕ್ಸ್ಪ್ಲನೇಷನ್ ಮಾಡಬೇಕು ಅಂತಲ್ಲ, ಕ್ರಿಸ್ಪ್ ಆಗಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಬೇಕು ಅನ್ನುವಂಥದ್ದು. ಸೊ ಕಾನ್ಸೆಪ್ಟ್ಸ್ ಗಳು ಯಾರಿಗೆ ಕ್ಲಿಯರ್ ಇದೆ ನಿಮ್ಮೆಲ್ಲರೂ ಕೂಡ ಅರ್ಥ ಆಗಿರುತ್ತೆ. ಸ್ವಲ್ಪ ಗ್ಯಾಪ್ ಇದೆ ಅಂತಂದಾಗ ಕಾನ್ಸೆಪ್ಟ್ ಗಳು ಸ್ವಲ್ಪ ಕ್ಲಿಯರ್ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ನೀವು ವಾಪಸ್ಸು ನಿಮ್ಮ ಬುಕ್ಸ್ ಗಳಿಗೆ ಹೋಗಿ ಓದಬೇಕಾಗತ್ತೆ, ಮನನ್ನ ಮತ್ತೆ ರಿವಿಷನ್ಸ್ ಗಳನ್ನ ಮಾಡ್ಕೋಬೇಕಾಗತ್ತೆ. ಇಲ್ಲ ಮತ್ತೇನಾದ್ರು ಡೌಟ್ ಬಂತು, ಯಾವ್ದಾದ್ರು ಆನ್ಸರ್ ನಲ್ಲಿ ಸರ್ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಥವಾ ಆನ್ಸರ್ ರೇಟಿಂಗ್ ಹೇಗೆ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ, ನಿಮ್ಗೆ ಯಾವುದೇ ಡೌಟ್ ಬಂದರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಯನ್ನ ಸಂಪರ್ಕಿಸಬಹುದು. ಥ್ಯಾಂಕ್ ಯು.